ನಮ್ಮ ಮಧ್ಯದಲ್ಲಿ ಇವತ್ತು 40 ದಿವಸದ ಮೊದಲ ದಿವಸ ಮತ್ತು ಅನ್ಲಿಮಿಟೆಡ್ ಪ್ರಾರ್ಥನೆ ಕೂಟದ್ದು 1400 ದಿವಸ, 1400 ಡೇಸ್. ಪ್ರೈಸ್ ಗಾಡ್. ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸೈಮನ್ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರ ಮಗ ಕೂಡ ಬಂದಿದ್ದಾರೆ. ಭಾಷಾಂತರ ಮಾಡಲಿಕ್ಕೆ ನಮ್ಮ ಮಧ್ಯದಲ್ಲಿ സഹോദരി എലിസബeth ഇത്താർ. ചപ്പൽ തട്ടിನ സ്വാഗತ ಮಾಡೋಣ. കർത്താവിൻ്റെ നാമത്തിന് നന്ദിയോടെ സ്തോത്രം ചെയ്യുന്നു. ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ഈ ദേശത്ത് ഒരിക്കൽ കൂടി കടന്നു വന്ന് ഈ ആലയത്തിൽ കർത്താവിൻ്റെ നാമത്തെ ഉയർത്തുവാൻ ദൈവം തന്ന സാവകാശനായ സ്തോത്രം. ಈ ಒಂದು ಪ್ರದೇಶಕ್ಕೆ ನಾನು ಇನ್ನೊಂದು ಆವರ್ತಿ ಬರುವಂತೆಯೂ ದೇವರ ವಾಕ್ಯದ ಮೂಲಕವಾಗಿ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರವಾಗಿ ದೇವರು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഇവിടെ ശുശ്രൂഷിക്കുന്ന കർത്താവിൻ്റെ ദാസൻ പാസ്റ്റർ സുനിലിനും കുടുംബത്തിനും സഭയ്ക്കും ക്രിസ്തയേശുവിൻ്റെ നാമത്തിൽ സ്നേഹവന്ദനം അറിയിക്കുന്നു. ಇಲ್ಲಿ ಸೇವೆ ಮಾಡುತ್ತಿರುವಂಥ ಸೇವಕರಾದಂಥ ಸುನೀಲ್ ಅವರಿಗೂ ಅವರ ಕುಟುಂಬಕ್ಕೂ ಮಾತ್ರವಲ್ಲ ಸಭೆಗೂ ನಾನು ಕ್ರಿಸ್ತನ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. ഇവിടെ നടക്കുന്ന ഈ കൂട്ടായ്മയെക്കുറിച്ച്, ಇಲ್ಲಿ ನಡೆಯುತ್ತಿರುವಂಥ ಈ ಕೂಟಗಳ ಕುರಿತು ആമേൻ, വളരെയധികം സന്തോഷമുണ്ട്. ಬಹಳ ಸಂತೋಷವಿದೆ. കാരണം ഇതിൻ്റെ ആരംഭ സമയത്തൊക്കെ ഞാനിവിടെ വന്നിട്ടുള്ള ആളായതുകൊണ്ട്. ಕಾರಣವೇನೆಂದರೆ ಈ ಇದರ ಪ್ರಾರಂಭದ ದಿನಗಳಲ್ಲಿ ನಾನು ಇಲ್ಲಿ ಬಂದಿದ್ದ ನಿಮಿತ್ತವಾಗಿ ആമേൻ, ദൈവം വരുത്തിയ മാറ്റങ്ങൾക്കായി സ്തോത്രം. ದೇವರು ತಂದಂತ ಎಲ್ಲಾ ಬದಲಾವಣೆಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. കർത്താവ് തൻ്റെ പ്രവൃത്തി തൻ്റെ ദാസന്മാരിലൂടെ ദേശത്ത് ചെയ്യുന്ന ദൈവമാണ്. ದೇವರು ತನ್ನ ಕಾರ್ಯಗಳನ್ನು ಆ ಸೇವಕರ ಮೂಲಕವಾಗಿ ದೇಶದಲ್ಲಿ ಮಾಡುವವನಾಗಿರುತ್ತಾನೆ. നാം തയ്യാറാണെങ്കിൽ കർത്താവും തയ്യാറായി നിൽക്കുകയാണ്. ನಾವು ತಯಾರಾಗಿರುವುದಾದರೆ ನನ್ನ ಕರ್ತನಾದಂಥ ಯೇಸು ಸ್ವಾಮಿ ಸಹ ತಯಾರಾಗಿರುವವನಾಗಿರುತ್ತಾನೆ. ആമേൻ. നമ്മൾ ആളിൻ്റെ എണ്ണത്തെയോ അല്ലെങ്കിൽ ആളിൻ്റെ വലിപ്പത്തെയോ നോക്കിയല്ല ദൈവം പ്രവർത്തിക്കുന്നത്. ನಮ್ಮ ದೇವರು ಜನರ ಸಂಖ್ಯೆಗಳನ್ನು ಅಥವಾ ಜನರ ಗಾತ್ರಗಳನ್ನು ನೋಡಿ ಅಲ್ಲ ಅದ್ಭುತಗಳನ್ನು ಮಾಡುವವನು. കർത്താവ് പറഞ്ഞ 2-3 പേർ എൻ്റെ നാമത്തിൽ കൂടി വരുന്നിടത്തിൻ്റെ മധ്യേ ഞാനുണ്ട്, അവരുടെ കൂടെ ഞാനുണ്ട്. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೆ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತೇಳಿ ನನ್ನ ದೇವರು ಹೇಳಿರುತ್ತಾನೆ. സർവശക്തനായ ദൈവം, ಸರ್ವಶಕ್ತನಾದಂಥ ದೇವರು നമ്മുടെ മധ്യേ വൻ കാര്യങ്ങൾ ചെയ്യുവാനിടയാകട്ടെ. ನಮ್ಮ ಮಧ್ಯದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವಲಾಗಲಿ. ഞങ്ങൾ ആമേൻ കുടുംബമായിട്ട് ഞാനും എൻ്റെ മകനും കൂടാണ് ഈ ദേശത്തേക്ക് കടന്നു വന്നത്. ನಾವು ಕುಟುಂಬವಾಗಿ ನಾನು ಮತ್ತೆ ನನ್ನ ಮಗ ಇಬ್ಬರು ಸೇರಿ ಈ ಒಂದು ದೇಶಕ್ಕೆ ಬಂದಿರುತ್ತೇವೆ. മകൻ പഠിച്ചുകൊണ്ടിരിക്കുന്നു. ಮಗನು ಓದುತ್ತಿದ್ದಾರೆ. എന്നാൽ ദൈവവേലയിൽ പ്രയോജനപ്പെടുന്നു. ಮಾತ್ರವಲ್ಲ ಅದರ ಕೂಡ ದೇವರ ಆ ಒಂದು ಸೇವೆಯಲ್ಲಿ ಸಹ ಅವರು ಪ್ರಯೋಜನವಾಗುತ್ತಿದ್ದಾರೆ. ഹല്ലേലൂയ. ಹಲ್ಲೆಲೂಯಾ. ദൈവം ഇന്ന് പകൽ വലിയവ ചെയ്യുവാൻ നമുക്ക് പ്രാർത്ഥിക്കാം. ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. നമ്മുടെ എല്ലാവരുടെയും കണ്ണുകൾ അടഞ്ഞിരിക്കട്ടെ. ಇಲ್ಲಿರುವಂತಹ ಪ್ರತಿಯೊಬ್ಬರ ಕಣ್ಣುಗಳು ಮುಚ್ಚಲ್ಪಡಲಿ. ഈ പകൽ ദൈവമേ എന്നോട് നീ സംസാരിക്കണമേ. ಈ ಒಂದು ಬೆಳಗಿನ ವೇಳೆಯಲ್ಲಿ ದೇವರ ನನ್ನ ಜೊತೆಯಲ್ಲಿ ಮಾತನಾಡಿ. കർത്താവേ, നിന്റെ സാന്നിധ്യം ഞാൻ ചോദിക്കുക. ಕರ್ತನೇ, ನಿಮ್ಮ ಸಾನ್ನಿಧ್ಯವನ್ನು ನಾನು ಕೇಳಿಕೊಳ್ಳುತ್ತಿದ್ದೇನೆ. നിന്റെ കൃപ എനിക്ക് ഈ പകൽ ആവശ്യമാണ്. ನಿನ್ನ ಕೃಪೆಯು ಬೆಳಗಿನ ವೇಳೆಯಲ್ಲಿ ನನಗೆ ಅಗತ್ಯವಾಗಿ നിന്റെ ಬೇಕಾಗಿದೆ. ആത്മാവ് ഞങ്ങളോട് സംസാരിക്കണം. ನಿನ್ನ ಆತ್ಮವು ನಮ್ಮ ಜೊತೆಯಲ್ಲಿ ಮಾತನಾಡಲಿ. ഇന്ന് പകൽ അതിനായി അഭിഷേകത്തിന്റെ ശക്തി ഞങ്ങളുടെ മേൽ വ്യാപരിക്കണം. ಕರ್ತನೇ, ಅದಕ್ಕೋಸ್ಕರವಾಗಿ ಬೆಳಗಿನ ವೇಳೆಯಲ್ಲಿ ನಿನ್ನ ಆತ್ಮನ ಅಭಿಷೇಕದ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. ശുശ്രൂഷിപ്പാൻ അങ്ങയുടെ ആത്മാവ് അടിയങ്ങളെ സഹായിക്കണമേ. ಸೇವೆ ಮಾಡೋದಕ್ಕೋಸ್ಕರವಾಗಿ ಅಪ್ಪ ನಿಮ್ಮ ಆತ್ಮನು ನಿಮ್ಮ ದಾಸರುಗಳನ್ನು ಕರ್ತನ ಬಲಪಡಿಸಬೇಕಾಗಿ ನಾನು ಬೇಡಿಕೊಳ್ತೇನೆ. കർത്താവേ, ഞങ്ങൾ ഈ ആലയത്തിന് ചുറ്റും ദൂതന്മാരുടെ കാവൽ കൽപ്പിക്കുന്നു. ಕರ್ತನೆ, ಈ ಆಲಯದ ಸುತ್ತಲೂ ದೇವದೂತರ ದಂಡು ಹಿಡಿದು ಬರಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. കടന്നു വരുവാനുള്ളവരെ കർത്താവ് കൂട്ടി വരുത്തണമേ. ಕರ್ತನೆ, ಬರಲಿಕ್ಕಿರುವಂತ ಪ್ರತಿಯೊಬ್ಬರನ್ನು ಕರ್ತನೆ ಬರುವಂತೆ ನೀ ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ತೇನೆ. സകല മഹത്വവും മാനവും പുകഴ്ചയും അങ്ങെടുക്കണം യേശുവിന്റെ നാമത്തിൽ തന്നെ പിതാവേ. ಸಕಲ ಮಹತ್ವ ಮಾನ ಎಲ್ಲವೂ ನೀವೊಬ್ಬರೇ ಹೊಂದಿಕೊಳ್ಳಬೇಕು. ಯೇಸು ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ആമേൻ. ലൂക്കോസ് എഴുതിയ സുവിശേഷം 10-ാം അധ്യായം 19-ാമത്തെ വാക്യം. ಲೂಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಾಕ್ಯ. ആമേൻ. നമുക്ക് എല്ലാവർക്കും സുപരിചിതമായ വാക്യമാണ്. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ವಾಕ್ಯವಾಗಿದೆ. നമുക്ക് അത് ചേർന്ന് വായിക്കാം ദൈവത്തിന്റെ സന്നിധിയിൽ. ഹല്ലേലൂയ. ನಾವೆಲ್ಲರೂ ಸೇರಿ ಅದನ್ನು ಈ ವಾಕ್ಯವನ್ನು ಓದಿಕೊಳ್ಳೋಣ. ಆಮೆನ್. ಲೂಕ್ ಚಾಪ್ಟರ್ 10 ವರ್ಸ್ 19. ಲೂಕನ ಸುವಾರ್ತೆ 10ನೇ ಅಧ್ಯಾಯದ 19ನೇ ವಾಕ್ಯ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೀಡು ಮಾಡುವುದೇ ಇಲ್ಲ. ಆಮೆನ್. ಆಮೆನ್. പാമ്പുകളെയും തേളുകളെയും ശത്രുവിൻ്റെ സകല ബലത്തെയും ചവിട്ടുവാൻ ഞാൻ നിങ്ങൾക്ക് അധികാരം തരുന്നു. ഒന്നും നിങ്ങൾക്ക് ഒരു ദോഷവും വരുത്തുകയില്ല. ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ദൈവത്തിന് സ്തോത്രം. ದೇವರಿಗೆ ಸ್ತೋತ್ರ ಉಂಟಾಗಲಿ. നമ്മുടെ വാഴ്ത്തപ്പെട്ട കർത്താവായ യേശു ക്രിസ്തു ನಮ್ಮ ಪುನರುತ್ಥಾನ ಹೊಂದಿರುವಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನು തന്റെ പരസ്യ ശുശ്രൂഷയിൽ ತನ್ನ ಬಹಿರಂಗವಾದಂಥ ಸೇವೆಯಲ್ಲಿ
10-ാം അധ്യായം ആരംഭിക്കുമ്പോൾ ഇങ്ങനെ പറയുന്നു. 10ನೇ ಅಧ್ಯಾಯವನ್ನು ಆರಂಭಿಸಿದಾಗ ಈ ಪ್ರಕಾರವಾಗಿ ನಾವು ನೋಡುತ್ತೇವೆ. അവനന്തരം കർത്താവ് 70 പേരെ നിയമിച്ചു. ಇದಾದ ನಂತರವಾಗಿ ಸ್ವಾಮಿ ಇನ್ನು 70 ಜನರನ್ನು ಆತನು ನೇಮಿಸಿದನು. യേശു 70 പേരെ ಕೂಡ നിയമിച്ചു. ಯೇಸು ಕ್ರಿಸ್ತನು 70 ಮಂದಿಯನ್ನು ಅಲ್ಲಿ ನೇಮಿಸಿದನ್ನು ನಾವು ನೋಡುತ್ತೇವೆ. 12 പേരെ ഓൾറെഡി യേശു ക്രിസ്തു നിയമിച്ചു കഴിഞ്ഞു. 12 ಜನರನ್ನು ಈಗಾಗಲೇ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ನೇಮಿಸಿಟ್ಟಿದನು. തന്നോടുകൂടി ഇരിപ്പാനും ಆತನ ಜೊತೆಯಲ್ಲಿ ಇರುವುದಕ್ಕೂ, ഭൂതങ്ങളെ പുറത്താക്കുവാനും, ಭೂತಗಳನ್ನು ಓಡಿಸುವುದಕ್ಕೂ, ആമേൻ, പ്രസംഗിക്കുവാനും ಪ್ರಸಂಗ ಮಾಡುವುದಕ್ಕೂ യേശു 12 പേരെ തെരഞ്ഞെടുത്തു. ಯೇಸು 12 ಮಂದಿಯನ್ನು ಆತನು ಆರಿಸಿಕೊಂಡಿದ್ದನು. ആ 12 പേരുള്ളപ്പോൾ തന്നെ ಆ 12 ಮಂದಿ ಇರುವಾಗಲೇ യേശു പിന്നെയും 70 പേരെ തെരഞ്ഞെടുത്തു. ಯೇಸು ಪುನಃ 70 ಮಂದಿಯನ್ನು ಅಲ್ಲಿ ಆರಿಸಿಕೊಂಡದನ್ನು ನಾವಲ್ಲಿ ನೋಡುತ್ತೇವೆ. നമ്മൾക്കിത് ഇഷ്ടപ്പെടുമോ? ನಮಗೆ ಇಷ್ಟವಾಗ್ತದಾ? ഹലോ, ಹಲೋ, എന്നെ ഒരു സ്ഥാനത്താക്കിയിരിക്കുക. ನನ್ನನ್ನು ಒಂದು ಸ್ಥಾನದಲ್ಲಿ ದೇವರು ನಿಲ್ಲಿಸಿದ್ದಾನೆ. അതേ സ്ഥാനത്ത് ಅದೇ ಸ್ಥಾನದಲ್ಲಿ വേറൊരാളെ കൂടെ ആക്കുന്നു. ಬೇರೆ ವ್ಯಕ್ತಿಗಳನ್ನು ನಿಲ್ಲಿಸುವಾಗ, ನೇಮಿಸುವಾಗ നമുക്ക് ഇഷ്ടപ്പെടത്തില്ല, ನಮಗೆ ಇಷ್ಟ ಆಗುದಿಲ್ಲ. നമുക്ക് പ്രയാസം ഉണ്ടാകും. ನಮಗೆ ಸ್ವಲ್ಪ ಗಲಿಬಿಲಿ ಗೊಂದಲಗಳು ಉಂಟಾಗ್ತದೆ. നമ്മൾ ചിന്തിക്കും, ನಾವು ಯೋಚನೆ ಮಾಡ್ತೇವೆ, അമ്മേൻ എന്തുകൊണ്ടാ എന്നെ മാറ്റിയിട്ടില്ല, ನನ್ನನ್ನು ಅಲ್ಲಿಂದ ಹೋಗು ಅಂತ ಹೇಳಿಲ್ಲ, ನನ್ನನ್ನು ಬದಲಾಯಿಸಲಿಲ್ಲ. പക്ഷെ വേറെ 70 പേരെ എടുക്കുക. ಬೇರೆ 70 ಜನರಲ್ಲಿ ನೇಮಿಸುತ್ತಿದ್ದಾನೆ. എന്താ ഇത് കാരണം? ಅಯ್ಯೋ, ಏನಾಗಿದೆ ಇದಕ್ಕೆ ಕಾರಣ? വേദപുസ്തകം പഠിച്ചു വന്നപ്പോൾ ಸತ್ಯವೇದವನ್ನು ನಾವು ಧ್ಯಾನಿಸಿಕೊಂಡು ಬರುವಾಗ എന്തുകൊണ്ടാ കർത്താവ് 70 പേരെ തെരഞ്ഞെടുത്തത്? ಯಾಕೆ ದೇವರು 70 ಮಂದಿಯನ್ನು ಅಲ್ಲಿ ಆರಿಸಿಕೊಂಡನು? കാരണം കൂടാതെ കർത്താവ് ഒന്നും ചെയ്യത്തില്ല. ಕಾರಣವಿಲ್ಲದೆ ನನ್ನ ದೇವರು ಯಾವುದನ್ನು ಸಹ ಮಾಡುವುದಿಲ್ಲ. പുസ്തകം വായിച്ചു വന്നപ്പോൾ ಪುಸ್ತಕವನ್ನು ಓದಿಕೊಂಡು ನಾವು ಬರುವಾಗ എന്തുകൊണ്ടാണ് 70 പേരെ തെരഞ്ഞെടുത്തത്? ಯಾಕೆ ದೇವರು 70 ಮಂದಿಯನ್ನು ಅಲ್ಲಿ ಆರಿಸಿದನು? 10-ാം അധ്യായം 1-ാം വാക്യത്തിൽ നമ്മൾ വായിക്കുന്നു, 10ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದುತ್ತೇವೆ, അവൻ വേറെ 70 പേരെ നിയമിച്ചു. ಬೇರೆ 70 ಮಂದಿಯನ್ನು ಆತನು ನೇಮಿಸಿ, ആമേൻ, എന്തുകൊണ്ടാണ് നിയമിച്ചത്? ಯಾವುದಕ್ಕೋಸ್ಕರವಾಗಿ ಆತನು ಅಲ್ಲಿ ನೇಮಿಸಿದನು? അത് മനസ്സിലാക്കണമെങ്കിൽ ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ 9-ാം അധ്യായത്തിലേക്ക് പോകണം. 9ನೇ ಅಧ್ಯಾಯಕ್ಕೆ ನಾವು ಹೋಗ್ಬೇಕು. ആമേൻ, ഒന്ന് വായിക്കണേ. 9:32. 9ನೇ ಅಧ್ಯಾಯದ 32ನೇ ವಾಕ್ಯ. 9:32. ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈ ಭಾರವಾಯಿತು. എന്തുകൊണ്ടാ 70 പേരെ തെരഞ്ഞെടുത്തത്? ಯಾಕೆ ದೇವರು ಇನ್ನು 70 ಮಂದಿಯನ್ನು ಅಲ್ಲಿ ಆರಿಸಿಕೊಂಡನು? കർത്താവ് വിളിച്ചവർ ഉറങ്ങാൻ തുടങ്ങി. ಅಂದ್ರೆ ಯಾರು ಕರ್ತನಿಂದ ಆರಿಸಲ್ಪಟ್ಟರು, ಅಂದ್ರೆ ದೇವರು ಯಾರನ್ನು ಆರಿಸಿದರೋ ಅಲ್ಲಿ ಅವರು ನಿದ್ರೆ ಮಾಡೋದಕ್ಕೆ ಪ್ರಾರಂಭಿಸಿದರು. ഞാൻ ഉറങ്ങിയാൽ, ನಾನು ನಿದ್ರೆ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ വേറൊരുത്തനെ കർത്താവ് തെരഞ്ഞെടുക്കും. ಬೇರೆ ಒಬ್ಬನನ್ನು ದೇವರು ಆರಿಸುತ್ತಾನೆ. ഈ ദേശത്തുള്ള DGM ചർച്ചിനോട് പറയട്ടെ, ಈ ಒಂದು DGM ಸಭೆಯಲ್ಲಿ, ಈ ಒಂದು ಪ್ರದೇಶದಲ್ಲಿ ದೇವರಿಟ್ಟಿರುವಂತಹ ಈ DGMಗೆ ನಾನು ಹೇಳುವುದೇನೆಂದರೆ, കർണാടകത്തിലെ ദൈവമക്കളോട് പറയട്ടെ, ಕರ್ನಾಟಕದಲ್ಲಿರುವಂತಹ ದೇವರ ಮಕ್ಕಳ ಜೊತೆ ನಾನು ಹೇಳುವುದೇನೆಂದರೆ, ഇന്ത്യയിലെ ദൈവസഭയോട് പറയട്ടെ, ಭಾರತ ದೇಶದಲ್ಲಿರುವಂತಹ ಎಲ್ಲಾ ದೈವಿಕವಾದಂತಹ ಸಭೆಗೆ ನಾನು ಹೇಳುವುದೇನೆಂದರೆ, ദൈവം എന്നെ തെരഞ്ഞെടുത്തപ്പോൾ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾಗ, കർത്താവ് നമ്മെ ಕರ್ತನು തെരഞ്ഞെടുത്തിരിക്കുമ്പോൾ, ನಮ್ಮನ್ನು ಆರಿಸಿಕೊಂಡಿರುವಾಗ നമ്മൾ ഉറങ്ങിയാൽ ನಾವು ನಿದ್ರೆ ಮಾಡುವುದಾದರೆ വേറെ ചിലരെ കർത്താവ് തെരഞ്ഞെടുക്കും. ಬೇರೆ ಕೆಲವೊಬ್ಬರನ್ನು ಆತನ ಆರಿಸುವವನಾಗಿರುತ್ತಾನೆ. അവരെ ദേശത്ത് കർത്താവ് കണ്ടിട്ടുണ്ട്. ಅಲ್ಲಿ ದೇಶದಲ್ಲಿ ದೇವರು ಅವರನ್ನು ಕಂಡಿರುತ್ತಾನೆ. ശുശ്രൂഷയ്ക്കാകട്ടെ, ಸೇವೆಗೋಸ್ಕರವಾಗಿ, ആത്മീയ നേതൃത്വത്തിനാകട്ടെ, ಆತ್ಮಿಕವಾದಂತಹ ನೇತೃತ್ವಕ್ಕಾಗಿ, ദൈവത്തിന്റെ വേലയ്ക്കാകട്ടെ, ದೇವರ ಸೇವೆಗೋಸ್ಕರವಾಗಿ ഇന്ന് പകൽ ദൈവം എന്നെ തെരഞ്ഞെടുത്തിരിക്കുമ്പോൾ, ದೇವರು ನನ್ನನ್ನು ಆರಿಸಿಕೊಂಡಿರುವುದಾದರೆ, ഞാൻ എന്റെ വേലയിൽ വ്യാപൃതനല്ല എങ്കിൽ, ನಾನು ನನ್ನ ಆ ಒಂದು ಕೆಲಸದಲ್ಲಿ ನಮಿಗಸನಾಗಿ ಇಲ್ಲದೆ ಹೋದರೆ, ആമേൻ, ദൈവം വേറെ ചിലരെ തെരഞ്ഞെടുക്കും. ದೇವರು ಬೇರೆಯ ವ್ಯಕ್ತಿಯನ್ನು ಆತನ ಆರಿಸುವನಾಗಿರುತ್ತಾನೆ. നമ്മൾ അസൂയപ്പെട്ടിട്ട് കാര്യമില്ല. ನಾವು ಹೊಟ್ಟೆ ಕಿಚ್ಚು ಪಟ್ರೆ ಕಾರ್ಯ ಏನಾಗುದಿಲ್ಲ. ഞാൻ ആവർത്തിച്ചു പറയാം, ನಾವು ಪುನರಾವರ್ತಿಸಿ ನಾ ಹೇಳುತ್ತೇನೆ, 12 പേരുണ്ട്, 12 ಜನ ಅಲ್ಲಿ ಇದ್ದಾರೆ. പിന്നെന്തിന് 70 പേരെ തെരഞ്ഞെടുത്തു? ಪುನಃ ಯಾಕೆ ಅಲ್ಲಿ ದೇವರು 70 ಮಂದಿಯನ್ನು ಅಲ್ಲಿ ಆರಿಸಿಕೊಂಡನು? ഞാൻ ഉറങ്ങിയതുകൊണ്ട്. ನಾನು ನನ್ನ ಮೈ ಭಾರವಾಗಿ ನಿದ್ರೆ ಮಾಡಿದ ನಿಮಿತ್ತವಾಗಿ. Praise God. Praise the Lord. നമുക്കെല്ലാവർക്കും ഉറക്കമുണ്ട്. ನಮ್ಮೆಲ್ಲರಿಗೂ ಸಹ ನಿದ್ರೆ ಇದೆ. ആരും ഉറങ്ങരുതെന്ന് കർത്താവ് പറഞ്ഞിട്ടില്ല. ಯಾರು ನಿದ್ರೆ ಮಾಡಬೇಡಿ ಅಂತೇಳಿ ದೇವರು ಹೇಳಲಿಲ್ಲ. പക്ഷേ ಆದ್ರೆ ഇന്ന് പകൽ എവിടെയെങ്കിലും ഉറക്കം വന്നിട്ടുണ്ടെങ്കിൽ, ಅಯ್ಯೋ, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ನಾವು ನಿದ್ರೆ ಮಾಡಿರುವುದಾದರೆ, ആമേൻ, ഇവിടുത്തെ മീറ്റിങ്ങുകളെ കുറിച്ച് ഞാൻ ആമേൻ ഫേസ്ബുക്കിലൂടെയും മറ്റും കാണാറുണ്ട്. ನಾನು ಇಲ್ಲಿ ನಡೆಯುವಂಥ ಎಲ್ಲ ಕೂಟಗಳನ್ನು ಫೇಸ್ಬುಕ್ಕಿನಲ್ಲಿ ಮತ್ತಿತರ ಆ್ಯಪ್ಸ್ಗಳಲ್ಲಿ ನಾನು ನೋಡ್ತಾ ಇರ್ತೇನೆ. ആമേൻ, എൻ്റെ ഓർമ്മ ശരിയാണെങ്കിൽ ഇതൊരു അത്ഭുതകരമായ കാര്യമാണ്. ആമേൻ, നോൺ സ്റ്റോപ്പ് പ്രയർ. ನನ್ನ ನೆನಪಿನ ಶಕ್ತಿ ಸರಿ ಇರುವುದಾದರೆ ನಿರಂತರವಾಗಿ ನಿಂತು ಹೋಗದೆ ಪ್ರಾರ್ಥನೆ ನಿರಂತರವಾಗಿ ನಡೆಯುತ್ತಲೇ ಇದೆ. 1400 ഡേയ്സിലെ പ്രാർത്ഥന നടന്നുകൊണ്ടിരിക്കുക. ಇಲ್ಲಿ 1400 ದಿನಗಳಲ್ಲಿ ಸತತವಾಗಿ ಪ್ರಾರ್ಥನೆ ನಡೆಯುತ್ತಲೇ ಇದೆ. എഗൈൻ അതിനകത്ത് 40 ദിവസത്തെ ഉപവാസ പ്രാർത്ഥനയോട് ആരംഭിച്ചു. ಪುನಃ ಅದರ ಮಧ್ಯದಲ್ಲಿ 40 ದಿನದ ಉಪವಾಸ ಪ್ರಾರ್ಥನೆಯನ್ನು ನಾವಿಲ್ಲಿ ನೇಮಿಸಿರುತ್ತೇವೆ. ഈ പകൽ ഈ പ്രാർത്ഥനയുടെ ലക്ഷ്യം എന്തുവാണ്? ಈ ಬೆಳಗಿನ ವೇಳೆಯಲ್ಲಿ ಈ ಪ್ರಾರ್ಥನೆಯ ಉದ್ದೇಶವೇನಾಗಿದೆ? ദൈവം എന്നെ
തെരഞ്ഞെടുത്തത് ದೇವರು ನನ್ನನ್ನು ಆರಿಸಿಕೊಂಡದ್ದು ദൈവശക്തി വെളിപ്പെടുത്തുവാനാണ്. ದೇವರ ಶಕ್ತಿಯನ್ನು ಪ್ರಕಟಪಡಿಸುವುದು. ദിവസം പ്രാർത്ഥനയുടെ ദിവസത്തിന്റെ എണ്ണം കാണിക്കാനല്ല നമ്മൾ. ಅಯ್ಯೋ, ಪ್ರಾರ್ಥನೆಯ ದಿನದ ಆ ಒಂದು ಹೆಚ್ಚುವಿಕೆಯನ್ನು ಅಂದ್ರೆ ಪ್ರಾರ್ಥನಾ ದಿನಗಳನ್ನು ಹೆಚ್ಚಾಗಿ ತೋರಿಸುವುದಕ್ಕಾಗಿ ಅಲ್ಲ, അല്ലെ പ്രാർത്ഥിക്കുന്നവനെന്ന് കാണിക്കാനല്ല, ಪ್ರಾರ್ಥನೆ ಮಾಡುವವನು ಅಂತೇಳಿ ತೋರಿಸುವುದಕ್ಕಾಗಿಯೂ ಅಲ್ಲ. ദൈവശക്തി ദേശത്ത് വെളിപ്പെടണം. ದೇವರ ಶಕ್ತಿಯು ಈ ದೇಶದಲ್ಲಿ ಪ್ರಕಟವಾಗಬೇಕು. ಈ ರಾಜ್ಯದಲ್ಲಿ സഭയിൽ ദൈവശക്തി വെളിപ്പെടണം. ಸಭೆಯಲ್ಲಿ ದೈವಿಕವಾದಂತ ಶಕ್ತಿ ಪ್ರಕಟವಾಗಬೇಕು. നമ്മുടെ മധ്യേ ഒരുവൻ ആമേൻ ഒരു കുരുടൻ കയറി വന്നാൽ, ನಮ್ಮ ಮಧ್ಯದಲ್ಲಿ ಒಂದು ಕುರುಡನು ಬರುವುದಾದರೆ, ഒരു മുടന്തൻ വന്നാൽ, ಒಂದು ಕುಂಟನು ಬರುವುದಾದರೆ, ആമേൻ ഒരു ചെകിടൻ വന്നാൽ, ಒಂದು ಕಿವುಡನು ಬರುವುದಾದರೆ, ഒരു രോഗി വന്നാൽ, ಒಂದು ರೋಗಿ ಬರುವುದಾದರೆ, ഒരു കൊറോണ രോഗി വന്നാൽ, ಒಂದು ಕೊರೋನಾ ರೋಗಿ ಬರುವುದಾದರೆ, യേശുവിന്റെ നാമത്തില്, ಯೇಸುವಿನ ನಾಮದಲ್ಲಿ ആമേൻ ദൈവപ്രവൃത്തി വെളിപ്പെടണം. ದೈವಿಕವಾದಂತ ಕ್ರಿಯೆಗಳು ಇಲ್ಲಿ ಪ್ರಕಟವಾಗಬೇಕು. അതിനാണ് ദൈവശക്തിയുടെ വ്യാപാരത്തിന് വേണ്ടിയാ നമ്മൾ കാത്തിരിക്കുന്നത്. ಅದಕ್ಕೋಸ್ಕರವಾಗಿ ದೈವಿಕವಾದಂತ ಶಕ್ತಿಗೋಸ್ಕರವಾಗಿ ನಾವಿಲ್ಲಿ ಕಾಯುತ್ತಾ ಇದ್ದೇವೆ. ആമേൻ ഞാൻ ഉറങ്ങിയാൽ, ನಾನು ನಿದ್ರೆ ಮಾಡುವುದಾದರೆ, സഭ ഉറങ്ങിയാൽ, ಸಭೆಯು ನಿದ್ರೆ ಮಾಡುವುದಾದರೆ, ഇന്ത്യയിലെ ദൈവമക്കൾ ഉറങ്ങിയാൽ, ದೇಶದಿಂದ ಎಲ್ಲಾ ಮಕ್ಕಳು ನಿದ್ರೆ ಮಾಡುವುದಾದರೆ, ആമേൻ ദൈവം വേറെ ചിലരെ എഴുന്നേൽപ്പിക്കും. ದೇವರು ಬೇರೆ ವ್ಯಕ್ತಿಗಳನ್ನು ಆತನ ನೇಮಿಸುವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. നമ്മൾ അതുകൊണ്ട് അസൂയപ്പെടരുത്. ദൈവം വേറൊരുത്തരെ എഴുന്നേൽപ്പിച്ചാൽ. ಆದುದರಿಂದ ನಾವು ಯಾವ ಕಾರಣಕ್ಕೂ ಹೊಟ್ಟೆ ಕಿಚ್ಚು ಪಡಬಾರದು. ದೇವರು ಬೇರೆಯವರನ್ನು ಆರಿಸುವಾಗ. ഹല്ലേലൂയ. ಹಲ್ಲೆಲೂಯಾ. ഈ നമുക്ക് ഒരു സ്വഭാവമുണ്ട്. ನಮಗೆ ಒಂದು ಸ್ವಭಾವ ಇದೆ. ചിലരുണ്ട് പേര് പറഞ്ഞു പ്രവചിക്കുന്നവരുണ്ട്. ಅಂದ್ರೆ ಕೆಲವೊಬ್ಬರು ಹೆಸರುಗಳನ್ನು ಹೇಳಿ ಸ್ವಲ್ಪ ಪ್ರವಾದಿಸುವವರು ಇರ್ತಾರೆ. ചിലര് ആമേൻ അതിലും ശ്രേഷ്ഠമായത് ചെയ്യുന്നുണ്ട്. ಮಾತ್ರವಲ್ಲ, ಇನ್ನು ಕೆಲವರು ಅದಕ್ಕಿಂತಲೂ ಶ್ರೇಷ್ಠವಾದದನ್ನು ಸಹ ಮಾಡುವವರಾಗಿರುತ್ತಾರೆ. നമ്മുടെ ഇടയിൽ നമുക്കുള്ള ഒരു സ്വഭാവം, ಅದೇ ನಮ್ಮ ಮಧ್ಯದಲ್ಲಿ ನಮಗಿರುವಂತಹ ಸ್ವಭಾವ ಏನೆಂದರೆ, കർത്താവേ അതുപോലൊന്ന് എനിക്കും ചെയ്യണേ. ಕರ್ತನೆ ಅವರಾಗಿ ನಾನು ಮಾಡಬೇಕು. Praise God. Praise the Lord. പക്ഷേ ഏലിശ ഏലിയാവിനോട് പറഞ്ഞു കേട്ടോ, ಆದ್ರೆ ಎಲಿಯನು ಎಲಿಶನ ಹತ್ರ ಮಾಡಿದೇನೆಂದರೆ, ഇത് അല്പം പ്രയാസമുള്ള കാര്യമാണ്. ಇದು ಸ್ವಲ್ಪ ಪ್ರಯಾಸವಾದಂತ ಕಾರ್ಯವಾಗಿದೆ. നീ ചോദിക്കുന്നത് അല്പം പ്രയാസമുള്ള കാര്യമാണ്. ನೀನು ನನ್ನಿಂದ ಕೇಳುತ್ತಾ ಇರುವಂತದ್ದು ಸ್ವಲ್ಪ ಪ್ರಯಾಸಕರವಾದದ್ದು, ಕಷ್ಟಕರವಾದಂತ ಕೆಲಸವಾಗಿದೆ. ഏലിയാവിനോട് ഏലിശയ്ക്ക് ഒറ്റ ആഗ്രഹമേ ഉള്ളൂ. ಅಂದ್ರೆ ಎಲಿಯನಿಂದ ಎಲಿಶನಿಗೆ ಒಂದೇ ಒಂದು ಆಸೆ ಇತ್ತು, അവനിലുള്ള ആത്മാവിന്റെ ഇരട്ടി പങ്ക് എനിക്ക് വേണം. ಅವನಲ್ಲಿದ್ದಂತಹ ಆತ್ಮನ ಆ ಒಂದು ಅಭಿಷೇಕ ನನಗೆ 2 ಪಟ್ಟು ಬೇಕು. അതുകൊണ്ട് ഒരു ദൂത് പറയാം. ಆದ್ದರಿಂದಲೇ ನಾವು ಒಂದು ಆಲೋಚನೆ ಹೇಳುತ್ತೇನೆ. ആ പാസ്റ്ററെ പോലെ ആകാനല്ല ദൈവം എന്നെ ಆ വിളിച്ചത്. ಸೇವಕರು ಹಾಗೆ ಆಗುವುದಕ್ಕಾಗಿ ಅಲ್ಲ ನನ್ನನ್ನು ದೇವರು ಕರೆದಿರುವಂತದ್ದು. എന്നെ പോലെ ആകാനല്ല വേറൊരുത്തനെ ನನ್ನ വിളിച്ചത്. ಹಾಗೆ ಆಗುವುದಕ್ಕಾಗಿ ಅಲ್ಲ ಇತರರನ್ನು ಕರೆದಿರುವಂತದ್ದು. പാസ്റ്റർ സുനിലിനെ പോലെ ആകാനല്ല ആമേൻ അടുത്ത തലമുറയെ വിളിച്ചത്. ಪಾಸ್ಟರ್ ಸುನಿಲ ಆಗುವುದಕ್ಕಾಗಿ ಅಲ್ಲ ಆ ಮುಂದೆ ಬರುವಂತ ಪೀಳಿಗೆ ಬಯಸುವಂತದ್ದು. അതിന്റെ ഇരട്ടി പ്രാപിക്കുവാൻ ಅದಕ್ಕಿಂತಲೂ ಮಿಗಿಲಾಗಿ 2ರಷ್ಟು ഈ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ പ്രാർത്ഥന ഇടയാക്കട്ടെ. ಈ ಪ್ರಾರ್ಥನೆ ಅವಕಾಶ ಮಾಡಿಕೊಡಲಿ. നമുക്ക് അതിനായി പ്രാർത്ഥിക്കാം. ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. 70 പേരെ തിരഞ്ഞെടുത്തു. 70 ಮಂದಿಯನ್ನು ದೇವರಲ್ಲಿ ಆರಿಸಿಕೊಂಡನು. ഉറങ്ങിയത് കൊണ്ട്, ಅಲ್ಲಿ ಅವರು ನಿದ್ರೆ ಮಾಡಿದ ನಿಮಿತ್ತವಾಗಿ. ഹല്ലേലൂയ. ಹಲ್ಲೆಲೂಯಾ. ഇവിടെ നമ്മൾ ആരെങ്കിലും ഉറങ്ങുന്നുണ്ടോ എന്ന് ചോദിച്ചു കഴിഞ്ഞാൽ ಆരും ഉറങ്ങുന്നില്ല. ಅಲ್ಲಿ ನಾನು ನಿಮ್ಮ ಹತ್ರ ಕೇಳುವುದ, ಯಾರಾದ್ರೂ ಇಲ್ಲಿ ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳುವುದಾದ್ರೆ ನೀವು ಯಾರು ಹೇಳುದಿಲ್ಲ, ಇಲ್ಲ ನಾನು ನಿದ್ರೆ ಮಾಡುತ್ತಿಲ್ಲ ಅಂತ ಹೇಳಿ. ആരും ഉറങ്ങുന്നില്ല. ಯಾರು ನಿದ್ರೆ ಮಾಡುತ್ತಿಲ್ಲ. നമ്മൾ സ്വയം ശോധന ചെയ്യാം. ಆದ್ರೆ ನಾವು ನಮ್ಮ ಸ್ವಂತವಾಗಿ ಪರೀಕ್ಷಿಸಿಕೊಳ್ಳಬೇಕು. കർത്താവേ, പ്രാർത്ഥനയിൽ ഉറക്കമുണ്ടോ? ದೇವರೇ, ನನ್ನ ಪ್ರಾರ್ಥನಾ ಜೀವಿತದಲ್ಲಿ ನಾ ಎಲ್ಲಿ ನಿದ್ರೆ ಮಾಡುತ್ತಿದ್ದೇನೋ? ആരാധനയിൽ എനിക്ക് ഉറക്കമുണ്ടോ? ಅಯ್ಯೋ, ಆರಾಧನೆಯಲ್ಲಿ ಎಲ್ಲಿಯಾದ್ರೂ ನಿದ್ರೆ ಮಾಡುತ್ತಿದ್ದೇನೋ? സുവിശേഷീകരണത്തിൽ ഉറക്കമുണ്ടോ? ಸುವಾರ್ತೆ ಸಾರುವ ವಿಷಯಗಳೆಲ್ಲ ಎಲ್ಲಿಯಾದ್ರೂ ನಿದ್ರೆ ಮಾಡುತ್ತಿದ್ದೇನೋ? വിശുദ്ധിയിൽ ഉറക്കം വന്നോ? ಪರಿಶುದ್ಧತೆಯಲ್ಲಿ ಎಲ್ಲಿಯಾದ್ರೂ ನಾನು ನಿದ್ರೆ ಮಾಡುತ್ತಿದ್ದೇನೋ? ആദ്യ സ്നേഹത്തിൽ ഉറക്കം വന്നോ? ಮೊದಲ ಪ್ರೀತಿಯನ್ನು ಕಳೆದುಕೊಂಡು ನಾ ಎಲ್ಲಿಯಾದ್ರೂ ನಿದ್ರೆ ಮಾಡುತ್ತಿದ್ದೇನೋ? കർത്താവിന്റെ വേലയ്ക്ക് വേണ്ടി കൊടുക്കുന്നതിൽ ഉറക്കമുണ്ടോ? ಕರ್ತನ ಸೇವೆಗೋಸ್ಕರವಾಗಿ ಕೊಡುವಂತ ವಿಷಯದಲ್ಲಿ ನಾ ಎಲ್ಲಿಯಾದ್ರೂ ನಿದ್ರೆ ಮಾಡುತ್ತಿದ್ದೇನೋ? നമ്മൾ എവിടെയെങ്കിലും ഉറങ്ങിയിട്ടുണ്ടെങ്കിൽ, ನಾವು ಎಲ್ಲಿಯಾದ್ರೂ ನಿದ್ರೆ ಮಾಡುತ್ತಿರುವುದಾದರೆ, പകൽ കർത്താവ് നമ്മെ ഉണർത്തുകയാണ്. ಈ ಬೆಳಗಿನ ವೇಳೆಯಲ್ಲಿ ದೇವರು ನಮ್ಮನ್ನು ഈ ಎಚ್ಚರಿಸುತ್ತಿದ್ದಾನೆ. പ്രാർത്ഥന പകൽക്കാലം ഉണർത്തുന്ന പ്രാർത്ഥനയാകട്ടെ. ಈ ಒಂದು ಪ್ರಾರ್ಥನೆಯು ಎಚ್ಚರಿಸುವಂತ ಪ್ರಾರ್ಥನೆಯಾಗಿದೆ. കർത്താവേ, നീ എന്നെ ഉണർത്തിയേ മതിയാകത്തുള്ളൂ. ಅಪ್ಪ, ನೀ ನನ್ನನ್ನೊಂದು ಸಾರಿ ಎಚ್ಚರಿಸು ಸ್ವಾಮಿ. പത്രോസിനോട് യേശു ചോദിച്ചു. ಪೇತ್ರನ ಜೊತೆಯಲ್ಲಿ ಈ ಪ್ರಕಾರವಾಗಿ ಕೇಳಿದನು. ഗെത്സമന തോട്ടത്തിൽ താൻ മുട്ടുകുത്തി പ്രാർത്ഥിക്കുകയാണ്. ಗೆತ್ಸೆಮನೆ ತೋಟದಲ್ಲಿ ಆತನ ಮೊಣಕಾಲಾಕಿ ಪ್ರಾರ್ಥಿಸುತ್ತಿದ್ದಂತ ವೇಳೆಯಲ್ಲಿ ഒരു കല്ലേറ് ദൂരത്തിൽ മാറി അപ്പോസ്തലന്മാർ 3 പേർ ഇരിപ്പുണ്ട്. ಒಂದು ಕಲ್ಲೆಸೆಯುವಂತ ದೂರದಷ್ಟು ಹೋಗಿ ಆತನ ಶಿಷ್ಯರಲ್ಲಿ ಅಲ್ಲಿ ಅವರಿದ್ದರು. ആമേൻ. അവരെ ചെന്ന് നോക്കിയപ്പോൾ ಅವರು ಅಲ್ಲಿ ಇದ್ದುಕೊಂಡು ನೋಡುವಂತ ಸಮಯದಲ್ಲಿ നല്ല ഉറക്കത്തിലാ. ಆ ಒಂದು ಶಿಷ್ಯರೆಲ್ಲರೂ ಒಳ್ಳೆ ನಿದ್ರೆಯಲ್ಲಿದ್ದರು. പത്രോസേ, അല്പനേരം എന്നോടുകൂടെ ഉണർന്നിരുന്ന് പ്രാർത്ഥിപ്പാൻ കഴിയത്തില്ലയോ? ಪೇತ್ರನ ಒಂದು ಗಳಿಗೆ ಆದರೆ ಎಚ್ಚರವಾಗಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಿನಗೆ ಸಾಧ್ಯವಾಗಲಿಲ್ಲವೋ? ഇന്നെ ശ്രദ്ധിക്കുന്ന പ്രിയമുള്ളവരെ, ಇವತ್ತು ನನ್ನ ಮಾತನ್ನು ಕೇಳುತ್ತಿರುವಂತ ಪ್ರಿಯ ದೇವಜನರೇ, സഭ ഇവിടെ ഉപവസിക്കുകയും പ്രാർത്ഥിക്കുകയും ചെയ്യുമ്പോൾ, ಸಭೆಯು ಇಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಿರುವಂತ ಸಮಯದಲ್ಲಿ അലസരായി മടിയരായി ആരെങ്കിലും ഭവനത്തിലുണ്ടെങ്കിൽ, ಆಲಸ್ಯರಾಗಿ ಯಾರಾದರೂ ಮೈಮರ್ತವರಾಗಿ ಅವರು ಮನೆಯಲ್ಲಿ ಯಾರಾದರೂ ಇರುವುದಾದರೆ, ദൈവത്തിന്റെ ആത്മാവ് അവരോട് സംസാരിക്കട്ടെ. ದೇವರ
ದೇವರ ಆತ್ಮನ ಅವರ ಜೊತೆಯಲ್ಲಿ ಮಾತನಾಡಲಿ. ಆಮೇನ್. ಇನ್ನು ಪಗಲ್ ಚಿಲದಿനെ ഉണർത്തുന്ന പകലാകട്ടെ. ಕೆಲವೊಬ್ಬರನ್ನು ಎಚ್ಚರಿಸುವಂತ ಬೆಳಿಗ್ಗೆಯಾಗಿರಲಿ. ಈ ಪ್ರಾರ್ಥನೆ ಸಭೆയെ ഉണർത്തുന്ന ಈ പ്രാർത്ഥനയാകട്ടെ. ಪ್ರಾರ್ಥನೆಯು ಸಭೆಯನ್ನು ಎಚ್ಚರಿಸುವಂತ ಪ್ರಾರ್ಥನೆಯಾಗಿರಲಿ. 40 ദിവസത്തെ ഉണർവിന്റെ പ്രാർത്ഥനയാകട്ടെ. ಈ ಒಂದು 40 ದಿನವೂ ಒಂದು ಉಜ್ಜೀವನದ ಪ್ರಾರ್ಥನೆಯಾಗಿರಲಿ. ഹല്ലേലൂയ. ಹಲ್ಲೆಲೂಯ. ಆಮೆನ್. യേശു 70 പേരെ തിരഞ്ഞെടുത്തു. ಯೇಸು ಕ್ರಿಸ್ತನು 70 ಮಂದಿಯನ್ನು ಅಲ್ಲಿ ಆರಿಸಿಕೊಂಡದನ್ನು ನಾವು ನೋಡುತ್ತೇವೆ. ഒന്ന് ഉറങ്ങിയതുകൊണ്ട്. ಒಂದನೇದಾಗಿ ಅವರು ನಿದ್ರೆ ಮೈ ಮರೆತು ಅವರು ನಿದ್ರೆ ಮಾಡಿದ ನಿಮಿತ್ತವಾಗಿ. 9:41 9ನೇ ಅಧ್ಯಾಯದ 41ನೇ ವಾಕ್ಯ. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನಿಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ, ನಿನ್ನ ಮಗನನ್ನು ಇಲ್ಲಿಗೆ ಕರೆಕೊಂಡು ಬಾ ಅಂದನು. ആമേൻ. സ്തോത്രം. മലയാളത്തിൽ ഇങ്ങനെയാണ് എഴുതിയിരിക്കുന്നത്. ಮಲಯಾಳಮಲ್ಲಿ ಈ ಪ್ರಕಾರವಾಗಿ ಬರೆಯಲ್ಪಟ್ಟಿದೆ, അവരുടെ ഇടയിൽ അവിശ്വാസം കോട്ടവുമുള്ള തലമുറ. ಅಂದ್ರೆ ನಂಬಿಕೆ ಇಲ್ಲದಂತ ಮೂರ್ಖ ಸಂತತಿ. യെസ്. എന്തുകൊണ്ടാണ് യേശു 70 പേരെ തിരഞ്ഞെടുത്തത്? ಯಾಕೆ ಯೇಸು ಕ್ರಿಸ್ತನು 70 ಮಂದಿಯನ್ನು ಅಲ್ಲಿ ಆರಿಸಿಕೊಂಡನು? ಎರಡನೇದಾಗಿ വിശ്വാസം അവരിൽ ഇല്ലായിരുന്നു. അവിശ്വാസത്തിന്റെ തലമുറ. ಅಂದ್ರೆ ನಂಬಿಕೆ ಅವರಲ್ಲಿ ಕಡಿಮೆಯಾಗಿತ್ತು. ಅಲ್ಲಿ ಅಪನಂಬಿಕಸ್ಥರು, ನಂಬಿಕೆ ಇಲ್ಲದಂತ ಮೂರ್ಖ ಸಂತತಿ ಆಗಿದ್ದರು. അതുകൊണ്ട് യേശു 70 പേരെ തിരഞ്ഞെടുത്തു. ಆದುದರಿಂದಲೇ ಯೇಸು ಅಲ್ಲಿ 70 ಮಂದಿಯನ್ನು ಆರಿಸಿಕೊಂಡನು. നമ്മുടെ കർത്താവ്, ನಮ್ಮ ಕರ್ತನು മറുരൂപമലയിൽ, ಆತನು ರೂಪಾಂತರದ ಬೆಟ್ಟದಲ್ಲಿ ശിഷ്യന്മാരോട് ഒരുമിച്ച് 3 പേര്, പത്രോസ്, യാക്കോബ്, യോഹന്നാൻ, ಪೇತ್ರ, ಯಾಕೋಬ, ಯೋಹಾನರ ಸಂಗಡದಲ್ಲಿ ഇവർ 3 പേരോട് ഒരുമിച്ച് മലയിലേക്ക് പോയി. ಮೂವರ ಜೊತೆಯಲ್ಲಿ ಸೇರಿ ಆತನು ಬೆಟ್ಟವನ್ನು ಹತ್ತಿದನು, ಬೆಟ್ಟಕ್ಕೆ ಹೋದನು. പെട്ടെന്ന് ಕೂಡಲೇ യേശുക്രിസ്തുവിന്റെ ശരീരത്തിൽ അല്ലെങ്കിൽ തന്റെ വസ്ത്രം വെണ്മയായി തീർന്നു. ಯೇಸು ಕ್ರಿಸ್ತನ ಶರೀರದಲ್ಲಿ ಆತನು ಧರಿಸಿಕೊಂಡಿದ್ದಂತಹ ಬಟ್ಟೆಯು ಅದು ಬೆಳ್ಳಗಾಗಿತ್ತು. ഒരു അലക്കുകാരൻ അലക്കുന്നതിനെക്കാട്ടിലും മഹത്വമേറിയ നിലയിൽ വെളുപ്പായി തീർന്നു. ಆ ಒಂದು ಡೋಬಿಯು ಒಗೆಯುವ ಆ ಒಂದು ಬಟ್ಟೆಗಿಂತಲೂ ಅದು ಬಹಳವಾದಂಥ ಬೆಳ್ಳಗಾಗಿತ್ತು. ശിഷ്യന്മാർ നോക്കിയപ്പോൾ യേശുവിനോട് സംസാരിക്കുന്നു. ಶಿಷ್ಯರು ನೋಡುತ್ತಾ ಯೇಸುವಿನ ಜೊತೆಯಲ್ಲಿ ಮಾತನಾಡುತ್ತಿರುವಂತ ವೇಳೆಯಲ್ಲಿ പത്രോസ് ചോദിക്കുകയാണ്, ಪೇತ್ರನು ಈ ಪ್ರಕಾರವಾಗಿ ಕೇಳುತ್ತಿದ್ದಾನೆ, ഗുരു, ഞങ്ങൾ 3 കൂടാരം ഉണ്ടാക്കട്ടെ. ಗುರುವೇ, ನಾನು ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುತ್ತೇವೆ. ഒന്ന് നിനക്ക്, ಒಂದು ನಿಮಗೆ, ഒന്ന് ഏലിയാവിന്, ಒಂದು ಎಲಿಯನಿಗೆ, ഒന്ന് മോശയ്ക്ക്, ಇನ್ನೊಂದು ಮೋಶೆಗೆ. ಸ್ತೋತ್ರ. നമ്മൾ മുകളിലുള്ള ഭാഗം ഒന്ന് വായിച്ചു നോക്കിക്കേ. ನಾವು ಅಲ್ಲಿ ಕೆಳಗಿನ ಭಾಗ ಅಂದ್ರೆ ಅಲ್ಲಿಯ ಮೇಲಿನ ಭಾಗವನ್ನು ನಾವು ಓದುವುದಾದ್ರೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ. 28. ವಾಯಿಸಿ ಸಿಸ್ಟರ್. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿನಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರೆಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನು ಹತ್ತಿದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆಯಾಯಿತು. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ 2 ಪುರುಷರು ಆತನ ಸಂಗಡ ಮಾತನಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯೂ ಎಲಿಯನು. ಇವರ ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯದಲ್ಲಿ ಮಾತನಾಡುತ್ತಿದ್ದರು. ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈಭಾರವಾಗಿತ್ತು. ಆದರೆ ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು ಆತನ ಸಂಗಡ ನಿಂತಿದ್ದ 2 ಪುರುಷರನ್ನು ಕಂಡರು. ಇವರು ಆತನನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದಕ್ಕೆ ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದರು. ತಾನಂದದ್ದು ತನಗೆ ಗೊತ್ತಾಗಿರಲಿಲ್ಲ. ഇവർ ഈ 3 പേരും യേശുവിനോടൊപ്പമുള്ളവരാ. ಈ 3 ಸಹ ಯೇಸುವಿನ ಜೊತೆಯಲ್ಲೇ ಇದ್ದವರು. യേശുവിന്റെ വിളി കേട്ട് ഇറങ്ങിയതാ. ಯೇಸುವಿನ ಆ ಒಂದು ಕರೆಯನ್ನು ಕೇಳಿ ಅವರು ಹೊರಟು ಬಂದವರು. ഇപ്പോൾ ബാക്കി 9 പേർ താഴെ ഇരിപ്പുണ്ട്. ಆದರೆ ಬಾಕಿ 9 ಮಂದಿಯು ಕೆಳಗಡೆ ಇದ್ದಾರೆ. ഈ 3 പേരെ മാത്രം യേശു ഈ മലയുടെ മുകളിലേക്ക് കൊണ്ടുപോയി. ಆದರೆ ಈ 3 ಮಂದಿಯನ್ನು ಮಾತ್ರ ಯೇಸು ಕ್ರಿಸ್ತನು ಆ ಒಂದು ಬೆಟ್ಟದ ಮೇಲೆ ಕರೆದುಕೊಂಡು ಹೋದನು. അപ്പം ബാക്കിയുള്ളവർ താഴെ ഇരിക്കുക. ಆದರೆ ಬಾಕಿ ಇರುವವರು ಕೆಳಗಡೆ ಇದ್ದಾರೆ. ഈ 3 പേര് മാത്രം യേശുവിനോടൊപ്പം. ಈ 3 ಮಂದಿ ಮಾತ್ರ ಯೇಸುವಿನ ಜೊತೆಯಲ್ಲಿ ಮೇಲಕ್ಕೆ ಹೋಗಿದ್ದರು. ഇങ്ങോട്ട് ശ്രദ്ധിച്ചേ. ಇಲ್ಲಿ ಗಮನಿಸಿರಿ. ഇന്ന് പകൽ നമുക്ക് പ്രാർത്ഥനയ്ക്ക് കടന്നു വന്നവർക്കായി സ്തോത്രം. ಇಲ್ಲಿ ಪ್ರಾರ್ಥನೆಗೆ ಬಂದಿರುವಂತ ಪ್ರತಿಯೊಬ್ಬರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆಮೆನ್. ಆಮೆನ್. ബാക്കിയുള്ളവർ മോശക്കാരൊന്നും അല്ല. ಬಾಕಿಯವರು ಮೋಶೆಯವರನ್ನಲ್ಲ. ನೋ അവര് മോശ ಸಾರಿ, ಕ್ಷಮಿಸಿ. ಅವರೇನು ಮೋಸಗಾರರೇನಲ್ಲ. അല്ല, അവരാരും കുറവുള്ളവരൊന്നും അല്ല. ಅವರು ಯಾರು ಸಹ ಕೊರತೆ ಉಳ್ಳವರು ಸಹ ಅಲ್ಲ. പിന്നെ ദൈവം കൃപയാൽ നമുക്ക് ഈ ഭാഗ്യം തന്നതാണ്. ಆದ್ರೆ ದೇವರ ಕೃಪೆಯಿಂದ ನಮಗೆ ಈ ಒಂದು ಭಾಗ್ಯವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾನೆ. നമുക്ക് ജോലി ഇല്ലാഞ്ഞൊന്നും അല്ല. ನಮಗೆ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲ. വീട്ടിൽ എന്തൊക്കെയെങ്കിലും ഒക്കെ ജോലി കണ്ടിരിക്കും.
ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಸ್ವಲ್ಪ ಕೆಲಸಗಳು ಇದ್ದೇ ಇರುತ್ತದೆ. ദൈവം എന്നെ തെരഞ്ഞെടുത്തതിനായി സ്തോത്രം. ಆದ್ರೆ ದೇವರು ನನ್ನನ್ನು ಆರಿಸಿಕೊಂಡದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ പ്രാർത്ഥനയ്ക്ക് ಸಲ್ಲಿಸುತ್ತೇನೆ. എന്നെ കർത്താവ് കൊണ്ടുവന്നതിനായി സ്തോത്രം. ಈ ಪ್ರಾರ್ಥನೆಗೆ ದೇವರು ನನ್ನನ್ನು ಕರೆದುಕೊಂಡು ಬಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ആമേൻ. പ്രാർത്ഥനയ്ക്ക് വന്നവരെ, ಪ್ರಾರ್ಥನೆಗೆ ಬಂದವರನ್ನು ഈ 3 പേർ ಈ 3 ಜನರು യേശുവിന് അനുഭവിച്ച സാന്നിധ്യം അവർ തിരിച്ചറിഞ്ഞു. ಅಂದ್ರೆ ಯೇಸು ಕ್ರಿಸ್ತನ ಅನುಭವಿಸಿದಂತಹ ಒಂದು ಸಾನ್ನಿಧ್ಯವನ್ನು ಅವರು ತಿರುಗಿ ಅದನ್ನು ಸರಿಯಾಗಿ ಅವರು ಅರ್ಥ ಮಾಡಿಕೊಂಡರು. എന്തിനാ ആരാധനയ്ക്ക് വരുന്നത്? ಯಾಕೆ ನಾವು ಆರಾಧನೆಗೆ ಬರುವಂತದ್ದು? തലയുടെ എണ്ണം കാണിക്കാനല്ല, ತಲೆಯಲ್ಲಿರುವಂತಹ ಬುದ್ಧಿಯನ್ನು ತೋರಿಸುವುದಕ್ಕಾಗಿ ಅಲ್ಲ, ತಲೆಯನ್ನು ತೋರಿಸುವುದಕ್ಕಾಗಿ ಅಲ್ಲ, നമ്മുടെ എണ്ണം, നമ്മുടെ എന്നാ പറഞ്ഞേ, ನಮ್ಮ ಹೆಣಿಸುವಿಕೆಗಳನ್ನಲ್ಲ, നമ്മൾ ഇത്ര പേരുണ്ട് എന്ന് എണ്ണി എണ്ണി കാണിക്കാനല്ല, ನಾವು ಇಷ್ಟು ಜನ ಇದ್ದೇವೆ ಅಂತೇಳಿ ಲೆಕ್ಕ ಮಾಡೋದಕ್ಕೋಸ್ಕರವಾಗಿ ಅಲ್ಲ. പിന്നെ എന്തിനാ വരുന്നത്? ಹಾಗಾದ್ರೆ ನಾವು ಯಾವುದಕ್ಕೋಸ್ಕರವಾಗಿ ಬರುವಂತದ್ದು? ദൈവ സാന്നിധ്യം ഇറങ്ങുമ്പോൾ, ಆಮೇಲೆ ಆಲಯದಲ್ಲಿ ದೈವಿಕವಾದಂತಹ ಸಾನ್ನಿಧ್ಯ ಇಳಿಯುವಾಗ, പരിശുദ്ധാത്മാവിന്റെ ಪ್ರವೃತ್ತಿ വെളിപ്പെടുമ്പോൾ, ಪರಿಶುದ್ಧಾತ್ಮನ ಕ್ರಿಯೆಗಳು ಪ್ರಕಟವಾಗುವಾಗ, ദൈവ ಸಾನ್ನಿಧ್യം ഇതിനകത്ത് ದೇವರ വ്യാപരിക്കുമ്പോൾ, ಸಾನ್ನಿಧ್ಯದಲ್ಲಿ ಪ್ರಕಟವಾಗುವಂತ ವೇಳೆಯಲ್ಲಿ അതെനിക്ക് തിരിച്ചറിയണം, ಅಯ್ಯೋ ಅದನ್ನ ಅನುಭವಿಸಬೇಕು, അതിന്റെ ശരീരത്തിന്മേലറിയണം, ಅದನ್ನ ನನ್ನ ಶರೀರದಲ್ಲಿ ನಾನು ಅದನ್ನು ಅನುಭವಿಸಬೇಕು. ആത്മശക്തിയായിട്ടാകട്ടെ, ಅದು ಆತ್ಮನ ಶಕ್ತಿಯಾಗಿರಲಿ, ദൈവിക ಅಥವಾ സൗഖ്യമാകട്ടെ, ದೈವಿಕವಾದಂತಹ ಸೌಖ್ಯವಾಗಿರಲಿ, വചനത്തിന്റെ വിടുതലാകട്ടെ, ಅಥವಾ ವಾಕ್ಯದ ಬಿಡುಗಡೆ ಆಗಿರಲಿ, ഇതെന്റെ ശരീരത്ത് തിരിച്ചറിയണം. ಇದೆಲ್ಲವನ್ನು ನಾನು ನನ್ನ ಶರೀರದಲ್ಲಿ ಅನುಭವಿಸಬೇಕು. മറ്റുള്ളവരിൽ നിന്ന് വ്യത്യസ്തമായി എനിക്കൊരു വിളിയുണ്ട്. ಮತ್ತೊಬ್ಬರಿಗಿಂತ ವ್ಯತ್ಯಾಸವಾದಂತಹ ಆರಿಸುವಿಕೆ, ಕರೆಯುವಿಕೆ ನನಗೆ ಇದೆ. ഹല്ലേലൂയ. ಹಲ್ಲೆಲೂಯಾ. ഈ പകൽ എനിക്കത് തിരിച്ചറിയണം. ಈಗಾದರೂ ಅದನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ഈ ശുശ്രൂഷയൊക്കെ നടക്കുമ്പോൾ ചിലർ പറയാറില്ലേ, എന്റെ മേൽ ഒരു ദൈവ സാന്നിധ്യം എനിക്ക് അനുഭവപ്പെട്ടു. ಅಂದ್ರೆ ಕೆಲವೊಮ್ಮೆ ಕೆಲವೊಬ್ಬರು ಸೇವೆಯನ್ನು ಮಾಡುತ್ತಿರುವಂತ ವೇಳೆಯಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, ನನ್ನ ಮೇಲೆ ಒಂದು ದೈವಿಕವಾದಂತಹ ಸಾನ್ನಿಧ್ಯವನ್ನು ನಾನು ಅನುಭವಿಸಿದೆ ಅಂತ ಹೇಳಿ. ചിലർക്ക് അത് അറിയത്തില്ല. ಕೆಲವೊಬ್ಬರಿಗೆ ಅದು ಗೊತ್ತಾಗುವುದೇ ಇಲ್ಲ. അപ്പൊ അനുഭവിച്ച ആ വ്യക്തിക്കറിയാം, ಅನುಭವಿಸುವುದಾದರೆ ಆ ವ್ಯಕ್ತಿಗೆ ಗೊತ್ತಾಗುತ್ತದೆ, ഞാൻ ദൈവവുമായിട്ടുള്ള ബന്ധത്തിൽ ഇന്ന് പകൽ എന്നോട് ദൈവം സംസാരിച്ചു. ಅಂದ್ರೆ ದೇವರ ಜೊತೆಲಿದ್ದಂತಹ ಒಂದು ಸಂಬಂಧ ನಿಮಿತ್ತವಾಗಿ ದೇವರು ನನ್ನನ್ನು ಮುಟ್ಟಿದ್ದಾನೆ, ನಾನು ಸ್ಪರ್ಶಗೊಂಡಿದ್ದೇನೆ ಅಂತ ಹೇಳಿ. ഹല്ലേലൂയ. ಹಲ್ಲೆಲೂಯಾ. സോ ദൈവത്തിന്റെ സാന്നിധ്യം ഉള്ളടമാണ് ദൈവാലയം. ಆದ್ದರಿಂದ ದೇವರ ಸಾನ್ನಿಧ್ಯ ಎಲ್ಲಿ ಇದೆಯೋ ಅಲ್ಲಿ ಮಾತ್ರವೇ ದೇವರ ಆಲಯವು അപ്പൊ ഈ ಇರುವಂತದ್ದಾಗಿರ್ತದೆ. 3 പേർക്ക് ಹಾಗಾದ್ರೆ ಅಲ್ಲಿ 3 ವ್ಯಕ್ತಿಗಳಿಗೆ ഈ ദൈവ ശബ്ദം തിരിച്ചറിഞ്ഞു. ದೇವರ ಶಬ್ದವು ಅಲ್ಲಿ ಕೇಳಲ್ಪಟ್ಟಿತು. ബാക്കി 9 പേര് താഴെ ഇരിപ്പുണ്ട്. ಬಾಕಿ 9 ಮಂದಿ ಬೆಟ್ಟದ ಕೆಳಗಡೆ ಇದ್ದಾರೆ. അവരാരും കുറവുള്ളവരല്ല, ಅವರು ಯಾರು ಸಹ ಕೊರತೆ ಇರುವವರಲ್ಲ. പക്ഷേ യേശു ഇവരെ കൊണ്ട് ആ മുകളിലേക്ക് ಆದ್ರೆ പോയി. ಯೇಸು ಕ್ರಿಸ್ತನು ಈ 3 ಮಂದಿಯನ್ನು ಮಾತ್ರ ಕರೆದುಕೊಂಡು ಮೇಲಕ್ಕೆ ಹೋದನು. പ്രാർത്ഥിക്കാൻ അവസരം കിട്ടുന്നവർക്കായി സ്തോത്രം. ಪ್ರಾರ್ಥನೆಗೆ ಅವಕಾಶ ಇರುವವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഉപവസിപ്പാൻ കൃപയുള്ളവർക്കായി സ്തോത്രം. ಉಪವಾಸ ಮಾಡುವವರಿಗೆ ದೇವರು ಕೃಪೆ ಕೊಟ್ಟಿರುವುದನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ആമേൻ. ദൈവത്തിന് നമ്മളോട് ഇടപെടാനുണ്ട്. ದೇವರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. അങ്ങനെ യേശു മറുരൂപ മലയിൽ വെച്ച് താൻ ആമേൻ വരുവാനുള്ള, അല്ലെ തനിക്ക് ക്രൂശിൽ സഹിപ്പാനുള്ള കാര്യങ്ങളൊക്കെ പിതാവാം ദൈവം സംസാരിച്ചു കഴിഞ്ഞു. ಹಾಗೆ ಯೇಸು ಕ್ರಿಸ್ತನು ಆ ಒಂದು ರೂಪಾಂತರ ಬೆಟ್ಟದಲ್ಲಿ ಯೇಸುಗೆ ಮುಂದಕ್ಕೆ ಆಗ್ಲಿಕ್ಕಿರುವಂತಹ ಕೆಲವೊಂದು ಕ್ರಿಯೆಗಳು, ಕಾರ್ಯಗಳು, ಸಂಕಷ್ಟಗಳು, ಮರಣದ ಕುರಿತಾಗಿ ಆತನ ತಂದೆ ಜೊತೆಯಲ್ಲಿ ಸಂಭಾಷಣೆ ಮಾಡುತ್ತಾ ಇದ್ದನು. അടുത്തത് ശിഷ്യന്മാർ ഒരു ശബ്ദവും കേട്ടു. ನಂತರವಾಗಿ ಶಿಷ್ಯರಿಗೆ ಅಲ್ಲಿ ಒಂದು ಶಬ್ದ ಕೇಳಿಸಲ್ಪಟ್ಟಿತು. ആമേൻ. അതിന്റെ 34ാമത്തെ വാക്യം പറയുന്നു, ಅದರಲ್ಲಿ 34ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ഇവന് ചെവി കൊടുപ്പീൻ. 35 ಆಗ ಆ ಮೋಡಗಳೊಳಗಿಂದ, ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಇವನು ചെവി കൊടുപ്പീൻ. 35 ಇವൻ എൻ്റെ പ്രിയപുത്രൻ. ಇವನಿಗೆ ಕಿವಿಗೊಡಿರಿ, ಇವನು ನನ್ನ ಪ್ರಿಯ ಮಗನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯಾ. എല്ലാവരും ഒന്ന് ശ്രദ്ധിക്കണേ. ಎಲ್ಲರೂ ಸಹ ಗಮನಿಸಿರಿ. ಇವನು ചെവി കൊടുപ്പീൻ. ಇವನಿಗೆ ಕಿವಿಗೊಡಿರಿ, ಇವൻ എൻ്റെ പ്രിയപുത്രൻ. ಇವನು ನನ್ನ ಪ್ರಿಯ ಮಗನಾಗಿದ್ದಾನೆ. ഞാൻ വർഷങ്ങൾക്ക് മുമ്പ് ഈ വാക്യം വായിച്ചപ്പോൾ, ನಾನು ವರ್ಷಗಳಿಗಿಂತ ಮುಂಚೆ ಈ ವಾಕ್ಯವನ್ನು ಕೇಳಿದಾಗ എൻ്റെ ഹൃദയത്തോട് ദൈവം ഇടപെട്ട കാര്യം ഞാൻ ನನ್ನ ಹೃದಯದಲ್ಲಿ ದೇವರು ಸಂಭಾಷಣೆ ಮಾಡಿದಂತ ಕಾರ್ಯವನ್ನು ಹೇಳುತ್ತೇನೆ. ഈ ശിഷ്യന്മാരുമായിട്ട് ഒരുമിച്ചാണ് യേശു ഇപ്പോൾ മലയിൽ ഇരിക്കുന്നത്. ಅಂದ್ರೆ ಶಿಷ್ಯರ ಜೊತೆಲಿ ಸೇರಿ ತಾನೇ ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಬೆಟ್ಟದಲ್ಲಿ ಇದ್ದಾನೆ. പക്ഷെ പിതാവാം ദൈവം പറയുക, ಆದ್ರೆ ತಂದೆಯಾದಂತ ದೇವರು ಅಲ್ಲಿ ಹೇಳುತ್ತಿದ್ದಾನೆ, ಇವನು ചെവി കൊടുപ്പീൻ. ಇವನ ಮಾತುಗಳನ್ನು ಕೇಳಿರಿ, ಇವൻ എൻ്റെ പ്രിയപുത്രൻ. ಇವನು ನನ್ನ ಪ್ರಿಯನಾಗಿರುವಂತ ಮಗನು. എൻ്റെ ഉള്ളിൽ തന്ന ആശയം ഞാൻ പറയാം. ನನ್ನ ಒಳಗಡೆ ದೇವರು ಕೊಟ್ಟಿರುವಂತ ಆಸೆಯನ್ನು ನಾನು ಹೇಳುತ್ತೇನೆ. യേശുക്രിസ്തുവിനെ പൊതുവെ ആ സമൂഹം വിളിച്ചിരുന്നത്, ಯೇಸು ಕ್ರಿಸ್ತನನ್ನು ಉದುವಾಗಿ ಅಲ್ಲಿ ಇರುವಂತವರು ಕರೆದಿರುವಂತದ್ದು ಏನೆಂದರೆ, അല്ലെങ്കിൽ അന്നത്തെ ആൾക്കാർ പറഞ്ഞിരുന്നത്, ಅಲ್ಲಿಯ ವ್ಯಕ್ತಿಗಳು ಅವತ್ತಿನ ದಿನದಲ್ಲಿ ಅವನ ಕರೆಯುತ್ತಿದ್ದದು, ഇവൻ മറിയയുടെ മകൻ, ಇವನು ಮರಿಯಳ ಮಗನು, അച്ഛന്റെ മകൻ, ಈತನು ಆ ಒಂದು ಬಡಗಿಯ ಮಗನು. ഇങ്ങനെ പല പേരിൽ അറിയപ്പെട്ടിരുന്നേ. ಈ ರೀತಿಯಲ್ಲಿ ಅನೇಕ ಹೆಸರುಗಳಿಂದ ಆತನು ಕರೆಯಲ್ಪಡುತ್ತಿದ್ದನು. അപ്പം ഒരു നിന്ദാവാചകമായിരുന്നു യേശുവിനെ കുറിച്ച് ആ നാട്ടുകാർ വിളിച്ചിരുന്നത്. ಅಂದ್ರೆ ನಿಂದಾ ಮಾತುಗಳಾಗಿ ಯೇಸು ಕ್ರಿಸ್ತನನ್ನು ಅಲ್ಲಿಯ ಊರಿನವರು ಕರೆಯುತ್ತಿದ್ದರು. എല്ലാവരും വിളിച്ചെന്നില്ല, ಎಲ್ಲರೂ ಕರೆದ್ರು ಅಂತ ಹೇಳಿ ನಾ ಹೇಳುತ್ತಿಲ್ಲ. ചില
മിടുക്കന്മാര്. ಕೆಲವು ಬುದ್ಧಿವಂತರು. അപ്പൊ യേശുവിനെ വിളിക്കുകയാണ്, ഇവൻ മറിയയുടെ മകൻ, ಆದರೆ ಯೇಸುವನ್ನು ಕರೆಯುತ್ತಿದ್ದದ್ದು ಹೇಗೆ ಅಂತ ಹೇಳಿದ್ರೆ ಮರಿಯಳ ಮಗನು, ഇവൻ ആശാരിയുടെ മകൻ. ಇವನು ಬಡಗಿಯ ಮಗನಾಗಿದ್ದಾನೆ. ഈ വക പേരുകൾ അറിയപ്പെടുമ്പോൾ ಈ ರೀತಿಯ ಈ ಒಂದು ಹೆಸರುಗಳಿಂದ ಪರಿಚಯವಾಗುವಾಗ സ്വർഗത്തിലെ ദൈവം പറയുക, ಸ್ವರ್ಗದ ತಂದೆ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ഇവൻ എന്റെ പ്രിയപുത്രൻ. ಇವನು ನನ್ನ ಪ್ರಿಯನಾಗಿರುವಂತ ಮಗನು. ഇങ്ങോട്ടൊന്ന് ശ്രദ്ധിച്ചേ. ಈ ಕಡೆಗೆ ಒಂದು ಸಾರಿ ಗಮನಿಸಿರಿ. സ്വർഗത്തിലെ ദൈവം യേശുവിനോട് പറയുക, ಸ್ವರ್ಗದ ದೇವರು ಯೇಸುವಿನ ಜೊತೆ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ആമേൻ, നീ എന്റേതാണ്, ನೀನು ನನ್ನವನಾಗಿದ್ದಿ, നീ അനാഥനല്ല. ನೀ ಅನಾಥನಲ್ಲ. ആമേൻ, നിന്നെ അവരും ഇവരും പലതും വിളിക്കുന്നുണ്ടായിരിക്കും, ನಿನ್ನನ್ನು ಅನೇಕರು ಅದು ಇದು ಅಂತೇಳಿ ಕರೆಯುತ್ತಿರಬಹುದು, പക്ഷെ നീ എന്റെ പുത്രനാകുന്നു. ಆದರೆ ನೀನು ನನ್ನ ಮಗನಾಗಿದ್ದಿ. എന്നെ ശ്രദ്ധിക്കുന്ന പ്രിയപ്പെട്ടവരെ, ನನ್ನ ಮಾತನ್ನು ಕೇಳುತ್ತಿರುವಂತ ಪ್ರಿಯ ದೇವರ ಮಕ್ಕಳೇ, നീ രക്ഷിക്കപ്പെട്ട് സ്നാനപ്പെട്ട വ്യക്തിയാണ്, ನೀನು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿದಂತ ಮಗು ಆಗಿರಬಹುದು, നീ ദൈവപൈതലാണ്, ನೀನು ದೇವರ ಮಗು ಆಗಿದ್ದಿ, സഭയിൽ ചേർന്ന് നടക്കുന്ന ആരാധിക്കുന്നവരാണ്. ಸಭೆಯ ಜೊತೆಯಲ್ಲಿ ಸೇರಿ ಆರಾಧನೆಯಲ್ಲಿ ನೀನು ನಡೆಯುತ್ತಾ ഒരു ಇದ್ದಿ. പക്ഷേ നിന്നെ ആരെങ്കിലും ഒരു നിന്ദാപാത്രമായി കാണുന്നുണ്ടെങ്കിൽ, ಯಾರಾದರೂ ನಿನ್ನನ್ನು ನಿಂದಾಪಾತ್ರೆಯಾಗಿ ಕಾಣುತ್ತಾ ಇರುವುದಾದರೆ, കുടുംബത്തിൽ പ്രിയപ്പെട്ടവർ നിന്നെ നിന്ദിക്കായി കാണുന്നുണ്ടെങ്കിൽ, ಕುಟುಂಬದವರು ನಿನ್ನನ್ನು ನಿಂದಾಪಾತ್ರೆಯಾಗಿ ಕಾಣುತ್ತಾ ಇರುವುದಾದರೆ, ഈ ദേശത്ത് നാട്ടുകാർ നമ്മെ നിന്ദയായി കാണുന്നുണ്ടെങ്കിൽ, ಈ ದೇಶದಲ್ಲಿ ನಿನ್ನನ್ನು ಒಂದು ನಿಂದಾಪಾತ್ರೆಯಾಗಿ ಕಾಣುತ್ತಿರುವುದಾದರೆ, സ്വർഗം നമ്മോട് പറയുകയാണ്, ಸ್ವರ್ಗದ ದೇವರು ನಮ್ಮನ್ನು ನೋಡಿ ಹೇಳುವುದೇನೆಂದರೆ, നീ എന്റെ വകയാകുന്നു, ನೀನು ನನ್ನ ಮಗನಾಗಿದ್ದಿ, നീ എന്റെ വകയാകുന്നു, ನೀನು ನನ್ನ ಪಕ್ಷದವನಾಗಿದ್ದಿ, നീ എന്റെ പുത്രനാകുന്നു. ನೀ ನನ್ನ ಮಗನಾಗಿದ್ದಿ. അതുകൊണ്ട് ദൈവപൈതലെ ഭാരപ്പെടരുത്. ಆದ್ದರಿಂದಲೇ ದೇವರ ಮಗುವೆ ಭಾರಪಡಬಾರದು. ആരൊക്കെ എതിർത്താലും, ಯಾರೇ ನಿನಗೆ ಎದುರಾಗಿದ್ದರು, ആരൊക്കെ നിന്ദിച്ചാലും, ಯಾರೇ ನಿನ್ನ ನೋಡಿ ನಿಂದಿಸಿದರು, ആര് പരിഹസിച്ചാലും, ಯಾರೇ ನಿನ್ನನ್ನು ಪರಿಹಾಸ ഇന്ന് ಮಾಡಿದರು, പകൽ എനിക്കൊരു ധൈര്യമുണ്ട്. ಆದರೆ ಈ ಬೆಳಗಿನ ವೇಳೆ ನನಗೆ ಒಂದು ಧೈರ್ಯವಿದೆ. ആമേൻ, എന്റെ ദൈവം എന്നോട് പറയുന്നു, ನನ್ನ ದೇವರು ನನಗೆ ಹೇಳುವುದೇನೆಂದರೆ, നീ എനിക്കുള്ളവൻ, ನೀನು ನನಗಾಗಿರುವವನು, എന്റെ ನೀ മകനാകുന്നു. ನನ್ನ ಮಗನಾಗಿದ್ದಿ. ഹല്ലേലൂയ. ಹಲ್ಲೆಲೂಯಾ. ഇന്ന് പകൽ ധൈര്യപ്പെട്ടാട്ടെ. ನಾವು ಈ ಬೆಳಗಿನ ವೇಳೆಯಲ್ಲಿ ಧೈರ್ಯ ಹೊಂದಬೇಕು. ചിലപ്പം ഭർത്താവ് ഉപേക്ഷിച്ച് കാണും, ಕೆಲವೊಮ್ಮೆ ಗಂಡಂದಿರು ನಮ್ಮನ್ನು ತ್ಯಜಿಸಬಹುದು. സ്നാനപ്പെട്ടത് നിമിത്തം ഭാര്യ ചിലപ്പോൾ ഇറങ്ങിപ്പോയി കാണും, ದೀಕ್ಷಾ ಸ್ನಾನವನ್ನು ಪಡೆದುಕೊಂಡ ನಿಮಿತ್ತವಾಗಿ ಗಂಡನು ಹೆಂಡತಿಯನ್ನು ಬಿಟ್ಟು അല്ലെ ಹೋಗಿರಬಹುದು, കുടുംബക്കാർ ഉപേക്ഷിച്ച് കാണും, ಅಥವಾ ಕುಟುಂಬದವರೇ ತಳ್ಳಿ ಹಾಕಿರಬಹುದು, ആരും സഹായം കാണത്തില്ല. ಯಾರ ಸಹಾಯ ಇಲ್ಲದೆ ಇರಬಹುದು. സ്വർഗം പറയുന്നത്, ಆದರೆ ಸ್ವರ್ಗ ಹೇಳುವುದೇನೆಂದರೆ, നീ എന്റെ മകനാ, ನೀ ನನ್ನ നീ ಮಗನಾಗಿದ್ದಿ, എന്റെ മകളാ. ನೀ ನನ್ನ ಮಗಳಾಗಿದ್ದಿ. ആമേൻ. ഈ പകൽ ആമേൻ. ധൈര്യം ഏറ്റെടുക്കണം. ಈ ಬೆಳಗಿನ ವೇಳೆ ನಾವು ಧೈರ್ಯಗೊಳ್ಳುವವರಾಗಿರಬೇಕು. അത് കഴിഞ്ഞിട്ട് ಅದಾದ ನಂತರವಾಗಿ ശിഷ്യന്മാരുമായി യേശു താഴേക്ക് വന്നു. ಶಿಷ್ಯರ ಜೊತೆಯಲ್ಲಿ ಯೇಸು ಕ್ರಿಸ್ತನ ಕೆಳಗೆ ಇಳಿದು ಬಂದನು. ഈ സമഭൂമിയിൽ വന്നപ്പോൾ, അല്ലെ താഴേക്ക് വന്നപ്പോൾ, ಆತನು ಹಿಡಿದು ಕೆಳಗಡೆ ಬಂದಂತ ವೇಳೆಯಲ್ಲಿ, ಭೂಮಿಗೆ ಬಂದ ವೇಳೆಯಲ್ಲಿ, ഒരു മനുഷ്യൻ, ഒരു പിതാവ് നിലവിളിച്ചുകൊണ്ട്, ಒಂದು ತಂದೆಯು ಬೊಬ್ಬೆ ಹಾಕಿಕೊಂಡು, ആമേൻ, ഗുരു എന്റെ മകനെ രക്ഷിക്കണമേ എന്ന് പറഞ്ഞു. ಗುರುವೇ ನನ್ನ ಮಗನನ್ನು ರಕ್ಷಿಸಬೇಕು ಅಂತೇಳಿ ಆತನು ಬೊಬ್ಬೆ ಹಾಕಿಕೊಂಡು ಬಂದನು. അവൻ എനിക്ക് ഏകജാതനാകുന്നു. ಆತನೇ ಒಬ್ಬನೇ ಮಗನಾಗಿದ್ದಾನೆ. അവന്റെ മേൽ ഒരു ദുരാത്മാവ് ಆತನ പിടിച്ചിട്ടുണ്ട്. ಮೇಲೆ ಒಂದು ದುರಾತ್ಮವು ಹಿಡಿದಿದೆ. ആമേൻ. ഇവനെ നിന്റെ ശിഷ്യന്മാരെ കൊണ്ട് പുറത്താക്കാൻ കഴിഞ്ഞില്ല. ಆದರೆ ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದಾಗ ಈ ಶಿಷ್ಯರಿಗೆ ಆತನನ್ನು ಹೊರಗಡೆ ಹಾಕಲು ಸಾಧ್ಯವಾಗಲಿಲ್ಲ. ആമേൻ. അപ്പോൾ 41 വാക്യം പറയുന്നു, 41ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, അവിശ്വാസവും കോട്ടവുമുള്ള തലമുറ. ಅವಿಶ್ವಾಸ, ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನದವರೇ, ഞാൻ നിങ്ങളോടുകൂടി എത്ര കാലം ഇരിക്കും, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರುವೆನು. എന്നിട്ട് ആ പിതാവിനോട് പറഞ്ഞു, ನಂತರವಾಗಿ ತಂದೆಗೆ ಈ ಪ್ರಕಾರವಾಗಿ ಹೇಳಿದನು, ആ കുഞ്ഞിനെയും കൊണ്ടുവരാൻ. ಆ ಮಗುವನ್ನು ಈ ಕಡೆಗೆ ಕರೆದುಕೊಂಡು ಬಾ. നമ്മുടെ വിഷയം ನಮ್ಮ ವಿಷಯ എന്തുകൊണ്ടാ 70 പേരെ തെരഞ്ഞെടുത്തത്? ಯಾವುದಕ್ಕೋಸ್ಕರವಾಗಿ ದೇವರು 70 ಮಂದಿಯನ್ನು ಆರಿಸಿಕೊಂಡನು. 12 പേരുണ്ട്. 12 ಜನ ಅಲ್ಲಿದ್ದಾರೆ. 1 ഉറക്കം, ಒಂದನೇದಾಗಿ ಮೈಭಾರವಾಗಿ ನಿದ್ರೆ, 2 ಎರಡನೇದಾಗಿ അവിശ്വാസം, ಅಲ್ಲಿ ಅಪನಂಬಿಗಸ್ತಿಕೆ, ನಂಬಿಕೆ ಇಲ್ಲದಂತ ಸಂತತಿ. എന്റെ മേൽ അവിശ്വാസം വന്നാൽ, ನನ್ನ ಮೇಲೆ ನಂಬಿಕೆಯನ್ನು ನಾನು ಕಳೆದುಕೊಂಡರೆ, ദൈവത്തിന് എന്നെ പ്രയോജനപ്പെടുത്താൻ ഒക്കത്തില്ല. ದೇವರು ನನ್ನನ್ನು ಯಾವ ಕಾರಣಕ್ಕೂ ಪ್ರಯೋಜನಪಡಿಸಲು ಸಾಧ್ಯವಿಲ್ಲ. ഞാൻ എൻ്റെ ദൈവത്തെ സ്തുതിക്കുന്നു. ನಾನು ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ആമേൻ. ഇവിടെ ഇങ്ങനെ ഒരു പ്രവർത്തനം നടത്തി തന്ന ദൈവത്തിന് സ്തോത്രം. ದೇವರು ಇಲ್ಲಿ ಈ ಒಂದು ಕಾರ್ಯವನ್ನು ಮಾಡುತ್ತಾ ಇರುವುದಕ್ಕೋಸ್ಕರವಾಗಿ, ನಡೆಸುತ್ತಿರುವುದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ദൈവം വൻ കാര്യങ്ങളെ ദേശത്ത് ചെയ്യട്ടെ. ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಈ ದೇಶದಲ್ಲಿ ಮಾಡಲಿ. ഞാൻ ആദ്യമേ ഇവിടെ വരുമ്പോൾ, ನಾನು ಮೊಟ್ಟ ಮೊದಲು ಇಲ್ಲಿಗೆ ಬಂದಾಗ പാസ്റ്ററുടെ ഒരു ബന്ധുവിന്റെ വീട്ടിലാണ് ഞാൻ താമസിച്ചത്. ಸೇವಕರ ಬಾಬಂಕಲ್ ಅವರ ಮನೆಯಲ್ಲಿ ಇವರು ವಾಸವಾಗಿದ್ರು. രണ്ടാം തവണ വന്നപ്പോൾ, ಎರಡನೇ ಸಾರಿ ಬಂದಾಗ പാസ്റ്റർ വീട്ടിലാണ് താമസിച്ചത്. ಪಾಸ್ಟ್ ಅವರ ಮನೆಯಲ್ಲಿ ಇವರು ತಂಗಿದರು. മൂന്നാമത്തെ തവണ വന്നപ്പോൾ, ಮೂರನೇ ಸಾರಿ ಬಂದಾಗ പാസ്റ്റർ കൂടെയാണ് താമസിച്ചത്. ಪಾಸ್ಟರ್ ಜೊತೆಯಲ್ಲೇ ನಾನಿದ್ದೆ. നാലാം തവണ വന്നപ്പോൾ, ನಾಲ್ಕನೇ ಸಾರಿ ಬಂದಾಗ കർത്താവിന്റെ കൃപയാൽ, ಕರ್ತನ ಕೃಪೆಯಿಂದ, ആമേൻ, ഈ ദേശത്തിന് വന്ന, ഈ സഭയ്ക്ക് വന്ന വിടുതലിനായി സ്തോത്രം. ದೇವರು ಈ ಒಂದು ಸಭೆ ಕೊಟ್ಟಂತ ಬಿಡುಗಡೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. വിശ്വസിക്കുന്നവരുണ്ടോ?
ನಂಬಿಕೆ ಉಳ್ಳವರು ಇದ್ದಾರೋ ഈ പകൽ ദൈവം അത്ഭുതം ചെയ്യാൻ ಈ പോകും. ಬೆಳಗಿನ ವೇಳೆಯಲ್ಲಿ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ദേശത്ത് സഭയെ അതിരുകളെ വിശാലമാക്കട്ടെ. ದೇಶದಲ್ಲಿ ದೇವರು ಈ ಸಭೆಯ ಎಲ್ಲೆಗಳನ್ನು ವಿಸ್ತರಿಸುವನಾಗಿರ್ತಾನೆ. ദേശത്ത് ദൈവപ്രവൃത്തി വെളിപ്പെടട്ടെ. ದೇಶದಲ್ಲಿ ದೈವಿಕವಾದಂತಹ ಕಾರ್ಯಗಳು ಪ್ರಕಟವಾಗಲಿ. അതുകൊണ്ട് കുഞ്ഞുങ്ങളെ, സഹോദരന്മാരെ, സഹോദരിമാരെ, ಆದ್ದರಿಂದಲೇ ಪ್ರಿಯ ಮಕ್ಕಳೇ, ಸಹೋದರರೇ, ಸಹೋದರಿಯರೇ, നമ്മളുടെ ഉള്ളിൽ അവിശ്വാസമുണ്ടെങ്കിൽ, ನಮ್ಮ ಒಳಗಡೆ ಅಪನಂಬಿಕೆ ಇರುವುದಾದರೆ ദൈവം വിശ്വാസമുള്ള വേറെ ചിലരെ തെരഞ്ഞെടുക്കും. ದೇವರು ನಂಬಿಗಸ್ತರಾದಂತ ಕೆಲವೊಬ್ಬರನ್ನು ಆರಿಸಿಕೊಳ್ಳುತ್ತಾನೆ. അപ്പൊ 70 പേരെ തെരഞ്ഞെടുക്കാൻ കാരണം നമ്മളിലുള്ള അവിശ്വാസം. ಎರಡನೇದಾಗಿ ಕಾರಣ 70 ಮಂದಿಯನ್ನು ಆರಿಸಿಕೊಳ್ಳುವುದಕ್ಕೆ ನಂಬಿಕೆ ಇಲ್ಲದೆ ಇರುವುದಾದರೆ ದೇವರು ಬೇರೆಯವರನ್ನು ಆರಿಸುವನಾಗಿರ್ತಾನೆ. ಆಮೆನ್. ಮೂರನೇದಾಗಿ 9:45 9:45 ಅವರು ಈ ಮಾತನ್ನು ಗ್ರಹಿಸಲಿಲ್ಲ. ಅದು ಅವರಿಗೆ ಮರೆಯಾದದರಿಂದ ಅದರ ಅರ್ಥವನ್ನು ಅವರು ತಿಳಿಯದೆ ಹೋದರು. ಆ ಮಾತಿನ ವಿಷಯದಲ್ಲಿ ಅವರು ಆತನನ್ನು ಕೇಳುವುದಕ್ಕೆ ಅಂಜಿದರು. കാര്യം ഗ്രഹിക്കാൻ കഴിയാത്തവർ, ಕಾರ್ಯಗಳನ್ನು ಗ್ರಹಿಸಲು ಸಾಧ್ಯವಿಲ್ಲದಂತಹ ರೀತಿ എന്ന് പറഞ്ഞാൽ, ಅದರ ಅರ್ಥ ഒരു കാര്യം കർത്താവ് ചെയ്യുന്നത് തിരിച്ചറിയാൻ കഴിയാത്തവർ. ಅಂದ್ರೆ ದೇವರು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಇದ್ದಾರೆ, ಆದರೆ ಅದನ್ನು ಗ್ರಹಿಸಿಕೊಳ್ಳ ಸಾಮರ್ಥ್ಯ ಇಲ್ಲದವರು. ಹಲೋ ദൈവപ്രവൃത്തി വെളിപ്പെടുമ്പോൾ ದೇವರ ಕ್ರಿಯೆಗಳಲ್ಲಿ ಪ್ರಕಟವಾಗುವಾಗ അത് ഗ്രഹിക്കാൻ കഴിയുന്നില്ല. ಅಲ್ಲಿ ಅವರಿಗೆ ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ഇവിടെ രോഗി സൗഖ്യമാകുമ്പോൾ, ಇಲ್ಲಿ ರೋಗಿಗಳು ಸೌಖ್ಯವಾಗುವಾಗ, ആത്മശക്തി വ്യാപരിക്കുമ്പോൾ, ಆತ್ಮನ ಶಕ್ತಿಗಳು ಇಲ್ಲಿ ಪ್ರಕಟವಾಗುವಾಗ, തിരുനാമം മഹത്വം ഇവിടെ ഉയരുമ്പോൾ, ದೈವಿಕವಾದಂತ ನಾಮವು ಉನ್ನತಿಗೆ ಬರುವಂತ ವೇಳೆಯಲ್ಲಿ അത് ഗ്രഹിക്കാൻ തിരിച്ചറിയാൻ കഴിയാതിരിക്കുമ്പോൾ, ಅದನ್ನು ತಿಳಿದುಕೊಳ್ಳಲು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲದಿರುವಂತಹ ರೀತಿಯಲ್ಲಿ ഗ്രഹിക്കാൻ കഴിവുള്ള ചിലതിനെ ദൈവം തെരഞ്ഞെടുക്കും. ಅಂದ್ರೆ ಗ್ರಹಿಕೆ ಅಂದ್ರೆ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯ ಉಳ್ಳವರನ್ನು ದೇವರು ಕೆಲವೊಬ್ಬರನ್ನು ಆರಿಸಿಕೊಳ್ಳುತ್ತಾನೆ. ಹಲೋ എന്റെ കൂടെ വരണം. ನನ್ನ ಜೊತೆಲೇ ನೀವು ಬರಬೇಕು. ദൈവത്തിന്റെ പ്രവൃത്തിയെ തിരിച്ചറിയാൻ കഴിയുന്നില്ല. ಅಂದ್ರೆ ದೇವರ ಕಾರ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ഈ സഭയെക്കുറിച്ച് ദൈവത്തിന് ഒരു പദ്ധതിയുണ്ട്. ಈ ಒಂದು ಸಭೆಯ ಕುರಿತು ದೇವರ ಒಂದು ದೊಡ್ಡ ಯೋಚನೆ ಇದೆ. ആ പദ്ധതിയെക്കുറിച്ച് നമ്മൾ പ്ലാൻ എടുക്കുകയാണ്. ಆದ್ರೆ ಅದರ ಕುರಿತಾದಂತ ಯೋಚನೆಯನ್ನು ನಾವು ಮಾಡಿಕೊಳ್ಳುತ್ತಾ ಇದ್ದೇವೆ. അത് തിരിച്ചറിയാൻ കഴിയാതെ, ಆದ್ರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ചിലർ പോയെന്നിരിക്കും, ಯಾರೋ ಕೆಲವೊಬ್ಬರು ಇಲ್ಲಿಂದ ಬಿಟ್ಟು ಹೋಗಿರಬಹುದು, ചിലർ ಓಡಿപ്പോയെന്നിരിക്കും, ಕೆಲವೊಬ್ಬರು ಓಡಿ ಹೋಗಿರಬಹುದು, ചിലർ അവിടെ ചെന്ന് അതും ഇതും പറഞ്ഞെന്നിരിക്കും, ಕೆಲವೊಬ್ಬರು ಆ ಕಡೆ ಈ ಕಡೆ ಹೋಗಿ ನಮಗೆ ವಿರುದ್ಧವಾಗಿ ಕೆಲವು ವಿಷಯಗಳನ್ನು ಮಾತನಾಡುತ್ತಿರಬಹುದು. ಆಮೆನ್. ಅದು ಗ್ರಹಿക്കാൻ കഴിയാത്തവൻ, ಅದು ಯಾರು ಅಂತ ಹೇಳಿದ್ರೆ ಗ್ರಹಿಸಲು ಸಾಧ್ಯವಿಲ್ಲದವರು ಇಲ್ಲಿಂದ ಬಿಟ್ಟು ಹೋಗಿರ್ತಾರೆ. അവൻ പോകട്ടെ, ಅವರು ಹೋಗಲಿ. ദൈവം വേറെ 70 തെരഞ്ഞെടുത്തു. ದೇವರು ಬೇರೆ 70 ಮಂದಿಯನ್ನು ಆರಿಸಿಕೊಳ್ಳುವವನಾಗಿರ್ತಾನೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. അയ്യോ അവൻ പോയല്ലോ, ಅಯ್ಯೋ ಅವರು ಹೋದ್ರಲ್ಲ, അയ്യോ എന്തോ ചെയ്യും, ಏನು ಮಾಡುದು, ഒന്നും പേടിക്കണ്ട, ಏನು ಭಯ ಪಡೋದು ಬೇಡ. സ്തോത്രം. ಸ್ತೋತ್ರ. നെഹ്റു ഇന്ത്യയുടെ ആദ്യത്തെ പ്രധാനമന്ത്രിയായിരുന്നു. ನೆಹರು ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿದ್ದರು. അദ്ദേഹം മരിച്ചുപോയി. ಅವರು ಸತ್ತೋದ್ರು. അതുകൊണ്ട് ഇപ്പോഴും വേറെ പ്രധാനമന്ത്രി ഉണ്ട്. ಆದರೆ ಈಗ ಬೇರೆ ಪ್ರಧಾನಮಂತ್ರಿಗಳಿದ್ದಾರೆ. ആമേൻ. ಆಮೆನ್. അതുകൊണ്ട് സഭയോട് പറയാനുള്ളത്, ಆದ್ದರಿಂದಲೇ ನಾನು ಸಭೆಗೆ ಹೇಳುವುದೇನೆಂದರೆ, കണ്ടിട്ടും കേട്ടിട്ടും ഗ്രഹിക്കാൻ കഴിയാത്തത് പോയെങ്കിൽ പോട്ടെന്ന്. ಕೇಳಿ ನೋಡಿ ಅದನ್ನು ಗ್ರಹಿಸಲು ಸಾಮರ್ಥ್ಯ ಇಲ್ಲದವರು ಬಿಟ್ಟು ಹೋಗುವುದಾದ್ರೆ ಬಿಟ್ಟು ಹೋಗ್ಲಿ. ಹೋಗ್ಲಿ. പോയി പലതും പറയുന്നവർ കാണും. ಹೋಗಿ ನಮಗೆ ವಿರುದ್ಧವಾಗಿ ಅನೇಕ ವಿಷಯಗಳನ್ನು ಮಾತನಾಡ್ತಿರಬಹುದು. പക്ഷെ ഒരു കാര്യം ശ്രദ്ധിക്കണം, ಒಂದು ಕಾರ್ಯವನ್ನು ಗ್ರಹಿಸಬೇಕು. എനിക്ക് സുനിൽ പാസ്റ്ററിനോട് ഇഷ്ടമില്ലെന്നിരിക്കട്ടെ, ನನಗೆ ಸುನಿಲ್ ಪಾಸ್ಟರ್ ನೋಡಿದ್ರೆ ಇಷ್ಟ ಇಲ್ಲ ಅಂತೇಳಿ ನೆನೆಸ್ಕೊಳ್ಳಿ. പാസ്റ്ററെ സന്തോഷം, ಪಾಸ್ಟರ್ ಸಂತೋಷ, ഞാൻ ഇനി തൊട്ട് പാസ്റ്ററുടെ കൂടെ കൂട്ടായ്മ ആചരിക്കത്തില്ല. ಪಾಸ್ಟರ್ ನಾನು ಇನ್ನು ಮೇಲೆ ನಿಮ್ಮ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಸಂಬಂಧವನ್ನು ಬೆಳೆಸುವುದಿಲ್ಲ. പക്ഷെ നമ്മൾ ക്രിസ്തുവിൽ സ്നേഹമുണ്ട്, ಆದರೆ ನಮಗೆ ಕ್ರಿಸ್ತನಲ್ಲಿ ಪ್ರೀತಿ ಇದೆ. പക്ഷെ ഞാൻ നിങ്ങളുടെ സഭയിൽ ഇനിയും വരത്തില്ല, ಆದರೆ ನಾನು ಇನ್ನು ಮೇಲೆ ನಿಮ್ಮ ಸಭೆಗೆ ಬರುವುದಿಲ್ಲ എന്ന് പറഞ്ഞിട്ട് ಆ ರೀತಿಯಲ್ಲಿ ಹೇಳಿ ഞാൻ നേരെ ಅಪ್ಪುറത്ത് ചെന്ന് ನಾನು ಇಲ್ಲಿಂದ ನೆಟ್ಟಗೆ ಆ ಕಡೆಗೆ ಹೋಗಿ ആ സഹോദരന്റെ ആ സഭയിൽ ചെന്നിട്ട് ಆ ಸಭೆಯಲ್ಲಿ ಹೋಗಿ ಸೇರಿ, സുനിൽ ശരിയല്ല, ಸುನಿಲ್ ಸರಿಯಿಲ್ಲ, അത് ശരിയല്ല, ಅದು ಸರಿಯಿಲ್ಲ, ഇത് ശരിയല്ല, ಇದು ಸರಿಯಿಲ್ಲ, AC ചർച്ച് പാടില്ല, AC ಚರ್ಚ್ ಬೇಕಿತ್ತ ಅವ್ರಿಗೆ, ആമേൻ, അത് വേണ്ട, ಅದು ಬೇಡ ಆಗಿತ್ತು, ഇത് വേണ്ട, ಇದು ಬೇಡ ಆಗಿತ್ತು. അങ്ങനെ ഇങ്ങനെയും ಆ ರೀತಿ ಈ ರೀತಿ ഞാൻ പറഞ്ഞാൽ, ನಾನು ಹೇಳಿದ್ರೆ, എൻ്റെ സഹോദര, ನನ್ನ ಸಹೋದರನೇ, സ്വർഗം വേറെ ചിലതിനെ തെരഞ്ഞെടുക്കും. ಸ್ವರ್ಗವು ಬೇರೆ ಕೆಲವೊಬ್ಬರನ್ನು ನಂಬಿಗಸ್ತರನ್ನು ಆರಿಸುತ್ತಾನೆ. എൻ്റെ ಗതി ಅಧೋಗತಿ, ನನ್ನ ಗತಿ ಅಧೋಗತಿ ಆಗ್ತದೆ. ಹಲೋ, എൻ്റെ കൂടെ വരണം, ನನ್ನ ಜೊತೆಯಲ್ಲೇ ನೀವಿರಬೇಕು. ಆಮೆನ್. ಆಮೆನ್.
തിരിച്ചറിയാൻ കഴിയാതെ പോയി. ಗ್ರಹಿಸಿಕೊಳ್ಳಲು ಸಾಮರ್ಥ್ಯವಿಲ್ಲದೆ ಹೊರಟು ಹೋದರು. ആ വൈശേ സിസ്റ്റർ once again ആ 45 45ನೇ ಅಧ್ಯಾಯವನ್ನು 45ನೇ ವಚನವನ್ನು ಓದಿಕೊಳ್ಳೋಣ. 43 ಓದಿ 43. ಅದನ್ನು ನೋಡಿ ಎಲ್ಲರೂ ದೇವರ ಮಹತ್ವಕ್ಕೆ ಬೆರಗಾದರು. ಯೇಸು ಮಾಡಿದ ಎಲ್ಲಾ ಕಾರ್ಯಗಳಿಗೆ ಎಲ್ಲರೂ ಆಶ್ಚರ್ಯ ಪಡುತ್ತಿರಲಾಗಿ ಆತನು ತನ್ನ ಶಿಷ್ಯರಿಗೆ, ನೀವಂತೂ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ, ಯಾಕೆಂದರೆ ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು ಎಂದು ಹೇಳಿದನು. ಅವರು ಈ ಮಾತನ್ನು ಗ್ರಹಿಸಲಿಲ್ಲ. ಅದು ಅವರಿಗೆ ಮರೆಯಾದದ್ದರಿಂದ ಅದರ ಅರ್ಥವನ್ನು ಅವರು ತಿಳಿಯದೇ ಹೋದರು. ശ്രദ്ധിക്കണേ, ಗಮನಿಸಿ, ഈ മലയിൽ വെച്ച് പിതാവ് പുത്രനോട് സംസാരിച്ചത്, ಅಂದ್ರೆ ಬೆಟ್ಟದ ಮೇಲೆ ತಂದೆಯಾದಂತ ದೇವರು ಮಗನ ಕುರಿತಾಗಿ ಮಾತನಾಡಿದ್ದು തനിക്ക് വരുവാനുള്ള ആ ക്രൂശീകരണത്തെക്കുറിച്ചും മരണത്തെക്കുറിച്ചും ഒക്കെയാ സംസാരിച്ചത്. ಅಂದ್ರೆ ತನಗೆ ಬರಲಿಕ್ಕಿರುವಂತಹ ಮರಣದ ಕುರಿತು, ಶಿಲುಬೆಯ ಆ ಒಂದು ವೇದನೆಯ ಕುರಿತು ಆತನಲ್ಲಿ ಮಾತನಾಡಿದನು. ഇത് ശിഷ്യന്മാരോട് പറഞ്ഞു. ಇದನ್ನು ಶಿಷ್ಯರ ಜೊತೆಯಲ್ಲಿ ಯೇಸು ಹೇಳಿದನು. അതും അവർക്ക് അങ്ങോട്ട് ഗ്രഹിക്കുന്നില്ല. ಅದನ್ನು ಸಹ ಅವರು ಗ್ರಹಿಸಿಕೊಳ್ತಾ ಇಲ್ಲ. ಸ್ತೋತ್ರ. പല കാര്യവും അവർക്ക് അങ്ങോട്ട് ഗ്രഹിക്കാൻ കഴിയുന്നില്ല. ಅನೇಕ ಕಾರ್ಯಗಳನ್ನು ಹೇಳಿದ್ರು ಅವರಿಗೆ ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ. ഇനി അടുത്തത്, എന്തുകൊണ്ടാ 70 പേരെ തിരഞ്ഞെടുത്തത്? ಯಾಕೆ ದೇವರು ಅಲ್ಲಿ 70 ಮಂದಿಯನ್ನು ಆರಿಸಿಕೊಂಡನು? 46. ತರುವಾಯ ಶಿಷ್ಯರೊಳಗೆ ತಮ್ಮಲ್ಲಿ ಯಾವನು ಹೆಚ್ಚಿನವನಾಗುವನು ಎಂಬ ವಿಚಾರ ಹುಟ್ಟಿತು. എന്തുകൊണ്ടാ 70 പേരെ തിരഞ്ഞെടുത്തത്? ಯಾಕೆ ದೇವರಲ್ಲಿ 70 ಮಂದಿಯನ್ನು ಆರಿಸಿಕೊಂಡನು? ഇവന്മാരുടെ ഇടയിൽ മത്സരം ഉണ്ടായി. ಇವರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಪ್ರಾರಂಭ ಹುಟ್ಟಿತು. ಹಲೋ, ഇവരുടെ ഇടയിൽ മത്സരം. ಇವರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. നിന്റെ പാട്ടാണോ നല്ലത്, എന്റെ പാട്ടാണോ നല്ലത്? ನಿನ್ನ ಹಾಡು ಒಳ್ಳೆದಿದೆಯಾ, ನನ್ನ ಹಾಡು ಒಳ್ಳೆದಿದೆಯಾ? നിനക്കാണോ അന്യഭാഷ, എനിക്കാണോ അന്യഭാഷ? ನಿನಗೆ ಅನ್ಯ ಭಾಷೆ ಜಾಸ್ತಿಯಾ, ನನಗೆ ಅನ್ಯ ಭಾಷೆ ಜಾಸ್ತಿಯಾ? നിനക്കാണോ അഭിഷേകം, എനിക്കാണോ അഭിഷേകം? ನನಗೆ ಅಭಿಷೇಕ ಜಾಸ್ತಿಯಾ, ನಿನಗೆ ಅಭಿಷೇಕ ಜಾಸ್ತಿ? നീയാണോ മുന്നേ വന്നത്, ഞാനാണോ മുന്നേ വന്നത്? ನಾನು ಮೊದಲು ಬಂದಿದ್ದ, ನೀನು ಮೊದಲು ಬಂದಿದ್ದ? നിനക്കാണോ അറിയാവുന്നത്, എനിക്കാണോ അറിയാവുന്നത്? ನಿನಗೆ ಅದು ಹೆಚ್ಚಾಗಿ ಗೊತ್ತಿದೆಯಾ, ನನಗೆ ಹೆಚ್ಚಾಗಿ ಗೊತ್ತಿದೆಯಾ? വേറെ ചിലരെ ദൈവം തെരഞ്ഞെടുക്കും. ಈ ರೀತಿಯಲ್ಲಿ ನಾವು ಅಳತೆ ಮಾಡ್ತಾ ಕೂತ್ಕೊಂಡ್ರೆ ದೇವರು ಬೇರೆ 70 ಜನರನ್ನು ಆರಿಸಿಕೊಳ್ಳುತ್ತಾನೆ. ഹല്ലേലൂയ. ഇവരുടെ ഇടയിൽ മത്സരമുണ്ടായിരുന്നു. ಇವರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. സൺഡേ സ്കൂളിൽ മത്സരം, ಸಂಡೇ ಸ್ಕೂಲಿನಲ್ಲಿ ಹೊಟ್ಟೆ ಕಿಚ್ಚು. യൂത്തിന്റെ ഇടയിൽ മത്സരം, ಯೌವನಸ್ಥರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು. ആമേൻ. മെമ്പേഴ്സിന്റെ അകത്ത് മത്സരം, ಸದಸ್ಯರ ಮಧ್ಯದಲ್ಲಿ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. ഈ ഓഡിയോ വീഡിയോന്റെ അകത്ത് മത്സരം, ಆಡಿಯೋ ವಿಡಿಯೋ ಮಧ್ಯದಲ್ಲಿ ಸಹ ಹೊಟ್ಟೆ ಕಿಚ್ಚು ಪ್ರಾರಂಭವಾಯಿತು. അങ്ങനെ വന്നാൽ ಆ ರೀತಿಯಲ್ಲಿ ಬಂದ್ರೆ ദൈവം വേറെ ചിലതിനെ തെരഞ്ഞെടുക്കും. ದೇವರು ಬೇರೆ ಕೆಲವೊಬ್ಬರನ್ನು ಆರಿಸುತ್ತಾನೆ. ഹല്ലേലൂയ. ഇവിടെ ഉണ്ട് എല്ലാവരും? ಎಲ್ಲ ಇಲ್ಲೇ ಇದ್ದೀರಲ್ಲ? പ്രൈസ് ഗോഡ്. ಪ್ರೈಸ್ ದಿ ಲಾರ್ಡ್. സന്തോഷം ഇല്ലാത്തവരൊരു ഹല്ലേലൂയ പറയാമോ? ಸಂತೋಷ ಇಲ್ಲದೆ ಇರೋರು ಮಾತ್ರ ಒಂದು ಹಲ್ಲೆಲೂಯಾ ಹೇಳುವ. സ്തോത്രം. എല്ലാവർക്കും സന്തോഷം. ಎಲ್ಲರಿಗೂ ಸಂತೋಷ. ഹല്ലേലൂയ. ಹಲ್ಲೆಲೂಯಾ. നമ്മുടെ ഇടയിൽ മത്സരം പാടില്ല. ನಮ್ಮ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಹೊಟ್ಟೆ ಕಿಚ್ಚು ಪಡಬಾರದು. മത്സരം ഉണ്ടായാൽ, ആമേൻ, അകത്ത് ഫൈറ്റിംഗ് ഉണ്ടായാൽ, ಹೊಟ್ಟೆ ಕಿಚ್ಚು ಪ್ರಾರಂಭವಾಗುವುದರ ಮಧ್ಯದಲ್ಲಿ ಅಲ್ಲಿ ಬಿರುಕು ಬರುತ್ತದೆ. ദൈവം വേറെ ചിലരെ എടുക്കും. ದೇವರು ಬೇರೆ ಕೆಲವೊಬ್ಬರನ್ನು ಆರಿಸಿಕೊಳ್ಳುತ್ತಾನೆ. പ്രൈസ് ഗോഡ്. ಪ್ರೈಸ್ ದಿ ಲಾರ್ಡ್. ഇപ്പം എന്തുകൊണ്ടാണ് 70 പേരെ തെരഞ്ഞെടുത്തത്? ಯಾಕೆ ದೇವರು ಅಲ್ಲಿ 70 ಮಂದಿಯನ್ನು ಆರಿಸಿಕೊಂಡನು? ഒന്ന്, ഉറക്കം. ಒಂದನೇದಾಗಿ ಮೈ ಭಾರವಾಗಿ ಅವರು ನಿದ್ರೆ ಮಾಡಿದರು. ಎರಡನೇದಾಗಿ ಅವಿಶ್ವಾസം. ಎರಡನೇದಾಗಿ ಅಪನಂಬಿಗಸ್ತರಾಗಿದ್ದರು. ಮೂರನೇದಾಗಿ ಆಮೆನ್, ಕಾರ್ಯ ತಿರಿಚರಿಯಾൻ ಅವರಿಗೆ കഴിയാത്തതുകൊണ്ട് ಕಾರ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾಲ್ಕನೇದಾಗಿ മത്സരമുള്ളതുകൊണ്ട്, ಹೊಟ್ಟೆ ಕಿಚ್ಚು ಇದ್ದ ನಿಮಿತ್ತವಾಗಿ. ഇനിയുണ്ട്, ಇನ್ನೂ ಇದೆ. 5. ಐದನೇದಾಗಿ 9:49 9ನೇ ಅಧ್ಯಾಯದ 49ನೇ ವಚನ. ಅದಕ್ಕೆ ಯೋಹಾನನು, ಗುರುವೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಅನ್ನಲು. ಯೇಸು ಅವನಿಗೆ, ಅಡ್ಡಿ ಮಾಡಬೇಡಿರಿ, ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು. ಯೋಹಾನನು യേശുക്രിസ്തുവിനോട് പറയുകയാണ്, ಯೇಸು ಕ್ರಿಸ್ತನಿಗೆ ಹೇಳುತ್ತಿದ್ದಾನೆ, ഒരുത്തൻ നിന്റെ നാമത്തിൽ ഭൂതത്തെ പുറത്താക്കുന്നത് ഞങ്ങൾ കണ്ടു. ಅಂದ್ರೆ ಒಬ್ಬರು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುತ್ತಾ ಇರುವುದನ್ನು ನಾವು ಕಂಡೆವು. ഞങ്ങൾ അവനെ വിലക്കി, ನಾವು ಅವನಿಗೆ ಅಡ್ಡಿ ಮಾಡಿದೆವು.
അപ്പോൾ യേശു പറയാണ് 50-ാമത്തെ വാക്യം, ಆಗ ಯೇಸು ಅಲ್ಲಿ 50ನೇ ವಚನದಲ್ಲಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, നിങ്ങൾക്ക് പ്രതികൂലമല്ലാത്തവൻ ഞങ്ങൾക്ക് അനുകൂലമല്ലോ. ಅಂದ್ರೆ ಅಡ್ಡಿ ಮಾಡಬೇಡಿರಿ, ನಿಮ್ಮನ್ನು ಎದುರಿಸದವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು. ആമേൻ. ശ്രദ്ധിക്കണം, ಗಮನಿಸಿರಿ, എന്തുകൊണ്ടാ 70 പേരെ തിരഞ്ഞെടുത്തത്? ದೇವರು ಯಾಕೆ ಅಲ್ಲಿ 70 ಮಂದಿನ ಆರಿಸಿಕೊಂಡನು? ഒരുവൻ ഭൂതത്തെ പുറത്താക്കി, ಒಬ್ಬನು ಅಲ್ಲಿ ಭೂತವನ್ನು ಹೊರಡಿಸಿದನು, ഇവരതിനെ വിലക്കി ಅವರು ಅಲ್ಲಿ ಬಿಡಿಸುತ್ತಿದ್ದನು. എന്ന് പറഞ്ഞാൽ ಅದರ ಅರ್ಥ ശുദ്ധ മനസാക്ഷി ഇല്ലാത്തവർ. ಶುದ್ಧ ಮನಸ್ಸಾಕ್ಷಿ ಇಲ್ಲದೆ ಇರುವವರು. വ്യക്തമാക്കി തരാം. ಸ್ಪಷ್ಟೀಕರಿಸುತ್ತೇನೆ. കൃപയാൽ ಕೃಪೆಯಿಂದ സുനിൽ പാസ്റ്ററെക്കാട്ടിലും ശുശ്രൂഷയ്ക്ക് ഞാനാ മുന്നിൽ ഇറങ്ങിയത്. ಅಂದ್ರೆ ಸುನಿಲ್ ಪಾಸ್ಟರ್ಗಿಂತಲೂ ಮೊದಲೇ ಸೇವೆಗೋಸ್ಕರವಾಗಿ ಹಿಡಿದವನು ನಾನಾಗಿದ್ದೇನೆ. കാരണം എനിക്ക് പ്രായം കൂടുതലാ. ಕಾರಣವೇನೆಂದರೆ ಪ್ರಾಯ ಹೆಚ್ಚಾಗಿದೆ ನನಗೆ. പാസ്റ്ററെക്കാട്ടും 10-14 വയസ്സ് മൂത്തതാ ഞാൻ. ಅಂದ್ರೆ ಪಾಸ್ಟರ್ಗಿಂತಲೂ 10-15 ವರ್ಷ ದೊಡ್ಡವನಾಗಿದ್ದೇನೆ ನಾನು. അതുകൊണ്ട് ഞാനാ മുന്നേ ശുശ്രൂഷ. ಆದ್ದರಿಂದಲೇ ನಾನು ಸೇವೆಗೋಸ್ಕರವಾಗಿ ಮೊದಲು ಹಿಡಿದವನು. പാസ്റ്റർ ഈ ശുശ്രൂഷ ഇവിടെ ചെയ്യുകയാണ്. ಪಾಸ್ಟ್ ಇಲ್ಲಿ ಸೇವೆಯನ್ನು ಇಲ್ಲಿ ಮಾಡುತ್ತಿದ್ದಾರೆ. അപ്പോൾ ഞാൻ ചെന്ന് പറയുക, ನಾನು ಬಂದು ಹೇಳ್ತೇನೆ, പാസ്റ്റർ ഇത് പാടില്ല, ಪಾಸ್ಟರ್ ಅದನ್ನ ಮಾಡಬಾರ್ದು, അത് ചെയ്യരുത്, ಅದು ಮಾಡಬಾರ್ದು എന്ന് പറഞ്ഞാൽ ಆ ರೀತಿಯಲ್ಲಿ ಹೇಳ್ಕೊಂಡು ಬಂದ್ರೆ ഈ ദൈവദാസൻ കർത്താവിന്റെ നാമത്തിൽ ചെയ്യുന്ന ശുശ്രൂഷ, ಅಂದ್ರೆ ಈ ದೇವ ಸೇವಕರು ಕರ್ತನ ನಾಮದಲ್ಲಿ ಮಾಡುತ್ತಿರುವಂತ ಸೇವೆ അതെനിക്ക് അംഗീകരിക്കാൻ അങ്ങോട്ട് കഴിയുന്നില്ല. ಅಂದ್ರೆ ಅದನ್ನು ಅಂಗೀಕರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. കാരണം എന്നെ അല്ലയോ കർത്താവ് വിളിച്ചത്. ಕಾರಣವೇನೆಂದರೆ ದೇವರು ನನ್ನನ್ನು ತಾನೇ ಮೊದಲು ಕರೆದಿದ್ದು. ഞാനല്ലയോ പാസ്റ്റർ സുനിലിനെക്കാട്ടും മുന്നേ സ്നാനപ്പെട്ടത്. ನಾನು ತಾನೇ ಸುನಿಲ್ ಪಾಸ್ಟರ್ಗಿಂತ ಮೊದಲು ದೀಕ್ಷಾಸ್ನಾನ ಹೊಂದಿಕೊಂಡದ್ದು. ಮೊದಲೇ ഞാനല്ലയോ ಅಭಿಷೇಕಂ ಪ್ರಾಪಿച്ചത്. ಮೊದಲು ನಾನು ತಾನೇ ಅಭಿಷೇಕ ಹೊಂದಿಕೊಂಡಿದ್ದು. ഞാനല്ലയോ ദൈവവേലയ്ക്ക് ഇറങ്ങിയത്. ನಾನು ತಾನೇ ಮೊದಲು ದೇವರ ಸೇವೆಗೋಸ್ಕರವಾಗಿ ಬಂದದ್ದು. സുനിൽ പാസ്റ്റർ എന്തിനു ഇത് ചെയ്യുന്നു? ಯಾಕೆ ಸುನಿಲ್ ಪಾಸ್ಟರ್ ಈ ರೀತಿಯಲ್ಲಿ ದೇವ ಓಡಿಸಬೇಕು? എന്നിൽ ഒരു ശുദ്ധ മനസാക്ഷി ഇല്ല. ನನ್ನ ಒಳಗಡೆ ಒಂದು ಶುದ್ಧ ಮನಸ್ಸಾಕ್ಷಿ ಇಲ್ಲ. ദൈവം വേറെ ചിലതിനെ തിരഞ്ഞെടുത്തു. ನಾವು ಈ ರೀತಿಯಲ್ಲಿ ಮಾಡ್ತಾ ಇದ್ರೆ ದೇವರು ಬೇರೆಯೊಬ್ಬರನ್ನು ಆರಿಸಿಕೊಳ್ಳುತ್ತಾನೆ. കർത്താവിന്റെ വേല കർത്താവ് ചെയ്തോളും. ಕರ್ತನ ಸೇವೆಯನ್ನು ಕರ್ತನ ಮಾಡುವವನಾಗಿರ್ತಾನೆ. സൈമൺ ഇല്ലെങ്കിൽ വേറൊരുത്തരെ കൊണ്ട് ദൈവം. ಸೈಮನ್ ಇಲ್ಲದಿದ್ರೆ ಬೇರೆ ವ್ಯಕ್ತಿಯನ್ನು ಆರಿಸಿಕೊಳ್ಳುವವನಾಗಿರ್ತಾನೆ. ആര് ശുശ്രൂഷ ചെയ്താലും, ಯಾರು ಸೇವೆ ಮಾಡಿದ್ರು ಸಹ ആമേൻ, അത് അംഗീകരിക്കാനുള്ള ഒരു നല്ല മനസാക്ഷി നമുക്ക് വേണം. ಅಂಗೀಕರಿಸಲು ಬೇಕಾದಂತ ಒಂದು ಒಳ್ಳೆ ಮನಸ್ಸಾಕ್ಷಿ ನಮಗೆ ಬೇಕು. ಆಮೆನ್. ഹല്ലേലൂയ. ಹಲ್ಲೆಲೂಯಾ. തിരുനാമ നിമിത്തത്തിന്, ದೇವರ ನಾಮದ ಮಹಿಮೆಗೋಸ್ಕರವಾಗಿ, വചനത്തിന്റെ അടിസ്ഥാനത്തിലുള്ള ശുശ്രൂഷ, ದೇವರ ವಾಕ್ಯದ ಅಸ್ತಿವಾರ ಇರುವಂತಹ ಒಂದು ಸೇವೆ ആര് ചെയ്താലും ಯಾರೇ ಮಾಡಿದ್ರು അതിനെ നമ്മൾ അംഗീകരിക്കണം. ಅದನ್ನು ನಾವು ಮನಪೂರ್ವಕವಾಗಿ ಅಂಗೀಕರಿಸಬೇಕು. വചനത്തിന് വിരുദ്ധമായിട്ട് വന്ന് അംഗീകരിക്കരുത്. ವಾಕ್ಯಕ್ಕೆ ವಿರುದ್ಧವಾಗಿ ಹೋದ್ರೆ, ಅತಿಕ್ರಮಿಸಿ ಹೋದ್ರೆ ಅದನ್ನು ನಾವು ಅಂಗೀಕರಿಸಬಾರದು. എന്തുകൊണ്ടാ ಯಾಕೆ 70 പേരെ തിരഞ്ഞെടുത്തത്? ಯಾಕೆ ದೇವರು 70 ಮಂದಿನ ಆರಿಸಿಕೊಂಡನು? ശുദ്ധ മനസാക്ഷി ഇവർക്കില്ലായിരുന്നു. ಶುದ್ಧ ಮನಸ್ಸಾಕ್ಷಿ ಅವರಲ್ಲಿ ಇರಲಿಲ್ಲ. 54 54 ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು. ഇപ്പൊ ഇവർ ശമര്യക്കാരുടെ ഇടയിൽ ചെന്നു. ಇವರು ಈಗ ಸಮಾರ್ಯದ ಕಡೆಗೆ ಹೋಗುತ್ತಿದ್ದಾರೆ. ശമര്യക്കാർ ഇവരെ അംഗീകരിക്കുന്നില്ല. ಸಮಾರ್ಯದವರು ಇವರನ್ನು ಅಂಗೀಕರಿಸುತ್ತಿಲ್ಲ. തിരിച്ചു വന്ന് റിപ്പോർട്ട് കൊടുക്കുക. ಹಿಂತಿರುಗಿ ಬಂದು ಯೇಸುವಿನ ಹತ್ತಿರ ಅವರು ರಿಪೋರ್ಟ್ ಮಾಡುತ್ತಿದ್ದಾರೆ, കർത്താവേ, ಕರ್ತನೆ, അവരുടെ ഇടയിൽ തീ ഇറങ്ങാൻ പ്രാർത്ഥിക്കണം ಅವರ ಮಧ್ಯದಲ್ಲಿ ಬೆಂಕಿ ಬೀಳುವುದಕ್ಕೆ ಪ್ರಾರ್ಥನೆ ಮಾಡಿ എന്ന് പറഞ്ഞാൽ, ಆ ರೀತಿ ನಾವೇನಾದ್ರೂ ಹೇಳಿದ್ರೆ, ഞാൻ പറയുന്നത്, ನಾನು ಹೇಳುವಂಥದ್ದು, അല്ലെ എന്നെ അംഗീകരിക്കാത്ത ഒരു കൂട്ടമുണ്ടെങ്കിൽ, ಅಂದ್ರೆ ನನ್ನನ್ನು ಅಂಗೀಕರಿಸದಿರುವಂತಹ ಕೂಟ ಇರುವುದಾದರೆ, ಜನರು ಇರುವುದಾದರೆ, എന്നെ ശ്രദ്ധിക്കാതിരുന്നാൽ, ಯಾರಾದ್ರೂ ನನ್ನನ್ನು ಶ್ರದ್ಧೆಯಿಂದ ನೋಡದಿದ್ದರೆ, ಗಮನಿಸದಿದ್ದರೆ, അവന്റെ മേൽ തീ ഇറങ്ങട്ടെ ಅವರ ಮೇಲೆ ಬೆಂಕಿ ಇಳಿಯಲಿ എന്ന് പറയുന്നൊരാത്മാവ് ಆ ರೀತಿಯಲ್ಲಿ ಹೇಳುವಂತ ಒಂದು ಆತ್ಮ ഇവരിലുണ്ടായിരുന്നു ಅವರಲ್ಲಿತ್ತು എന്ന് പറഞ്ഞാൽ, ಅದರ ಅರ್ಥ വേറൊരുത്തന്റെ നാശം കാണാൻ ഇവർ കൊതിച്ചിരുന്നു. ಅಂದ್ರೆ ಬೇರೆಯವರ ನಾಶನವನ್ನು ನೋಡುವುದಕ್ಕೋಸ್ಕರವಾಗಿ ಕುದಿಯುವಂತ ಒಂದು ಆತ್ಮ. യേശു വേറെ ചിലതിനെ തിരഞ്ഞെടുത്തു. ಆ ರೀತಿಯಲ್ಲಿ ಮಾಡಿದ್ರೆ ಯೇಸು ಬೇರೆಯವರನ್ನು ಆತನ ಆರಿಸಿಕೊಳ್ಳುತ್ತಾನೆ. സ്തോത്രം. ಸ್ತೋತ್ರ. ഇത് പറഞ്ഞിരുന്നു എങ്കിൽ, ಇದನ್ನು ಹೇಳಿರುವುದೇ ಆದರೆ, പത്രോസും യോഹന്നാനും ശമരിയ പട്ടണത്തിൽ ചെന്നു. ಪೇತ್ರ ಮತ್ತು ಯೋಹಾನನು ಅಲ್ಲಿ ಸಮಾರ್ಯ ಪಟ್ಟಣಕ್ಕೆ ಹೋಗಿ, അപ്പോസ്തല പ്രവൃത്തികളുടെ പുസ്തകത്തിലേക്ക് വരാമെങ്കിൽ, ಅಪೊಸ್ತಲರ ಕೃತ್ಯಗಳಿಗೆ ನಾವು ಬರುವುದಾದರೆ, ആമേൻ, ആ വാക്യം നമുക്ക് കാണാൻ കഴിയും. ಆ ಒಂದು ವಾಕ್ಯವನ್ನು ನಮಗೆ ನೋಡಲು ಸಾಧ್ಯವಿದೆ. അപ്പോസ്തല പ്രവൃത്തികളുടെ പുസ്തകം 9-ാം അധ്യായത്തിലേക്ക് വരാമോ? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯಕ್ಕೆ ನಾವು ಬರೋಣ. 8-ാം അധ്യായം 8ನೇ ಅಧ್ಯಾಯ. ആമേൻ. അതിൽ 14 ഒന്ന് വായിക്കാമോ? ಅದರ 14ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ
ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದಂಥ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಿಗೆ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಇವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅಪೊಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ലൂക്കോസ് 9:54 എന്തുവാ പറഞ്ഞത്? ಲೂಕ 9ನೇ ಅಧ್ಯಾಯದ 54ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಓದಿದ್ದೇವೆ. ಸಿಸ್ಟರ್ 52 തൊട്ട് വായിക്കാമോ? ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತನನ್ನು ಕಳುಹಿಸಿದನು. ಇವರು ಹೊರಟು ಆತನಿಗೆ ಬೇಕಾದದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಸಮಾರ್ಯ ಈ ಅಪೊಸ್ತಲರೇ ಕೈಕೊಂಡಿಲ್ಲ, ಅಂದ್ರೆ ಈ ಒಂದು ಶಿಷ್ಯರನ್ನು ಅವರು ಅಂಗೀಕರಿಸಲಿಲ್ಲ. ಇದು ಪ್ರಯಾಸമായി, ಇದು ಬಹಳ ಕಷ್ಟವಾಯಿತು ಅವರಿಗೆ. ಯೇಸುವಿನೋಡು പറയുകയാണ്, ಯೇಸು ಹತ್ರ ಬಂದ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ. 54 ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿ ಅವರನ್ನು ಗದರಿಸಿದನು. ಸಮಯത്തിന്റെ ಲಾಭം കൊണ്ട് പറയാം, ಅಂದ್ರೆ ಸಮಯದ ಲಾಭದಿಂದ ಹೇಳುತ್ತಿದ್ದೇನೆ. ರಾಜಕುಮಾರನ ಪುಸ್ತಕ 9ನೇ ಅಧ್ಯಾಯ വീട്ടിൽ പോയി വായിച്ചാൽ മതി. 1 ಅರಸುಗಳು 9ನೇ ಅಧ್ಯಾಯವನ್ನು ಮನೆಗೆ ಹೋಗಿ ಓದಿರಿ. ಏಲಿಯಾವು തീ ಇರಕಿയത്, ಎಲಿಯನಲ್ಲಿ ಬೆಂಕಿಯನ್ನು ಕಳಿಸಿದನು. പക്ഷേ ഇവിടെ ಶಿಷ್ಯൻ ചോദിക്കുകയാണ്, ಆದರೆ ಇಲ್ಲಿ ಶಿಷ್ಯನಲ್ಲಿ ಹೇಳುತ್ತಿದ್ದಾರೆ, ಯಾಕೋಬನು ಯೋಹಾನನು ಅವರು ಅವರ ಅಮ್ಮയുടെ ಮಕ್ಕಳ, ಅವರಿಬ್ಬರು ಒಂದೇ ತಾಯಿಯ ಮಕ್ಕಳಾಗಿದ್ದಾರೆ. ಆಮೆನ್. ಅವರು പറയുകയാണ്, ಅವರಲ್ಲಿ ಹೇಳುತ್ತಿದ್ದಾರೆ, ಆಕಾಶದಿಂದ തീ ಇರಕಿ ಏಲಿಯಾವು ചെയ്തതുപോലെ ഞങ്ങൾ അങ്ങ് ചെയ്യട്ടെ. ಆಕಾಶದಿಂದ ಬೆಂಕಿ ಇಳಿಸಿ ಎಲಿಯನು ಯಾವ ರೀತಿಯಲ್ಲಿ ಮಾಡಿದನು ಅದೇ ಪ್ರಕಾರವಾಗಿ ನಾವಿಲ್ಲಿ ಮಾಡಬಹುದು. അപ്പോൾ യേശു അന്ന് അനുവദിച്ചിരുന്നെങ്കിൽ, ಆಗ ಯೇಸು ಕ್ರಿಸ್ತನಲ್ಲಿ ಅನುಮತಿ ಕೊಟ್ಟಿರುವುದಾದರೆ, നമ്മൾ അപ്പോസ്തല പ്രവർത്തികളുടെ പുസ്തകം 8ാം അധ്യായത്തിൽ വായിച്ചില്ലേ? ಅಪೊಸ್ತಲ ಕೃತ್ಯಗಳ 8ನೇ ಅಧ್ಯಾಯದಲ್ಲಿ ನಾವು ಓದಲಿಲ್ಲವೋ? ಶಮರಿಯರ್ ಮಾನಸಾಂತರಪಟ್ಟು, ಸಮಾರ್ಯದಲ್ಲಿ ಒಂದು ಮಾನಸಾಂತರ ಉಂಟಾಯಿತು. ಶಮರಿಯರ್ ಸ್ನಾನಪಟ್ಟು, ಸಮಾರ್ಯದಲ್ಲಿ ಒಂದು ದೀಕ್ಷಾ ಸ್ನಾನ ಉಂಟಾಯಿತು. ಅವರ ಇಡೆಯಲ್ಲಿ ಅಭಿಷೇകം ನಡೆದಿಲ್ಲ, ಆದರೆ ಅವರ ಮಧ್ಯದಲ್ಲಿ ಒಂದು ಅಭಿಷೇಕ ಇಳಿದು ಬರಲಿಲ್ಲ. ಅವರ ಇಡೆಯಲ್ಲಿ ದೈವ ಪ್ರವೃತ್ತಿ ವೆಳಿಪಟ್ಟಿಲ್ಲ, ಅವರ ಮಧ್ಯದಲ್ಲಿ ದೈವಿಕವಾದ ಕಾರ್ಯಗಳು ಪ್ರಕಟವಾಗಲಿಲ್ಲ. ಈ ಪತ್ರೋಸುം യോഹന്നാനും അവിടെ ചെന്നു, ಪೇತ್ರನು ಯೋಹಾನನು ಅಲ್ಲಿಗೆ ಹೋಗಿ ಅವರ ಮೇಲೆ ಕೈ വെച്ചു, ಅವರ ಮೇಲೆ ಕೈಗಳನ್ನು ಇಟ್ಟರು. ಅವರ ಆತ್ಮಾವಿನ ಶಕ್ತಿ ಪ್ರಾಪಿಸಿದರು, ಅವರ ಆತ್ಮನ ಆ ಒಂದು ಅಭಿಷೇಕವನ್ನು ಹೊಂದಿಕೊಂಡರು. ದೈವ ಸಾನ್ನಿಧ್ಯ അവിടെ വ്യാപരിക്കാൻ തുടങ്ങി, ದೇವರ ಸಾನ್ನಿಧ್ಯದಲ್ಲಿ ಪ್ರಕಟವಾಗುವುದಕ್ಕೆ ಪ್ರಾರಂಭವಾಯಿತು. ಎನ್ನೆ ശ്രദ്ധിക്കുന്ന ಪ್ರಿಯപ്പെട്ടವರೇ, ಕೇಳುತ್ತಿರುವಂತ ಪ್ರಿಯ ದೇವಜನರೇ, ಎಲ್ಲರೂ ನಮ್ಮನ್ನು ಅಂಗೀಕರಿಸണമെന്നിಲ್ಲ, ಎಲ್ಲರೂ ಸಹ ನಮ್ಮನ್ನು ಅಂಗೀಕರಿಸಬೇಕು ಅಂತ ಹೇಳಿ ಇಲ್ಲ. ಎಲ್ಲರೂ എൻ്റെ ശുശ്രൂഷയെ മാനിക്കണമെന്നില്ല, ಎಲ್ಲರೂ ನಮ್ಮ ಸೇವೆಯನ್ನು ಮಾನಿಸಬೇಕು ಅಂತ ಹೇಳಿ ಇಲ್ಲ. അതുകൊണ്ട് നമ്മൾ അവരെ നശിപ്പിക്കാനല്ല ಆದ್ದರಿಂದ ನಾವು ಅವರು ನಷ್ಟವಾಗಿ ಹೋಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕಾಗಿಲ್ಲ. എൻ്റെ ശുശ്രൂഷ എല്ലാവരും അംഗീകരിക്കാമെങ്കിൽ, ನನ್ನ ಸೇವೆಯನ್ನು ಎಲ್ಲರೂ ಅಂಗೀಕರಿಸುತ್ತಿರುವುದಾದರೆ എല്ലാവരും നല്ലത്, ಎಲ್ಲರೂ ಒಳ್ಳೆಯವರು. യോഹന്നാൻ പറയുക, ಆದ್ರೆ ಯೋಹಾನನು ಹೇಳುತ್ತಿದ್ದಾನೆ, ಕರ್ತನೇ തീ ഇറങ്ങാൻ ಕರ್ತನೇ ಪರಲೋಕದಿಂದ ಬೆಂಕಿ ಇಡುವುದಕ್ಕೆ ನೀನು ಅಪ್ಪಣೆ ಕೊಡು. പക്ഷേ യേശു അനുവദിച്ചില്ല. ಆದ್ರೆ ಯೇಸು ಕ್ರಿಸ್ತನಲ್ಲಿ ಅನುಮತಿಸಲಿಲ್ಲ. അനുവദിച്ചിരുന്നെങ്കിൽ, ಆ ರೀತಿಯಲ್ಲಿ ಅವತ್ತು ಅನುಮತಿಸಿರುವುದಾದರೆ, യോഹന്നാനെ ശമര്യരുടെ ഇടയിൽ നിന്നിലൂടെ ദൈവപ്രവൃത്തി വെളിപ്പെടുത്തില്ല. ಯೋಹಾನನೇ ನಿನ್ನ ಮೂಲಕವಾಗಿ ಸಮಯದಲ್ಲಿ ದೈವಿಕವಾದಂತ ಕಾರ್ಯಗಳನ್ನು ದೇವರು ಪ್ರಕಟಪಡಿಸುತ್ತಿರಲಿಲ್ಲ. ಅನ್ಯന്റെ നാശം കാണാൻ കൊതിക്കരുത്. ಅಯ್ಯೋ, ಯಾರ ನಾಶನವನ್ನು ನೋಡುವುದಕ್ಕೋಸ್ಕರವಾಗಿ ನಾವೆಂದಿಗೂ ಸಹ ಕುದಿಯುತ್ತಿರಬಾರದು, ಮರೆಯಬಾರದು. ಕ್ರಿಸ್ತಿಯ ಕೂಟಾಯ್ಮ, ಕ್ರಿಸ್ತನ ಆ ಒಂದು ಕೂಟದಲ್ಲಿ ಪಗ ಪೋಕಾನುള്ളದಲ್ಲ, ಯಾವ ಕಾರಣಕ್ಕೂ ಹಾಗೆತನವನ್ನು ನಾವು ಬೆಳೆಸಬಾರದು. ಕ್ರಿಸ್ತಿಯ ಕೂಟಾಯ್ಮ, ಕ್ರಿಸ್ತನ ಒಂದು ಅನ್ಯೋನ್ಯತೆ, ತಮ್ಮಿൽ വെല്ലുവിളിക്കാനല്ല, ಅಯ್ಯೋ ತಮ್ಮ ಒಳಗಡೆ ಆ ಏನೋ ಒಂದು ದೂಷಣೆ ಮಾಡುವಂತದಲ್ಲ, ಇದು ಎದುರ್ಕಾನುಳ್ಳದಲ್ಲ, ಇದು ಯಾವ ಕಾರಣಕ್ಕೆ ಎದುರಿಸಿ ನಿಲ್ಲುವಂತಹ ಒಂದು ಕೂಟವಲ್ಲ. ദൈവത്തിന് സ്തോത്രം, ದೇವರಿಗೆ ಸ್ತೋತ್ರ ಉಂಟಾಗಲಿ. എതിർപ്പ് സംസാരിക്കുന്നവർ കാണും, ಅಯ್ಯೋ ನಮಗೆ ವಿರುದ್ಧವಾಗಿ ಮಾತನಾಡುವವರು ನಾವು ಕಾಣಬಹುದು, സഹായിക്കുന്നവർ കാണും, ಅಯ್ಯೋ ನಮಗೆ ಸಹಕಾರ ಮಾಡುವವರು ಸಹ ನಮಗೆ ಕಾಣುತ್ತೇವೆ, ವಿರೋಧമായി ನಮಗೆ ವಿರುದ್ಧವಾಗಿ ಮಾತನಾಡುವವರನ್ನು ಸಹ ನಾವು ನೋಡುತ್ತೇವೆ. ഹല്ലേലൂയ, ಹಲ್ಲೆಲೂಯ. പക്ഷെ ന്യായപ്രമാണത്തിന്റെ കാലമായിരുന്നെങ്കിൽ, ಆದರೆ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರದ ಒಂದು ಕಾಲವಾಗಿರುವುದಾದರೆ, അടിക്ക് പകരം അടി, ಅಂದ್ರೆ ಪೆಟ್ಟಿಗೆ ಬದಲಾಗಿ ಪೆಟ್ಟು. ആമേൻ. ഒരുത്തൻ ഇടിച്ചാൽ തിരിച്ചിടിക്കാം, ಒಬ್ಬನು ಗುದ್ದಿದರೆ ನಾವು ಅವರಿಗೆ ಹಿಂತಿರುಗಿ ಗುದ್ದುವಂತದ್ದು. ഇത് പുതിയ നിയമത്തിലെ ശുശ്രൂഷ. ಆದರೆ ಇದು ಹೊಸ ಒಡಂಬಡಿಕೆಯ ಒಂದು ಕಾಲಘಟ್ಟವಾಗಿದೆ. ആമേൻ, ಆಮೆನ್. അതുകൊണ്ട് ಆದ್ದರಿಂದ നീ അന്യന്റെ നാശം കാണാൻ കൊതിക്കരുത്. ಯಾರ ನಾಶನಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬಾರದು. എന്തുകൊണ്ടാണ് 70 പേരെ തിരഞ്ഞെടുത്തത്? ಯಾಕೆ ದೇವರಲ್ಲಿ 70 ಮಂದಿಯನ್ನು ಆರಿಸಿಕೊಂಡನು? ഒന്ന്, ಒಂದನೇದಾಗಿ ഉറക്കം.
ಮೈ ಭಾರವಾಗಿ ನಿದ್ರೆ ಪ್ರಾರಂಭವಾಯಿತು. രണ്ട് ಎರಡನೇದಾಗಿ അവിശ്വാസം, ಅಪನಂಬಿಕೆ. മൂന്ന് ಮೂರನೇದಾಗಿ കാര്യം ഗ്രഹിക്കാൻ കഴിയാത്തവർ, ಅವರಿಗೆ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. നാല് ನಾಲ್ಕನೇದಾಗಿ മത്സരമുള്ളവർ, ಹೊಟ್ಟೆ ಕಿಚ್ಚು ಉಂಟಾಯಿತು. അഞ്ച് ಐದನೇದಾಗಿ ശുദ്ധ മനസാക്ഷിയില്ലാത്തവർ, ಶುದ್ಧ ಮನಸಾಕ್ಷಿ ಇಲ್ಲದವರಾಗಿದ್ದರು. ആറ് ಆರನೇದಾಗಿ അന്യന്റെ നാശം കാണാൻ കൊതിക്കുന്നവർ. ಇತರರ ನಾಶನವನ್ನು ಕಾಣುವುದಕ್ಕೋಸ್ಕರವಾಗಿ ಕುದಿಯುವವರು. ഈ കാരണത്താൽ ಈ ಕಾರಣದಿಂದಲೇ വേറെ 70 പേരെ തെരഞ്ഞെടുത്തു. ದೇವರು ಬೇರೆ 70 ಮಂದಿಯನ್ನು ಆರಿಸಿಕೊಂಡನು. ഇവിടെ കർത്താവിന്റെ ഒറ്റ ആഗ്രഹമേ ഉള്ളൂ, ಇಲ್ಲಿ ದೇವರ ಒಂದೇ ಒಂದು ಆಸೆ ಏನೆಂದರೆ തന്റെ പ്രവൃത്തി വെളിപ്പെടുത്തണം. ದೈವಿಕವಾದಂತ ಕ್ರಿಯೆಯನ್ನು ಇಲ್ಲಿ ಪ್ರಕಟಪಡಿಸಬೇಕು. ಆಮೆನ್. Praise God. Praise the Lord. നമ്മൾ വായിച്ച കുറിവാക്യത്തിലേക്ക് മടങ്ങി വരണമല്ലോ. ನಾವು ಓದಿದಂತ ಆ ಒಂದು ವಾಕ್ಯಕ್ಕೆ ಹಿಂತಿರುಗಿ ಬರೋಣ. ആമേൻ. ലൂക്കോസ് എഴുതിയ സുവിശേഷം ಲೂಕನ ಸುವಾರ್ತೆ 10-ാം അധ്യായം 10ನೇ ಅಧ್ಯಾಯದ 19ನೇ ವಾಕ್ಯ. 19-ാമത്തെ വാക്യം 19ನೇ ವಾಕ್ಯ. ദയവായി ആമേൻ ഒരിക്കൽ കൂടി വായിക്കണമേ എന്ന് അപേക്ഷിക്കുന്നു. ನಾವು ಇನ್ನೊಂದು ಸಾರಿ ಓದಿಕೊಳ್ಳೋಣ. ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ആമേൻ. പാമ്പുകളെയും തേളുകളെയും ಹಾವುಗಳನ್ನು ಚೇಳುಗಳನ್ನು ശത്രുവിന്റെ സകല ബലത്തെയും ಶತ್ರುವಿನ ಸಕಲ ಬಲವನ್ನು ചവിട്ടുവാൻ ತುಳಿಯುವುದಕ್ಕೆ ഞാൻ നിങ്ങൾക്ക് അധികാരം ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ദൈവത്തിന് സ്തോത്രം. ದೇವರಿಗೆ ಸ್ತೋತ್ರ. നമ്മുടെ കർത്താവായ യേശു ക്രിസ്തു ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು തന്റെ ഈ സഹോദരന്മാരെ, ತನ್ನ ಈ ಸಹೋದರರ ಜೊತೆಯಲ್ಲಿ 70 പേരെ അയച്ചു. 70 ಜನರನ್ನು ಅಲ್ಲಿ ಕಳಿಸಿದನು. അവർ പോയി ಅವರು ಹೋದರು, വന്ന് ಬಂದ್ರು, കർത്താവിനോട് റിപ്പോർട്ട് കൊടുക്കുക. ಕರ್ತನಿಗೆ ಅವರು ವರದಿಯನ್ನು ಒಪ್ಪಿಸಿಕೊಡುತ್ತಿದ್ದಾರೆ. അപ്പോൾ അവർ പറയുന്ന ഒരു കാര്യം, ಅಲ್ಲಿ ಅವರು ಹೇಳುವಂತ ಒಂದು ಕಾರ್ಯವೇನೆಂದರೆ 17-ാമത്തെ വാക്യം, 17ನೇ ವಾಕ್ಯ. 70 പേർ സന്തോഷത്തോടെ മടങ്ങി വന്നു. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ കർത്താവേ, ಬಂದು, നിന്റെ നാമത്തിൽ ഭൂതങ്ങൾ ഞങ്ങൾക്ക് കീഴടങ്ങുന്നു എന്ന് പറഞ്ഞു. ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಎಂದರು. 18-ാം വാക്യം, 18ನೇ ವಾಕ್ಯ. അവൻ അവരോട്, ಆತನವರಿಗೆ, സാത്താൻ മിന്നൽ പോലെ ആകാശത്ത് വീഴുന്നത് ഞാൻ കണ്ടു. ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. 19-ാം വാക്യം, 19ನೇ ವಾಕ್ಯ. പാമ്പുകളെയും തേളുകളെയും ശത്രുവിന്റെ സകല ബലത്തെയും ചവിട്ടുവാൻ ഞാൻ നിങ്ങൾക്ക് അധികാരം തരുന്നു. ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ആമേൻ. 20-ാമത്തെ, ഇത് യാതൊരു ദോഷവും നിങ്ങൾക്ക് ചെയ്യുകയില്ല. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. അടുത്തത് ಅನಂತರವಾಗಿ 20-ാമത്തെ വാക്യം, 20ನೇ ವಾಕ್ಯ. എങ്കിലും ഭൂതങ്ങൾ നിനക്ക് കീഴടങ്ങുന്നതിലല്ല, ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ നിങ്ങളുടെ പേര് സ്വർഗത്തിൽ എഴുതിയിരിക്കുന്നതിൽ അത്രേ സന്തോഷിപ്പീൻ. ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. അതിന്റെ അർത്ഥം, ಅದರ ಅರ್ಥ, ദൈവം ഏൽപ്പിച്ച ശുശ്രൂഷയിലല്ല നമ്മൾ സന്തോഷിക്കേണ്ടത്. ದೇವರು ಕೊಟ್ಟಂತಹ ಒಂದು ಸೇವೆಯಲ್ಲಿ ಅಲ್ಲ ನಾವು ಸಂತೋಷ ಪಡಬೇಕಾಗಿರುವಂತದ್ದು. ദൈവം ശുശ്രൂഷയ്ക്കായി സ്തോത്രം. ದೇವರ ಸೇವೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರ. ആമേൻ. അത് ദൈവവുമായിട്ടുള്ള ബന്ധത്തിൽ ദൈവം തരുന്ന ഗിഫ്റ്റുകളാണ് ഇതൊക്കെ. ಅಂದ್ರೆ ದೇವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಂಡ ನಿಮಿತ್ತವಾಗಿ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಅನುಗ್ರಹ, ಒಂದು ವರವಾಗಿದೆ ಸೇವೆ. നിങ്ങളുടെ പേര് സ്വർഗത്തിൽ എഴുതിയിരിക്കുന്നതിനാൽ സന്തോഷിക്കണം. ನಮ್ಮ ಹೆಸರು ಸ್ವರ್ಗದಲ್ಲಿ ಬರೆದಿರುವುದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. അവനെ കൈക്കൊണ്ട് അവന്റെ നാമത്തിൽ വിശ്വസിക്കുന്ന പേരുടെ പേരാണ് ദൈവമക്കൾ. ಯಾರು ದೇವರ ವಾಕ್ಯವನ್ನು ಅಂಗೀಕರಿಸಿ ಯಾರು ಆತನ ಚಿತ್ತದಿಂದ ನೆರವೇರಿಸುತ್ತಾರೋ ಅವರ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿರುತ್ತದೆ. ജീവന്റെ പുസ്തകത്തിൽ പേരെഴുതി കാണാത്തവനെ തീപ്പൊയ്കയിൽ തള്ളിയിടും. ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯಲ್ಪಡಲಿಲ್ಲವೋ ಅವರನ್ನು ಬೆಂಕಿ ಗಂಧಗಳು ಹುರಿಯುವಂತ ಕೆರೆಗೆ ಆತನು ದೊಬ್ಬಲ್ಪಡುತ್ತಾನೆ. ഇന്ന് ഞങ്ങളെ ശ്രദ്ധിക്കുന്ന പ്രിയമുള്ളവരെ, ಇವತ್ತು ನನ್ನ ಮಾತನ್ನು ಕೇಳುತ್ತಿರುವಂತ ಪ್ರಿಯ ದೇವಜನರೇ, ഇതുവരെയും ജീവപുസ്തകത്തിൽ പേരെഴുതി കണ്ടിട്ടില്ല എങ്കിൽ, ಇಲ್ಲಿಯವರೆಗೂ ನಿಮ್ಮ ಆ ಒಂದು ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯದೇ ಇರುವುದಾದರೆ, ഇന്നിവിടെ സഭ ഇവിടെ ഉണ്ട്. ಇವತ್ತು ಇಲ್ಲಿ ಸಭೆಯಲ್ಲಿ ಇದೆ. യേശുവിന്റെ നാമം ഇവിടെ പ്രസംഗിക്കുന്നു. ಯೇಸು ಕ್ರಿಸ್ತನ ನಾಮವನ್ನು ಇಲ್ಲಿ ಉಚ್ಚರಿಸುತ್ತಾ ಇದ್ದೇವೆ. ഹൃദയം കൊണ്ട് വിശ്വസിക്കുകയും ಹೃದಯದಿಂದ ನೀವು ಅಂಗೀಕರಿಸಿರಿ. രക്ഷയ്ക്കായി വായ്കൊണ്ട് ഏറ്റുപറയുകയും ചെയ്താൽ, ರಕ್ಷಣೆಗೋಸ್ಕರವಾಗಿ ಅವಕಾಶವಿದೆ. ನೀವು ಬಾಯಿಗಳಿಂದ ಆರಿಕೆ ಮಾಡುವುದಾದರೆ, ನೀನು ಮಾನಸಾಂತರ ಹೊಂದುವುದಾದರೆ, രക്ഷിക്കപ്പെട്ടാൽ, ರಕ್ಷಣೆಯನ್ನು ಹೊಂದಿಕೊಳ್ಳುವುದಾದರೆ, ആമേൻ, നിന്റെ പേര് ജീവപുസ്തകത്തിൽ കാണൂ. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಕಾಣುತ್ತದೆ. ആമേൻ. ഹല്ലേലൂയ. ಹಲ್ಲೆಲೂಯಾ. ಕೇವಲ പാമ്പിനെയും തേളിനെയും ചവിട്ടുക മാത്രമല്ല ദൈവം ചെയ്യിക്കുന്നത്. ಹಾವನ್ನು ಚೇಳನ್ನು ಮಾತ್ರ ತುಳಿಯುವುದಕ್ಕಾಗಿ ದೇವರು ಮಾಡುವುದಿಲ್ಲ. ശത്രുവിന്റെ സകല ശക്തികളെയും, അതാ എഴുതിയിരിക്കുന്നത്, ಶತ್ರುವಿನ ಸಕಲ ബലത്തെയും ಬಲವನ್ನು ತುಳಿಯುವಂತ ಅಧಿಕಾರವನ್ನು ದೇವರು ചവിട്ടാൻ ಕೊಟ್ಟಿರ್ತಾನೆ. ഞാൻ നിങ്ങൾക്ക് നൽകിയിരിക്കുന്നു. ತುಳಿಯುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ഹല്ലേലൂയ. ಹಲ್ಲೆಲೂಯಾ. ഞങ്ങളുടെ കൂടെ വരണേ. ನಮ್ಮ ಜೊತೆಯಲ್ಲೇ ನೀವು ಬರಬೇಕು. പ്രൈസ് ഗോഡ്. ಪ್ರೈಸ್ ದಿ ಲಾರ್ಡ್. എല്ലാരും ഇവിടെ ഞങ്ങളെ ശ്രദ്ധിരെ. ಎಲ್ಲರೂ ನಮ್ಮನೆ ಗಮನಿಸಿರಿ. സ്തോത്രം. ಸ್ತೋತ್ರ. ഉപവാസ പ്രാർത്ഥന എന്ന് പറയുന്നത് ಉಪವಾಸ ಪ್ರಾರ್ಥನೆ ಎಂಬುವಂಥದ್ದು ഉപദേശിക്ക് ജോലിയൊന്നും ഇല്ലാത്തതുകൊണ്ട് തുടങ്ങിയതല്ല. ಅಯ್ಯೋ ಸೇವಕರಿಗೆ ಕೆಲಸ ಇಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ಆರಂಭಿಸಿದ್ದಾರೆ ಅಂತೇಳಿ ಅಲ್ಲ.
ഈ ദേശത്തെ അന്ധകാര ശക്തിയെ ചവിട്ടാനും മെതിക്കാനും കൂടെ ಈ ದೇಶದಲ್ಲಿರುವಂತಹ ಅಂಧಕಾರ ಶಕ್ತಿಗಳನ್ನು ತುಳಿಯುವುದಕ್ಕೂ ಅದರ ಬಲಗಳನ್ನು ಲಯಪಡಿಸೋದಕ್ಕೋಸ್ಕರವಾಗಿಯೂ അവന്റെ സകല ബലത്തെയും ಅವನ ಸಕಲ ಬಲವನ್ನು ഏത് മനുഷ്യർക്കും കഴിവുണ്ട്. ಯಾವುದೇ ಮನುಷ್ಯರಿಗೂ ಒಂದು ಸಾಮರ್ಥ್ಯ ಇದ್ದೇ ಇರುತ್ತದೆ. ഒരു കൊച്ചു കുഞ്ഞിനും അതിന്റെ കഴിവുണ്ട്. ಅಂದರೆ ಒಂದು ಚಿಕ್ಕ ಮಗುವನ್ನು ತೆಗೆದುಕೊಳ್ಳುವುದಾದರೂ ಅದಕ್ಕೆ ಆ ಮಗುವಿಗೆ ಬೇಕಾದಂಥ ಸಾಮರ್ಥ್ಯ ದೇವರು ಅವನಿಗೆ ಕೊಟ್ಟಿರ್ತಾರೆ. എല്ലാവർക്കും അതിൻ്റെതായ കഴിവുണ്ട്. ಎಲ್ಲರಿಗೂ ಸಹ ಅವರದೇ ಆದಂಥ ಸಾಮರ್ಥ್ಯವನ್ನು ದೇವರು ಕೊಟ್ಟಿರುತ್ತಾನೆ. ഇവിടെ വചനം വായിച്ച കേട്ടോ. ಆದರೆ ಇಲ್ಲಿ ವಾಕ್ಯವನ್ನು ಓದುವಾಗ 19ാം വാക്യം വായിക്കുന്നു. 19ನೇ ವಾಕ್ಯದಲ್ಲಿ ನಾವು ಓದುವಾಗ പാമ്പിനെയും ಹಾವುಗಳನ್ನು തേളുകളെയും ಚೇಳುಗಳನ್ನು ശത്രുവിന്റെ ವೈರಿಯ സകല ബലത്തെയും ಸಮಸ್ತ ಬಲವನ್ನು. അപ്പൊ ഈ പാമ്പും തേളും ശത്രുവാ. ಹಾಗಾದ್ರೆ ಹಾವು ಮತ್ತೆ ಚೇಳು ಇದೆಯಲ್ಲ ಅದು ನಮ್ಮ ಶತ್ರು. ഈ വാക്യം എനിക്ക് തന്നിട്ട് കർത്താവ് പറഞ്ഞു, ಅಂದ್ರೆ ಈ ಒಂದು ವಾಕ್ಯವನ್ನು ದೇವರು ಕೊಟ್ಟು ನನಗೆ ಹೇಳಿದ್ದೇನೆಂದರೆ, സഭയോട് പറ, ಸಭೆಗೆ ಹೇಳು, ദൈവിക അധികാരം ഏറ്റെടുത്ത് ദേശത്ത് നിൽക്കാൻ, ಅಂದ್ರೆ ದೈವಿಕವಾದಂತ ಅಧಿಕಾರವನ್ನು ಹೊಂದಿ ದೇಶದಲ್ಲಿ ದೃಢವಾಗಿ ನಿಲ್ಲುವುದಕ್ಕೋಸ್ಕರ. ಸ್ತೋತ್ರ ಸ್ತೋತ್ರ. ಕೇವಲ ಪಾಸ್ಟರ್ ಮಾತ್ರ ಅಧಿಕಾರത്തിൽ നിന്നാ ಮതിയോ? ಅಂದ್ರೆ ಕೇವಲ ಪಾಸ್ಟರ್ ಮಾತ್ರ ಒಂದು ಅಧಿಕಾರದೊಂದಿಗೆ ನಿಂತರೆ ಸಾಕಾಗ್ತದ? ಸಭೆ ಮುഴുവനും, ಸಭೆ ಎಲ್ಲವೂ ಸೇರಿ ಈ ಅಧಿಕಾരം ഏറ്റെടുക്കണം, ಈ ಅಧಿಕಾರವನ್ನು ಸ್ವೀಕರಿಸಬೇಕು. സോ ഇന്ന് പകൽ ദൈവസഭയോട് പറയട്ടെ, ಆದ್ದರಿಂದಲೇ ದೇವರ ಸಭೆಗೆ ದೇವರ ಆತ್ಮನ ಹೇಳುವುದೇನೆಂದರೆ, ಈ ಶುಶ್ರೂಷ കഴിയുമ്പോൾ, ಈ ಸೇವೆಯ ಈ ಒಂದು ಕೂಟ ಮುಕ್ತಾಯವಾಗುವಾಗ, 40 ദിവസത്തെ ಪ್ರಾರ್ಥನೆ കഴിയുമ്പോൾ, ಈ ಒಂದು 40 ದಿನದ ಉಪವಾಸ ಕೂಟ ಮುಗಿಯುವಾಗ, ഒരു ദൈവിക അധികാരം, ಒಂದು ದೈವಿಕವಾದಂತ ಅಧಿಕಾರ, ഇന്നലെ ഇല്ലാത്തതിനേക്കാൾ അധികമായത്, ನಿನ್ನೆ ದಿನದಲ್ಲಿ ಇಲ್ಲದಿರುವಂತ ಒಂದು ಅಧಿಕಾರ സഭയുടെ മേൽ സ്വർഗ്ഗം കൈമാറും. ಸಭೆಯ ಮೇಲೆ ದೇವರು ಹಾಕುವವನಾಗಿರುತ್ತಾನೆ. സ്വർഗ്ഗം സഭയുടെ മേൽ കൈമാറാൻ ಸಭೆಯ ಮೇಲೆ ದೇವರು ಆತನ ಹಾಕುವವನಾಗಿರುತ್ತಾನೆ. ഇന്നലെ കിട്ടാത്തൊരു അധികാരം, ನಿನ್ನೆ ಸಿಗದಿರುವಂತ ಕೆಲವೊಂದು ಅಧಿಕಾರ എന്ന് പറഞ്ഞാൽ ಅದರ ಅರ್ಥವೇನೆಂದರೆ, ഇപ്പൊ നിങ്ങൾ വിചാരിക്കുക, ನೀವು ಈ ರೀತಿ ಯೋಚಿಸುತ್ತಿರಬಹುದು, ബനെ എവിടുന്നാടാ കൊണ്ടുവന്നേന്ന്? ಅಯ್ಯೋ ಈ ಮನುಷ್ಯನ ಎಲ್ಲಿಂದಪ್ಪ ಕರ್ಕೊಂಡು ಬಂದಿದ್ದು? പ്രൈസ് ഗോഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, ಹಲ್ಲೆಲೂಯ. സോ ഇന്ന് പകൽക്കാലം ಆದ್ರೆ ಈ ಬೆಳಗಿನ ವೇಳೆಯಲ್ಲಿ ശത്രുവിന്റെ സകല ബലം, ಶತ್ರುವಿನ ಸಕಲ ಬಲ, ഏത് പിശാചിനും അതിൻ്റെതായ ബലമുണ്ട്. ಯಾವುದೇ ಸೈತಾನನಿಗೂ ಅದರದೇ ಕುರಿತಾದಂತ ಕೆಲವು ಬಲಗಳಿರ್ತದೆ. പിശാചിന്റെ പ്രവൃത്തി എന്ന് പറയുന്നത് അഴിപ്പാന യേശു ക്രിസ്തു ജനിച്ചത്. ಅಂದ್ರೆ ಸೈತಾನನ ಕ್ರಿಯೆಗಳನ್ನು ಲಯಪಡಿಸುವುದಕ್ಕೋಸ್ಕರವಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದನು. ഇതിനെ തകർത്തതാ. ಕಲ್ವಾರಿ ಕ್ರೂಚಲ್ಲಿ ಆತನನ್ನು ಸೋಲಿಸಿದನು. പിന്നെയും ನಂತರವೂ പിന്നെന്താ പാസ്റ്ററേ നമുക്ക് രോഗം? ಅಯ್ಯೋ ಮತ್ತೆ ಯಾಕೆ ಪಾಸ್ಟರ್ ನಮಗೆ ರೋಗ ಆಗಾಗ ಬರ್ತಾ ಇರ್ತದೆ? പിന്നെന്താ പാസ്റ്ററേ പ്രശ്നം? ಅಯ್ಯೋ ಯಾಕೆ ಪಾಸ್ಟರ್ ಆಗಾಗ ನಮಗೆ ಸಮಸ್ಯೆಗಳು ಬರ್ತಾ ಇರ್ತದೆ? യേശു ജീവിച്ചിരിക്കുന്നത് കാണിക്കാനായി പ്രശ്നം വരുന്നത്. ಯೇಸು ಕ್ರಿಸ್ತನು ನನ್ನ ಒಳಗಡೆ ಜೀವಿಸುತ್ತಿದ್ದಾನೆ ಅಂತ ತೋರಿಸುವುದಕ್ಕಾಗಿ ನಮಗೆ ಸಮಸ್ಯೆಗಳು ಬರುವಂತದ್ದು. എന്നിലൊരു അധികാരമുണ്ട്, ನನಗೆ ಒಂದು ಅಧಿಕಾರ ದೇವರು ಕೊಟ್ಟಿರ್ತಾನೆ. ഇപ്പൊ ഈ വാട്സാപ്പ് ഗ്രൂപ്പിലൊക്കെ കേൾക്കുന്ന ഒരു ശബ്ദമുണ്ട്. ಅಂದ್ರೆ ವಾಟ್ಸಾಪ್ ಗ್ರೂಪಿನಲ್ಲಿ ಕೇಳುವಂತ ಒಂದು ಶಬ್ದವಿದೆ. ചിലർ ചോദിക്കുന്നു, ಕೆಲವೊಬ್ಬರು ಕೇಳುತ್ತಾರೆ, ഇപ്പൊ രോഗത്തിന്റെ മേലെന്തോ സൗഖ്യമില്ലയോ? ಯಾಕೆ ರೋಗದ ಮೇಲೆ ಸೌಖ್ಯ ಇದೆಯೋ ಇಲ್ವೋ? കൊറോണയെ നിങ്ങൾ എന്താ സൗഖ്യമാക്കാത്തെ? ಏನು ನೀವು ಕೊರೋನಾವನ್ನು ನೀವು ಸೌಖ್ಯಪಡಿಸದೇ ಇದ್ದೀರಿ? ചിലർ ചോദിക്കുന്നതാ, ಕೆಲವೊಬ್ಬರು ಕೇಳುವಂಥದ್ದು. സ്തോത്രം, ಸ್ತೋತ್ರ. ഞാൻ അവരോടൊക്കെ പറഞ്ഞത്, ನಾನು ಅವರಿಗೆಲ್ಲ ಹೇಳುವುದೇನೆಂದರೆ, ദൈവം അനുവദിച്ചതാണെങ്കിൽ, ದೇವರು ಅನುಮತಿಸಿರುವುದಾದರೆ നടക്കട്ടെന്ന്, ನಡೆಯಲಿ. അതിനിപ്പം ദൈവനാമത്തിൽ വിടുതൽ കിട്ടിയ ആയിരങ്ങൾ കാണും. ದೇವರ ನಾಮದ ನಿಮಿತ್ತವಾಗಿ ಬಿಡುಗಡೆ ಹೊಂದಿಕೊಂಡಿರುವವರು 1000 ಜನ ಇದ್ದಾರೆ. പലരും എന്നോട് പറഞ്ഞത്, ಅನೇಕರು ನನ್ನಲ್ಲಿ ಹೇಳಿದರು, കൊറോണയുടെ ലക്ഷണമൊക്കെ ശരീരത്ത് വന്നു. ಅಂದ್ರೆ ಕೊರೋನಾದ ಲಕ್ಷಣಗಳು ನಮಗೆ ಬಂತು. മൂട്ടിന് വേദന, ಮೊಣಕಾಲಿನಲ್ಲಿ ವೇದನೆ, ബോഡി പെയിൻ, ಶರೀರದಲ್ಲಿ ನೋವುಗಳು, വോമിറ്റിംಗ್ സെನ್ಸೇಷನ್, ವಾಂತಿ ಬಾರುವ ರೀತಿಯಲ್ಲಿ ಸೆನ್ಸೇಷನ್ ಆಗ್ತಾ ಇತ್ತು, ಲೂಸ್ ಮೋಷನ್ ಆಗುವಂತ ಸಮಸ್ಯೆ, പനി, ಜ್ವರ, ഇതൊക്കെ അനുഭവിച്ചു. ಇದೆಲ್ಲವನ್ನು ನಾವು ಅನುಭವಿಸಿದೆವು. പക്ഷേ കൃപയാൽ കൊറോണ ആയി കിടത്താഞ്ഞതുകൊണ്ട് സ്വതന്ത്രം. ಅದೇ ಕೃಪೆಯ ನಿಮಿತ್ತವಾಗಿ ಕೊರೋನಾ ಆಗಿ ನಾವು ಮಲಗದಾಗಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. ഇത് പലർക്കും വന്നു പോയിട്ടുണ്ട്. ಇದು ಅನೇಕರಿಗೆ ಬಂದು ತಾಗಿ ಬಿಟ್ಟು ಹೋಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. അതിനിടയിൽ നമ്മെ സൂക്ഷിച്ചനായി സ്തോത്രം. ಆದರೆ ಅದರ ಮಧ್ಯದಲ್ಲಿ ಸಹ ದೇವರು ನಮ್ಮನ್ನು ಸಂರಕ್ಷಿಸಿ ಕಾಪಾಡಿದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ഹല്ലേലൂയ. ಹಲ್ಲೆಲೂಯಾ.
എൻ്റെ വിഷയം ഇതൊന്നുമല്ല. ನನ್ನ ವಿಷಯ ಇದು ಯಾವುದೂ ಅಲ್ಲ. ഈ സഭയ്ക്ക് ಈ ಸಭೆಗೆ ഒരു ദൈവിക അധികാരം ಒಂದು ದೈವಿಕವಾದಂತ ಅಧಿಕಾರ, ಆಮೆನ್, കൈമാറാൻ ವರ್ಗಾವಣೆ ಮಾಡುವುದಕ್ಕೋಸ್ಕರವಾಗಿ കർത്താവ് ആഗ്രഹിക്കുന്നു. ಕರ್ತನ ಆಶಿಸುವನಾಗಿರುತ್ತಾನೆ. ആമേൻ. ഇന്ന് പകൽ വന്നവരെ ಈ ಬೆಳಗಿನ ವೇಳೆಯಲ್ಲಿ ಬಂದವರಿಗೆ കർത്താവേ ഈ അധികാരം എന്നെ ಕರ್ತನೆ ಈ ಒಂದು ಅಧಿಕಾರವನ್ನು ಕೊಡು ಸ್ವಾಮಿ. അതിന്റെ അർത്ഥം ಅದರ ಅರ್ಥ സഭയ്ക്ക് ഇന്നലെ അധികാരമില്ലെന്നല്ല, ಸಭೆಗೆ ಇದಕ್ಕಿಂತ ಮುಂಚೆ ಅಧಿಕಾರ ಇಲ್ಲ ಅಂತೇಳಿ ಅಲ್ಲ, ഇപ്പൊ അധികാരമില്ലെന്നല്ല, ಈಗ ಅಧಿಕಾರ ಇಲ್ಲ ಅಂತೇಳಿ ನಾ ಹೇಳ್ತಾ ಇಲ್ಲ, ഉണ്ട്. ಇದೆ. ഇതിൽ ഇന്നത്തേതിൽ അധികം ಇವತ್ತು ಇರುವಂತ ಅಧಿಕಾರಕ್ಕಿಂತಲೂ ಹೆಚ್ಚಾದಂತ ಅಧಿಕಾರ. ഞാൻ ഈ പാസ്റ്ററുടെ മോളെ കുഞ്ഞായിരിക്കുമ്പോൾ ഞാൻ കണ്ടതാ. ನಾನು ಈ ಸೇವಕರ ಮಗಳನ್ನು ಚಿಕ್ಕ ಮಗು ಇದ್ದಾಗ ನಾನು ಅವಳನ್ನು ಕಂಡದ್ದು. അപ്പൊ പറഞ്ഞത് ನಾನು ಹೇಳ್ಕೊಂಡು ಬರುವಂತದ್ದು ഈ മകനെ എനിക്ക് ഓർമ്മയുണ്ട്. ಅಂದ್ರೆ ಮಗಂದು ನೆನಪಿದೆ. വളരെ കുഞ്ഞായിരുന്നു. ಮಗು ಇತ್ತು. അപ്പൊ ഈ മകളും കുഞ്ഞായിരുന്നു. ಈ ಮಗಳು ತುಂಬಾ ಚಿಕ್ಕವಳಾಗಿದ್ಲು. മകള് കൂടുണ്ട്, ಮಗಳು ಜೊತೆಯಲ್ಲಿದ್ಲು. പക്ഷെ ഇവള് വളർന്നില്ലായിരുന്നല്ലോ. ಆದ್ರೆ ಇವಳು ಬೆಳೆಯದೇ ಇದ್ದಿದ್ರೆ, പണ്ടത്തെ പോലെ ഇരുന്നെങ്കിൽ, ಮೊದಲ ರೀತಿಯಲ್ಲೇ ಮಗು ಇದ್ದ ಹಾಗೆ ಇವಳು ಇದ್ದಿದ್ರೆ പാസ്റ്ററും സിസ്റ്ററും ഭയങ്കര പ്രയാസമായിരുന്നു. ಸೇವಕರಿಗೆ ಅವರ ಕುಟುಂಬಕ್ಕೂ ಬಹಳ ಸಮಸ್ಯೆ ಆಗುತ್ತಿತ್ತು. പ്രായത്തിനനുസരിച്ച് ಪ್ರಾಯಕ್ಕೆ ಸರಿಯಾಗಿ വളർന്നു, ಬೆಳೆದು ಬಂದಳು. വിദ്യാഭ്യാസം, ವಿದ್ಯಾಭ್ಯಾಸ, ദൈവം കൊടുത്ത കൃപകൾ, ದೇವರು ಕೊಟ್ಟಂತ ಕೃಪೆಗಳು, കഴിവുകൾ, ಸಾಮರ್ಥ್ಯಗಳು എല്ലാം ഉണ്ട്. ಎಲ್ಲವೂ ಉಂಟು. ഹല്ലേലൂയ. ಹಲ್ಲೆಲೂಯ. അപ്പൊ ഞാൻ ഇന്ന് പകൽ നമ്മൾക്ക് ನಾನು ಈ ಬೆಳಗಿನ ವೇಳೆಯಲ್ಲಿ സദൃശവാക്യത്തിൽ ഒരു വാക്യമുണ്ട്, പ്രോവബ്സ്. ಆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯವಿದೆ. അധ്വാനശീലൻ അല്ലെങ്കിൽ ഉത്സാഹശീലൻ അധികാരം നടത്തും. 12:24. 12:24. പ്രോവബ്സ് 12. ಚುರುಕುಗೈ ಉಳ್ಳವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು. ആമേൻ. 12:24. 12ನೇ ಅಧ್ಯಾಯದ 24ನೇ ವಾಕ್ಯ. ಚುರುಕುಗೈ ಉಳ್ಳವನಿಗೆ, ಚುರುಕುಗೈ ಅವನಿಗೆ ರಾಜ್ಯಾಧಿಕಾರ, Yes. ಮೈಗಳ್ಳನಿಗೆ ಬಿಟ್ಟಿಯ ಬದುಕು. അധ്വാനശീലമുള്ളവൻ, ഉത്സാഹശീലമുള്ളവൻ അധികാരം നടത്തും. ಅಂದ್ರೆ ಚುರುಕುಗೈ ಉಳ್ಳವನು ಅಧಿಕಾರವನ್ನು, ರಾಜ್ಯಾಧಿಕಾರವನ್ನು ಮಾಡುವವನಾಗಿರುತ್ತಾನೆ. അപ്പൊ എങ്ങനെ ഈ അധികാരം നടത്തിയെടുക്കണ്ടേ? ಯಾವ ರೀತಿಯಲ್ಲಿ ಈ ಒಂದು ಅಧಿಕಾರವನ್ನು ಚಲಾವಣೆ ಮಾಡುವಂಥದ್ದು? ഇപ്പം രാജാവ്, ಒಬ್ಬ ರಾಜನು, അദ്ദേഹത്തിനൊരു മകൻ ജനിച്ചാൽ ಅವನಿಗೆ ಒಂದು ಮಗನು ಜನಿಸುವುದಾದರೆ രാജകുമാരൻ, ರಾಜಕುಮಾರನು, രാജാവ് മരിച്ചാൽ ರಾಜನು ಸತ್ರೆ ഇവൻ സീറ്റിൽ കയറിയിരിക്കും. ಇವನು മകನು ಸೀಟಲ್ಲಿ ಬಂದು ಕೂತ್ಕೊಳ್ತಾನೆ. അത് പാരമ്പര്യമായിട്ട് കിട്ടുന്ന. ಅದು ಪಾರಂಪರವಾಗಿ ಸಿಗುವಂತಹ ಒಂದು ಅಧಿಕಾರ. പക്ഷേ ജനാധിപത്യത്തിലാണ് ഇപ്പം നമ്മൾ. ಆದರೆ ನಮಗೆ ಇರುವಂಥದ್ದು ಈಗ ಪ್ರಜಾಪ್ರಭುತ್ವದಲ್ಲಿ ഇവിടെ ഇപ്പോൾ ಆരും ಕೈ അങ്ങനെ കയറി വെക്കാൻ ഒക്കത്തില്ല. ಯಾರು ಸಹ ಈ ದಿನಗಳಲ್ಲಿ ನಾವೇ ಸ್ವತಃ ಕೈಯಲ್ಲಿ ಕುತ್ಕೊಳ್ತೇವೆ ಅಂತ ಹೇಳಿ ಪ್ರಯತ್ನ ಪಟ್ಟರೆ ಆಗೋದಿಲ್ಲ. ഒരുത്തൻ ഉയർന്നു വരണമെങ്കിൽ, ಒಬ್ಬನು ಮೇಲಕ್ಕೆ ಎದ್ದು ಬರಬೇಕಾದ್ರೆ പഞ്ചായത്തിൽ നിന്നേ അധ്വാനിച്ച് വരണം. ಆತನು ಪಂಚಾಯತಿಯಿಂದಲೇ ಪ್ರಯತ್ನ ಮಾಡ್ಕೊಂಡು ಬಂದರೆ ಮಾತ್ರ ಮೇಲೆ ಅಧಿಕಾರವನ್ನು ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ. ഇവിടെ സഭയോട് പറയാനുള്ളത്, ಇಲ್ಲಿ ನಾನು ಸಭೆಗೆ ಹೇಳುವುದೇನೆಂದರೆ 1400 ദിവസത്തെ പ്രാർത്ഥനയായി. 1400 ದಿನದ ಪ್ರಾರ್ಥನೆ. എന്തിനായി പ്രാർത്ഥന? ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ? ഇതിന്റെ മേലൊരു അധികാരം, ಇದರ ಮೇಲೆ ಒಂದು ಅಧಿಕಾರವನ್ನು ನಾವು ഈ ಹೊಂದಿಕೊಳ್ಳಬೇಕು. സഭയുടെ മേൽ, ಈ ಸಭೆಯ ಮೇಲೆ, ഈ ദേശത്തിന്റെ ಈ മേൽ, ದೇಶದ ಮೇಲೆ, ഈ ദേശത്തെ ഭരിക്കുന്ന ശക്തിയുടെ മേൽ, ಈ ದೇಶವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಶಕ್ತಿಗಳ ಮೇಲೆ ആമേൻ, ഒരു അധികാരം ഏറ്റെടുക്കാനാണ്. ಒಂದು ಅಧಿಕಾರವನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ അപ്പോൾ ഇവിടെ സദൃശവാക്യത്തിൽ പറയുകയാണ്, ನಾವು ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತೇವೆ. ഉത്സാഹശീലൻ. ಚುರುಕುಗೈ ಉಳ್ಳವನಿಗೆ സ്തോത്രം. ഞാൻ ആദ്യമായിട്ടാണ്, എൻ്റെ അറിവിൽ ആദ്യമായിട്ടാണ് ഇങ്ങനെ 1400 ദിവസം പ്രാർത്ഥന നടത്തുന്ന സഭയെന്ന്. ಅಂದರೆ ಮೊಟ್ಟ ಮೊದಲನೇದಾಗಿ ನಾನು ನನ್ನ ಕಿವಿಯಲ್ಲಿ ನಾನು ಕೇಳಲ್ಪಟ್ಟದ್ದು ಅಂದರೆ 1400 ದಿನದ ಪ್ರಾರ್ಥನೆ ನಡೀತಾ ಇದೆ ಅಂತೇಳಿ. യേശു തൻ്റെ പരസ്യ ശുശ്രൂഷയിൽ, ಯೇಸು ಕ್ರಿಸ್ತನು ತನ್ನ ಬಹಿರಂಗವಾದಂಥ ಸೇವೆಯಲ್ಲಿ തന്നിലുള്ള ദൈവിക അധികാരം, ತನ್ನಲ್ಲಿದ್ದಂಥ ದೈವಿಕವಾದಂಥ ಅಧಿಕಾರ, 4 വിധ ശുശ്രൂഷകൾ വെളിപ്പെടുത്തി, 4 ವಿಧವಾದಂಥ ಸೇವೆಯನ್ನು ಪ್ರಕಟಪಡಿಸಿಕೊಟ್ಟನು. തന്നിലുള്ള ദൈവിക അധികാരം, ತನ್ನ ಒಳಗಡೆ ಇದ್ದಂಥ ದೈವಿಕವಾದಂಥ ಅಧಿಕಾರದೊಂದಿಗೆ ദൈവത്തിന്റെ അധികാരം സകലത്തെയും ഭരിക്കുന്നു. ದೈವಿಕವಾದಂಥ ಅಧಿಕಾರ ಸಕಲವನ್ನು ಆಳ್ವಿಕೆ ಮಾಡುತ್ತದೆ. ഈ പ്രകൃതിയെ ദൈവം ഭരിക്കുന്നത്. ಪ್ರಕೃತಿಯನ್ನು ದೇವರು ತಾನೇ ಆತ ನಿಯಂತ್ರಿಸುವವನು. ഇന്നിവിടെ നിൽക്കുന്നതും ദൈവം എന്നെ നടത്തുന്നതുകൊണ്ടാണ്. ಇವತ್ತು ನನ್ನನ್ನು ನಡೆಸುತ್ತಾ ಇರುವಂತದ್ದು ದೇವರ ಒಂದು ಅಧಿಕಾರದೊಂದಿಗೆ. നിങ്ങളെ കൊണ്ടുവന്നതും ദൈവം ആമേൻ നമ്മളെ നടത്തുന്നതുകൊണ്ടാണ്. ಅಂದ್ರೆ ಇಲ್ಲಿ ನಿಮ್ಮನ್ನೆಲ್ಲ ಕರೆದುಕೊಂಡು ಬಂದದ್ದು ಸಹ ದೇವರು ನಿಮ್ಮನ್ನು ನಡೆಸುತ್ತಾ ಇರುವಂತ ನಿಮಿತ್ತವಾಗಿ. ക്രിസ്തുവിലുള്ള അധികാരം, ಆದ್ರೆ ಕ್ರಿಸ್ತನಿರುವಂತ ಅಧಿಕಾರ താൻ ഇവിടെ ശുശ്രൂഷിക്കുമ്പോൾ ತಾನಲ್ಲಿ ಸೇವೆ ಮಾಡ್ತಿರುವಂತ ವೇಳೆಯಲ್ಲಿ 4 വിധത്തിൽ അത് വെളിപ്പെടുത്തി. 4 ವಿಧದಲ್ಲಿ ದೇವರಲ್ಲಿ ಪ್ರಕಟಪಡಿಸುತ್ತಾನೆ. ಒಂದನೇದಾಗಿ പ്രകൃതിയുടെ മേൽ ഈ അധികാരം വെളിപ്പെടുത്തി, ಪ್ರಕೃತಿಯ ಮೇಲೆ ಈ ಅಧಿಕಾರವು ಉಂಟಾಗುತ್ತದೆ. ಎರಡನೇದಾಗಿ രോഗികളുടെ മേലെ അധികാരം വെളിപ്പെടുത്തി, ರೋಗಿಗಳ ಮೇಲೆ ಅಧಿಕಾರವನ್ನು ಪ್ರಕಟಪಡಿಸಿದನು. ಮೂರನೇದಾಗಿ ഭൂതങ്ങളുടെ മേലെ അധികാരം, ಭೂತಗಳ ಮೇಲೆ ದೇವರಲ್ಲಿ ಅಧಿಕಾರವನ್ನು ಪ್ರಕಟಪಡಿಸಿದನು. ನಾಲ್ಕನೇದಾಗಿ മരിച്ചവരുടെ മേലെ ഈ അധികാരം വെളിപ്പെടുത്തി. ಸತ್ತವರ ಮೇಲೆ ದೇವರು ಅಧಿಕಾರವನ್ನು ಪ್ರಕಟಪಡಿಸುತ್ತಾನೆ.
ഞാൻ ആവർത്തിച്ചു വരാം. ನಾ ಪುನಃ ಇನ್ನೊಂದು ಆವರ್ತಿ ಹೇಳುತ್ತೇನೆ. ഒന്ന്, ಒಂದನೇದಾಗಿ പ്രകൃതിയുടെ മേലെ അധികാരം വെളിപ്പെടുത്തി. ಪ್ರಕೃತಿಯ ಮೇಲೆ ದೇವರ ಅಧಿಕಾರವನ್ನು ನಡೆಸುತ್ತಾನೆ. രണ്ട്, ಎರಡನೇದಾಗಿ രോഗികളുടെ മേലെ അധികാരം വെളിപ്പെടുത്തി. ರೋಗಿಗಳ ಮೇಲೆ ದೇವರ ಅಧಿಕಾರವನ್ನು ನಡೆಸುತ್ತಾನೆ. മൂന്ന്, ಮೂರನೇದಾಗಿ ഭൂതങ്ങളുടെ മേലെ അധികാരം വെളിപ്പെടുത്തി. ಭೂತಗಳ ಮೇಲೆ ಅಲ್ಲಿ ಅಧಿಕಾರವನ್ನು ನಡೆಸುತ್ತಾನೆ. നാല്, ನಾಲ್ಕನೇದಾಗಿ മരിച്ചവരുടെ മേലെ ഈ അധികാരം വെളിപ്പെടുത്തി. ಸತ್ತವನ ಮೇಲೆ ದೇವರ ಅಧಿಕಾರವನ್ನು ಚಲಾಯಿಸುತ್ತಾನೆ. സ്തോത്രം. ಆಮೆನ್. ഈ ദൈവിക അധികാരം ಈ ಒಂದು ದೈವಿಕವಾದ ಅಧಿಕಾರ ഇന്നും ಇವತ್ತಿಗೂ ಸಹ തന്റെ ദാസന്മാരുടെ മേൽ, ತನ್ನ ದಾಸನ ಮೇಲೆ, സഭയുടെ മേൽ ಸಭೆಯ ಮೇಲೆ കർത്താവ് പകർന്നിരിക്കുക. ಕರ್ತನ ಪ್ರಕಟಪಡಿಸುತ್ತಿದ್ದಾನೆ. ആമേൻ. ശത്രു നിന്നോട് ഒന്നും ചെയ്യത്തില്ല. ಶತ್ರು ನಿನಗೆ ವಿರುದ್ಧವಾಗಿ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ. അതുകൊണ്ട് പകച്ചു നിൽക്കാനല്ല, ನಾವು ಏನು ಅಡಿಗೆ ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ. ആമേൻ. അതുകൊണ്ട് പേടിക്കാനല്ല. ಆದ್ದರಿಂದಲೇ ಅದನ್ನು ನೋಡಿ ನಾವು ಭಯಪಡಬಾರದು. ഹല്ലേലൂയ. ಹಲ್ಲೆಲೂಯ. ഈ ദൈവിക അധികാരം ಈ ದೈವಿಕವಾದಂತ ಅಧಿಕಾರ മനുഷ്യന്റെ മേൽ ദൈവം ഏൽപ്പിച്ചതാണ്. ಅಂದ್ರೆ ಮನುಷ್ಯರ ಮೇಲೆ ದೇವರು ನೇಮಿಸಿಟ್ಟಿರುವಂತದ್ದು. എന്റെ കൂടെ വരണേ. ನನ್ನ ಜೊತೆಯಲ್ಲಿ ನೀವೆಲ್ಲರೂ ಬರಬೇಕು. ദൈവിക അധികാരം ದೈವಿಕವಾದಂತ ಅಧಿಕಾರ മനുഷ്യന്റെ മേൽ ಮನುಷ್ಯರ ಮೇಲೆ ദൈവം അങ്ങ് ഏൽപ്പിച്ചതാണ്. ದೇವರು ನೇಮಿಸಿಟ್ಟಿರುವಂತದ್ದು. സ്തോത്രം. ಸ್ತೋತ್ರ. ഈ സഹോദരിയുടെ ഭർത്താവാണ് കർത്താവിന്റെ ദാസൻ സുനിൽ. ಈ ಒಂದು ಸಹೋದರಿಯ ಗಂಡನಾಗಿದ್ದಾರೆ ಸುನಿಲ್. അദ്ദേഹത്തിന് ಆ ಒಂದು ಅವರಿಗೆ ഈ സഹോദരിയുടെ മേൽ, ಈ ಸಹೋದರಿಯ ಮೇಲೆ ദൈവം കൊടുത്ത അധികാരമുണ്ട്. ದೇವರು ಕೊಟ್ಟಂತ ಒಂದು ಅಧಿಕಾರವಿದೆ. അദ്ദേഹത്തിന്റെ മകൾ അടുത്തിരിക്കുന്നത്, ಅಂದ್ರೆ ಅವರ ಪಕ್ಕದಲ್ಲಿರುವಂತದ್ದು ಅವರ ಮಗಳಾಗಿದ್ದಾರೆ. ഇതുവരെയും ഒരു പുരുഷൻ ഇಲ್ಲಿಯವರೆಗೂ മേൽ അധികാരം നടത്താൻ വന്നിട്ടില്ല. ಅಂದ್ರೆ ಇಲ್ಲಿಯವರೆಗೂ ಸಹ ಅವಳ ಮೇಲೆ ಅಧಿಕಾರ ನಡೆಸುವುದಕ್ಕೆ ಯಾವ ಪುರುಷನಿಗೂ ಸಹ ಅನುಮತಿ ಕೊಡ್ಲಿಲ್ಲ, ಬರ್ಲಿಲ್ಲ. പക്ഷെ അദ്ദേഹം ഓൺ ദ വേയില്ല. പുള്ളി സമയമാകുമ്പോൾ ദൈവം തരും. ಸಮಯ ಆಗುವಾಗ ದೇವರು ಅದನ್ನು ಒದಗಿಸಿಕೊಡುತ್ತಾರೆ. അപ്പം പിന്നെ ഈ കുഞ്ഞിന്റെ മേലെ ആരാ ദൈവിക അധികാരം നടത്തേണ്ടത്? ಹಾಗಾದರೆ ಈ ಮಗಳ ಮೇಲೆ ಈಗ ಅಧಿಕಾರ ನಡೆಸುವವರು ಯಾರಾಗಿರ್ಬೇಕು? പിതാവ്, ತಂದೆ, മാതാവ്, ತಾಯಿ. അപ്പം ಮನುಷ್ಯರಿಗೆ ദൈവിക അധികാരം ദൈവം കൊടുത്തിട്ടുണ്ട്. ದೈವಿಕವಾದಂತ ಅಧಿಕಾರವನ್ನು ದೇವರು ಕೊಟ್ಟಿರುತ್ತಾನೆ. എന്റെ കൂടെ വരണം. ನೀವೆಲ್ಲ ನನ್ನ ಜೊತೆಲೇ ಬರಬೇಕು. ಹಲೋ. ಇನ್ನು മനുഷ്യന്റെ മേൽ ദൈവം അധികാരം തന്നപ്പം, ಅಂದ್ರೆ ದೇವರು ಮನುಷ್ಯರ ಮೇಲೆ ಒಂದು ಅಧಿಕಾರವನ್ನು ಕೊಟ್ಟಿರುವಾಗ അത് അവനിൽ നിന്ന് നഷ്ടപ്പെടുത്താൻ പിശാചും പരിശ്രമിച്ചു. ಅಂದ್ರೆ ಅವನ ಒಳಗಡೆ ಇರುವಂತಹ ಆ ಅಧಿಕಾರವನ್ನು ಹೇಗಾದರೂ ನಷ್ಟಪಡಿಸಬೇಕು ಅಂತೇಳಿ ಸೈತಾನನ ಪ್ರಯತ್ನ ಮಾಡುತ್ತಾ ಇರುತ್ತಾನೆ. അപ്പം വേദപുസ്തകത്തിൽ ಸತ್ಯವೇದದಲ್ಲಿ ദൈവിക അധികാരം, ದೈವಿಕವಾದಂತ ಅಧಿಕಾರ ആദ്യമേ ലഭിച്ച മനുഷ്യൻ, ಮೊಟ್ಟ ಮೊದಲಿನದಾಗಿ ಹೊಂದಿಕೊಂಡ ಮನುಷ್ಯನು ಆದಾಮನು. വായിച്ചാട്ട് ಓದಿಕೊಳ್ಳೋಣ. ഉൽപ്പത്തി പുസ്തകം 1:26, ജെനീസിസ് 1:26. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಾಕ್ಯ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವಂಥ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. നാം വായിച്ചത്, ನಾ ಓದಿದ್ದು ഉൽപ്പത്തി പുസ്തകം ಆದಿಕಾಂಡ 1ನೇ ಅಧ್ಯಾಯದ 26ನೇ ವಾಕ್ಯ. ದೇವರು നാം നമ്മുടെ സ്വരൂപത്തിൽ നമ്മുടെ സാദൃശ്യപ്രകാരം മനുഷ്യനെ ഉണ്ടാക്കുക. ನಾವು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ മത്സ്യത്തിന്മേലും, ಮೀನುಗಳ ಮೇಲೆಯೂ, ആകാശത്തിലുള്ള ಅಂತರಿಕ್ಷದಲ್ಲಿರುವ പറവജാതിയിന്മേലും, ಹಾರಾಡುವ ಪಕ್ಷಿಗಳ ಮೇಲೆಯೂ, മൃഗങ്ങൾ മേലും, ಪಶುಗಳ ಮೇಲೆಯೂ, സർവ്വഭൂമി മേലും, ನೆಲದ ಮೇಲೆಯೂ, ഈ ഭൂമിയിൽ ഇഴയുന്ന എല്ലാ ഇഴജാതിയുടെ മേലും, ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ, വാഴട്ടെ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ഇതിന്റെ മേലെല്ലാം വാഴട്ടെ, ಇದರ ಎಲ್ಲದರ ಮೇಲೆಯೂ ದೊರೆತನ ಮಾಡಲಿ. ഇത് പ്രകൃതിയുടെ മേലുള്ള, ಇದು ಪ್ರಕೃತಿಯ ಮೇಲಿರುವ ಅಧಿಕಾರವನ್ನು ದೇವರು ಕೊಟ್ಟಿರುವಂತದ್ದು. ഇങ്ങോട്ട് ശ്രദ്ധിച്ചേ. ಇಲ್ಲಿ ಗಮನಿಸಿರಿ. ഈ കാട്ടിൽ കിടക്കുന്ന സിംഹത്തെയൊക്കെ പിടിച്ചോണ്ട് വന്ന് മനുഷ്യന് ഇപ്പം എന്താ പറയുക കീഴടക്കിയിട്ടുണ്ട്. ಅದೇ ಕಾಡಲ್ಲಿರುವಂತಹ ಸಿಂಹವನ್ನು ಕರೆದುಕೊಂಡು ಬಂದು ಆತನ ಅಧೀನದಲ್ಲಿ ಇಟ್ಟುಕೊಂಡಿರುವಂತಹ ದೃಶ್ಯಗಳನ್ನು ಸಹ ನಾವು ನೋಡಿದ್ದೇವೆ. ಆನೆ ಕಂಡಿട്ടുണ്ട്, ಆನೆಯನ್ನು ನಾವು ನೋಡಿರ್ತೇವೆ. ಮೃಗಗಳೇನು ಕಂಡಿട്ടുണ്ട്, ಅನೇಕ ಮೃಗಗಳನ್ನು ಸಾಕಿ ಅವರ ಅಧೀನದಲ್ಲಿ ಇಟ್ಟುಕೊಂಡಿರುವುದನ್ನು ನಾವು ನೋಡಿದ್ದೇವೆ. ದೇವರು മനുഷ്യന് കൊടുത്തൊരു അധികാരമാണ്. ದೇವರು ಮನುಷ್ಯನಿಗೆ ಕೊಟ್ಟಿರುವಂತಹ ಒಂದು ಅಧಿಕಾರವಾಗಿದೆ. ഇതിന്റെ
മേലൊക്കെ വാഴണം, ഇതിൻ്റെ മേലൊക്കെ വാഴണം. ಇದರ ಮೇಲೆಲ್ಲ ದೊರೆತನ ಮಾಡಬೇಕು, ಆಳ್ವಿಕೆ ಮಾಡಬೇಕು. നമ്മൾ വായിച്ച വാക്യം എന്തുവാ? ಆದರೆ ನಾವು ಓದಿದಂಥ ವಾಕ್ಯ ಯಾವುದಾಗಿದೆ? ಹಾವುಗಳನ್ನು ಚೇಳುಗಳನ್ನು, പാമ്പുകളെയും തേളുകളെയും, ಹಾವುಗಳನ್ನು ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ಅಧಿಕಾರ ನಾನು ನಿಮಗೆ ಕೊಟ್ಟಿದ್ದೇನೆ, ಯಾವುದು ಕೇಡು ಮಾಡುವುದಿಲ್ಲ. യെസ്. അപ്പൊ ഇന്ന് പകൽ ಆದರೆ ಈ ಬೆಳಗಿನ ವೇಳೆಯಲ್ಲಿ ഈ ദേശത്തെ ಈ ದೇಶದಲ್ಲಿ സിംഹത്തിന്റെ സ്വഭാവം ഉള്ളത് കാണും. ಸಿಂಹದ ಸ್ವಭಾವ ಇರುವಂಥದ್ದನ್ನು ನಾವು ನೋಡ್ತೇವೆ. കരടിയുടെ സ്വഭാവം ഉള്ളത് കാണും. ಕರಡಿಯ ಸ್ವಭಾವ ಇರುವಂಥದ್ದನ್ನು ನಾವು ನೋಡುತ್ತೇವೆ. മറ്റു പലതിൻ്റെയും സ്വഭാവം ഉള്ളതുണ്ട്. ಇನ್ನು ಅನೇಕ ಸ್ವಭಾವಗಳು ಇರುವಂಥದ್ದನ್ನು ನಾವು ಕಾಣುತ್ತೇವೆ. പല മൃഗങ്ങളുടെ സ്വഭാവം, ಮೃಗಗಳ ಸ್ವಭಾವ ಇರುವವರನ್ನು ನಾವು ಕಾಣ್ತೇವೆ. ഇതിനെ നിങ്ങൾ കീഴടക്കണം. ಇದನ್ನು ನಾವು ಸ್ವಾಧೀನ ಮಾಡಬೇಕು. ഹലോ, ഇതിന്റെ മേൽ ಇದರ ಮೇಲೆ നിങ്ങൾ വാഴണം. ನಾವು ದೊರೆತನ ಮಾಡಬೇಕು. ಆಮೆನ್. ഇങ്ങോട്ട് ശ്രദ്ധിച്ചേ. ಇಲ್ಲಿ ಗಮನಿಸಿರಿ. നമ്മൾ സഭയിൽ വരുന്നതിന് മുമ്പ് ನಾವು ಸಭೆಗೆ ಬರೋದಕ್ಕಿಂತ ಮುಂಚೆ നമ്മുടെ സ്വഭാവമൊക്കെ എങ്ങനെ ഇരുന്നു? ನಮ್ಮ ಸ್ವಭಾವಗಳೆಲ್ಲ ಹೇಗಿತ್ತು? ചിലർ ദേഷ്യപ്പെടുന്നവരാ, ಕೆಲವೊಬ್ಬರು ಕೋಪ ಮಾಡಿಕೊಳ್ಳುವವರು, ചിലർക്ക് വഴക്കിടുന്നവരാ, ಕೆಲವೊಬ್ಬರು ಜಗಳ ಮಾಡುವವರು, ചിലർ മലയാളത്തിൽ പറയും മൂക്കത്താ അവൻ്റെ ദേഷ്യമെന്ന്. ಅಂದರೆ ಕೆಲವೊಬ್ಬರೇ ಮಲಯಾಳದಲ್ಲಿ ಹೇಳ್ತಾರೆ, ಅವರ ಮೂಗ ನೋಡಿದ್ರೆ ಗೊತ್ತಾಗ್ತದೆ ಅವನಿಗೆ ಮೂಗಿನ ತುದಿಯೆಲ್ಲ ಸಿಟ್ಟಿದೆ. യെസ്. പല മൃഗീയ സ്വഭാവമുള്ളവരായിരുന്നു. ಅಂದರೆ ಕೆಲವೊಬ್ಬರು ನೋಡೋದಾದರೆ ಕೆಲವರು ಮೃಗಗಳ ಸ್ವಭಾವವುಳ್ಳವರಾಗಿರುತ್ತಾರೆ. എത്രയോ കൊലപാതകം ചെയ്തിട്ട് ജയിലിൽ പോയിട്ട് ಮಾನಸಾಂತರಪಟ್ಟವರುಂಟು. ಅಂದರೆ ಎಷ್ಟೋ ಜನರು ಕೊಲೆಗಾರರು ಕೊಲೆಯನ್ನು ಮಾಡಿ ಜೈಲಿಗೆ ಹೋಗಿ ಅಲ್ಲಿ ಇದ್ದುಕೊಂಡು ಸೆರೆಮನೆಯಲ್ಲಿ ಇದ್ದುಕೊಂಡು ನಂತರವಾಗಿ ಅವರು ಮಾನಸಾಂತರ ಬಂದು ಅವರ ಜೀವಿತವನ್ನೇ ಬದಲಾಯಿಸಿಕೊಂಡಂಥ ಅನೇಕ ವ್ಯಕ್ತಿಗಳು ನಾವು ಕಾಣುತ್ತೇವೆ. അങ്ങനെയുള്ള സ്വഭാവത്തിന്റെ മേൽ, ಆ ರೀತಿಯ ಸ್ವಭಾವಗಳ ಮೇಲೆ ചവിട്ടി മെതിക്കുവാൻ, ಅಂದರೆ ತುಳಿಯುವಂತಹ ಒಂದು ಅಧಿಕಾರ, അവരെ മാനസാന്തരത്തിലേക്ക് നടത്തുവാൻ, ಅವರನ್ನು ಮಾನಸಾಂತರಕ್ಕೆ ನಡೆಸುವಂತಹ. ഹല്ലേലൂയ, ಹಲ್ಲೆಲೂಯಾ, ആമേൻ. അപ്പോൾ ആമേൻ. ഏദന്റെ തോട്ടത്തിൽ വെച്ച്, ಏದೆನ್ ತೋಟದಲ್ಲಿ സ്വർഗ്ഗത്തിലെ ദൈവം, ಸ್ವರ್ಗದ ದೇವರು ഈ അധികാരം ಈ ಅಧಿಕಾರವನ್ನು മനുഷ്യന്റെ മേൽ ಮನುಷ್ಯನ ಮೇಲೆ ಆತನು ಕೊಟ್ಟನು. വായിച്ചാട്ടെ 1:26 ഒന്നുകൂടെ. ಒಂದು ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂದರು. ಅವರು ಸಮುದ್ರದಲ್ಲಿರುವಂತಹ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ഇവയുടെ മേൽ നീ വാഴണം. ಇವರ ಮೇಲೆ ನೀ ದೊರೆತನ ಮಾಡಬೇಕು. സ്തോത്രം. ಸ್ತೋತ್ರ. നമ്മെ കൊണ്ട് കഴിയും. ನಮ್ಮ ಮೂಲಕ ಇದು ಸಾಧ್ಯವಿದೆ. പാമ്പിന്റെ മേൽ, ಹಾವಿನ ಮೇಲೆ, പശുവിന്റെ മേൽ, ಪಶುವಿನ ಮೇಲೆ, അതിന്റെ മേൽ, ഇതിന്റെ മേലൊക്കെ ഇരിക്കുന്ന അധികാരത്തെ ಅದರ ಮೇಲೆ ಇದರ ಮೇಲೆ ಇರುವಂತಹ ಎಲ್ಲ ಅಧಿಕಾರವನ್ನು നീ വാഴണം. ನೀನು ಅದರ ಮೇಲೆ ದೊರೆತನ ಮಾಡಬೇಕು. നീ അധികാരം ನೀ ഏറ്റെടുക്കണം. ಅಧಿಕಾರವನ್ನು ಸ್ವೀಕರಿಸಬೇಕು. സാധാരണ വ്യക്തിയല്ല ഇതിനകത്ത് ನೀನು ഇരിക്കുന്നത്. ಸಾಧಾರಣವಾದಂಥ ವ್ಯಕ್ತಿ ಅಲ್ಲ ಇಲ್ಲಿ ಕುಳಿತುಕೊಂಡಿರುವಂಥದ್ದು. അഭിഷക്തന്മാരെ, ಅಭಿಷಕ್ತರೇ, നിങ്ങൾ വാഴണം. ನೀವು ಬಾಳಬೇಕು. Praise God. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. അപ്പം മനുഷ്യന്റെ മേൽ, അല്ലെ പ്രകൃതി, ദൈവത്തിന്റെ ആദ്യത്തെ കർത്താവിന്റെ ശുശ്രൂഷ പ്രകൃതിയുടെ മേൽ അധികാരമുണ്ടായിരുന്നു. ಮೊದಲನೇದಾಗಿ ದೇವರು ಆತನ ಕೃತ್ಯದಲ್ಲಿ ಆತನ ಪ್ರಕೃತಿಯ ಮೇಲೆ ದೇವರು ಆತನ ದೊರೆತವನ್ನು ಮಾಡಿದನು. അപ്പോൾ ഇത് മനുഷ്യന്റെ മേൽ ഈ അധികാരം പകർന്നു കൊടുത്തു. ನಂತರವಾಗಿ ದೇವರು ಇದನ್ನು ಮನುಷ್ಯರ ಮೇಲೆ ಅಧಿಕಾರವನ್ನು ವರ್ಗಾವಣೆ ಮಾಡಿದನು. ഇനി മനുഷ്യന്റെ മേൽ മനുഷ്യൻ അധികാരമുണ്ട്. ಅಂದ್ರೆ ಮನುಷ್ಯನ ಮೇಲೆ ಮನುಷ್ಯನ ಅಧಿಕಾರವನ್ನು ನಡೆಸುವಂಥದ್ದು ಸಹ ಇದೆ. ഹലോ, എൻ്റെ മേൽ, ನನ್ನ ಮೇಲೆ, എൻ്റെ മുകളിൽ ഒരാൾക്ക് അധികാരമുണ്ട്. ನನ್ನ ಮೇಲಿರುವಂತಹ ಒಂದು ಅಧಿಕಾರವಿದೆ. സ്തോത്രം. ಸ್ತೋತ್ರ. പക്ഷേ ಆದರೆ എൻ്റെ മുകളിൽ ഞാനിപ്പം ഒരു പാസ്റ്ററാണ്. ನಾನೀಗ ಒಂದು ಸೇವಕನಾಗಿದ್ದೇನೆ. എൻ്റെ മുകളിൽ ഒരു പാസ്റ്ററുണ്ട്. ನನ್ನ ಮೇಲೆ ಒಂದು ಸೇವಕರಿದ್ದಾರೆ. പാസ്റ്റർ ഇങ്ങോട്ട് വന്നേന്ന് പറഞ്ഞാൽ വന്നേ ഒക്കത്തുള്ളൂ. ಪಾಸ್ಟೇ ಇಲ್ಲಿ ಬನ್ನಿ ಅಂತೇಳಿ ಕರಿಬೇಕಾದ್ರೆ ಬರಲೇಬೇಕು. ഇപ്പൊ ഈ സഹോദരിയെ പാസ്റ്റർ വിളിച്ചാൽ വരാൻ പറഞ്ഞു കഴിഞ്ഞാൽ വന്നേ ഒക്കത്തുള്ളൂ. ಅಂದ್ರೆ ನನ್ನನ್ನು ಸೇವಕರು ಕರೆದ್ರೆ ನಾನು ಅಲ್ಲಿಗೆ ಹೋಗ್ಲೇಬೇಕು. മകളെ വിളിച്ചാൽ വന്നേ ഒക്കത്തുള്ളൂ. ಮಗಳನ್ನು ಸೇವಕರು ಕರೆದ್ರೆ ಬರಲೇಬೇಕು. ഇത് മാനുഷികമായ കണക്കൂട്ടല. ಇದು ಮಾನುಷಿಕವಾದಂತಹ ಒಂದು ಅಧಿಕಾರ. എന്നാൽ ಆದರೆ മനുഷ്യന്റെ മേൽ, ಆದರೆ ಮನುಷ್ಯನ ಮೇಲೆ, മനുഷ്യന് വചനം പറയുന്നു അധികാരം കൈമാറിയിട്ടുണ്ട്. ಅಂದ್ರೆ ವಾಕ್ಯವನ್ನು ಹೇಳುವಂತಹ ಅಧಿಕಾರವನ್ನು ದೇವರು ಕೊಟ್ಟಿರುತ್ತಾನೆ. ഞാൻ ആവർത്തിച്ച് പറയാം. ನಾನು ಪುನಃ ಇನ್ನೊಂದು ಆವರ್ತಿ ಹೇಳುತ್ತೇನೆ. മനുഷ്യന്റെ മേൽ, ಮನುಷ್ಯರ ಮೇಲೆ മനുഷ്യന് വാഴാൻ, ಮನುಷ್ಯನು ಅಧಿಕಾರವನ್ನು ನಡೆಸುವುದಕ್ಕೋಸ್ಕರವಾಗಿ അധികാരം പകർന്നു കൊടുത്തിട്ടുണ്ട്. ದೇವರ ಅಧಿಕಾರವನ್ನು ನಮಗೆ ಕೊಟ್ಟಿರುವವನಾಗಿರುತ್ತಾನೆ. വായിക്കാം. ಓದಿಕೊಳ್ಳೋಣ. ആമേൻ. പുറപ്പാട് പുസ്തകം ವಿಮೋಚನಾ ಕಾಂಡ ಪುಸ್ತಕ 1:7. 1ನೇ ಅಧ್ಯಾಯದ 7ನೇ ವಾಕ್ಯ.
1:7. Exodus 1:7. ವಿಮೋಚನ ಕಾಂಡ 1ನೇ ಅಧ್ಯಾಯದ 7ನೇ ವಾಕ್ಯ. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. Yes. 7:1. 7:1. Exodus 7:1. 7ನೇ ಅಧ್ಯಾಯದ 1ನೇ ವಾಕ್ಯ. ಆಗ ಯೆಹೋವನು ಮೋಶೆಗೆ ಇಂತೆಂದನು, Sorry. ನಿನ್ನನ್ನು ಫರೋವನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು, ನಿನ್ನ ಅಣ್ಣನಾದ ಈ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. 1:1. ഒന്നുകൂടെ വായിച്ചു. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋವನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು. Yes. ಮೋಶೆಯೋട് സ്വർഗ്ഗത്തിലെ ദൈവം പറയുകയാണ്, ಮೋಶೆಗೆ ಸ್ವರ್ಗದ ದೇವರು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, നിന്നെ നീ വളർന്ന വീടുണ്ടല്ലോ, ನೀನ್ ಬೆಳೆದುಕೊಂಡು ಬಂದಂತ ಒಂದು ಮನೆ ಇದೆಯಲ್ಲ, ആമേൻ, നീ ഫറവോന്റെ പുത്രിയുടെ മകനായിട്ടാ വളർന്നേ. ಅಂದ್ರೆ ಫರೋಹನ ಪುತ್ರಿಯ ಮಗನಾಗಿ ನೀ ಬೆಳೆದುಕೊಂಡು ಬಂದಿದಿ. ആ വീട്ടിലെ ಆ ಮನೆಯಲ್ಲಿ ഫറവോന്റെ അല്ലെങ്കിൽ നിന്നെ വളർത്തിയ ഈ അമ്മയുടെ അപ്പൻ, ಅಂದ್ರೆ ನಿನ್ನನ್ನು ಬೆಳೆಸಿದಂತಹ ಈ ತಾಯಿಯ ತಂದೆ ಇದ್ದಾರಲ್ಲ ഫറവോൻ, ಫರೋಹನ, നീ അവന്റെ ദൈവമാണ്, ನೀನು ಅವನ ದೇವರಾಗಿದ್ದಿ, നീ അവന്റെ ദൈവമാണ്. ನೀನು ಅವನ ದೇವರಾಗಿದ್ದಿ. സ്തോത്രം. ಸ್ತೋತ್ರ. ഒന്നുകൂടെ ശ്രദ്ധിക്കണം. ಇನ್ನೊಂದು ಸಾರಿ ನಾನು ನಿಮಗೆ ಹೇಳುತ್ತೇನೆ, ಮನುಷ್ಯನನು ಮನುಷ್ಯನ ಮೇಲೆ ചില അധികാരമുണ്ട്. ಕೆಲವೊಂದು ಅಧಿಕಾರವನ್ನು ದೇವರು ಕೊಟ್ಟಿರುತ್ತಾನೆ. ഇവിടെ മോശയോട് പറയുകയാണ്, ಇಲ್ಲಿ ದೇವರು ಮೋಶೆಯನ್ನು ನೋಡಿ ಹೇಳುತ್ತಿದ್ದಾನೆ. 7:1 ഒന്നുകൂടെ വായിച്ചേ. 7ನೇ ಅಧ್ಯಾಯದ 1ನೇ ವಾಕ್ಯವನ್ನು ಇನ್ನೊಂದು ಆವರ್ತಿ ನಾನು ಓದುತ್ತೇನೆ. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು. യെസ്. നോക്കൂ, ನೋಡು, ನೀನು നിന്നെ ഞാൻ ഫറവോന് ദൈവമാക്കിയിരിക്കുന്നു. ನಿನ್ನನ್ನು ನಾನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ. ഇപ്പൊ മോശ ആരാ? ಹಾಗಾದ್ರೆ ಈಗ ಮೋಶೆ ಯಾರಾಗಿದ್ದಾನೆ? ഫറവോന്റെ ദൈവമാ. ಫರೋಹನ ದೇವರು. ഇനി ഫറവോൻ ആരാ? ಹಾಗಾದ್ರೆ ಫರೋಹನ ಯಾರಾಗಿದ್ದಾನೆ? ഈ ജനത്തെ വിടാത്തവൻ, ಅಂದ್ರೆ ಈ ಜನರನ್ನು ಬಿಡದೆ ಹಿಡಿದುಕೊಂಡಿರುವವನು, 4ാം തലമുറ വരെ, 4ನೇ ಸಂತತಿಯವರೆಗೂ ആമേൻ, ഈ ദേശത്ത് കിടക്കുക. ಈ ದೇಶದಲ್ಲೇ ಇದ್ದಾನೆ. ആമേൻ, മിസ്രൈമിൽ, ആമേൻ, ഈജിപ്തിൽ കിടന്ന് നിരങ്ങുകയാ. ಅಂದ್ರೆ ಐಗುಪ್ತ ದೇಶದಲ್ಲಿ ಇದ್ದುಕೊಂಡು ಬಹಳವಾಗಿ ಬಳಲುತ್ತಿದ್ದಾರೆ, ഞെരുക്കത്തിലാ, ಇಕ್ಕಟ್ಟಿನಲ್ಲಿದ್ದಾರೆ. അവരുടെ കണ്ണുനീര് ഭയങ്കരമാണ്, ಅವರ ಕಣ್ಣೀರು ಬಹಳವಾಗಿದೆ, അവർ വേദനയോടെ, ಅವರು ಬಹಳ ವೇದನೆಯಲ್ಲಿದ್ದಾರೆ. അവരുടെ ആമേൻ അത്രമാത്രം അവർ തകർന്നിരിക്കുക. ಅಯ್ಯೋ, ಅಷ್ಟಾಗಿ ಅವರು ಬಹಳ ಬೇಸತ್ತು ಹೋಗಿದ್ದಾರೆ. അടിമ വേല ചെയ്യുക, ಅಧೀನತೆಯಲ್ಲಿ ಅವರು ಗುಲಾಮರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. അവർ ನಿಲವಿളിക്കുന്നുണ്ട്, ಆಗಲೂ ಸಹ ಅವರು ಬೊಬ್ಬೆ ಹಾಕುತ್ತಿದ್ದಾರೆ. എന്നെ ശ്രദ്ധിക്കുന്ന ನನ್ನ പ്രിയമുള്ളവരേ, ಮಾತನ್ನು ಕೇಳುತ್ತಿರುವಂತ ಪ್ರಿಯ ದೇವಜನರೇ, വേദനയോ പ്രയാസമോ നിന്ദയോ പരിഹാസമോ വന്നാൽ, ಒಂದು ವೇದನೆಯೋ ಕಷ್ಟವೋ ಪರ್ಯಾಸವೋ ನಿನ್ನ ನೋಡಿ ಬಂದಿರುವುದಾದರೆ, ആമേൻ, ദൈവമുഖത്ത് നോക്കി നിലവിളിച്ചാൽ, ದೇವರ ಮುಖವನ್ನು ನೋಡಿ ನೀನು ಹೋಗುವುದಾದರೆ, വചനം പറയുന്നു, ಆ ವಾಕ್ಯ ಹೇಳುವುದೇನೆಂದರೆ, ആമേൻ, ആമേൻ, അവരുടെ നിലവിളി ഞാൻ കേട്ടിരിക്കുന്നു, ನಾನು ಅವರ ಕೂಗನ್ನು ಕೇಳಿದ್ದೇನೆ. അവരുടെ കണ്ണുനീരിനെ ഞാൻ കണ്ടിരിക്കുന്നു, ಅವರ ಕಣ್ಣೀರನ್ನು ನಾನು ಕಂಡಿದ್ದೇನೆ. ഞാൻ ഇറങ്ങി വന്ന് വിടുവിക്കും. ನಾನು ಹಿಡಿದು ಬಂದು ಅವರನ್ನು ಬಿಡುಗಡೆ ಮಾಡುತ್ತೇನೆ. ഇന്ന് പകൽ കരയുന്ന ആരെങ്കിലും ಈ ഉണ്ടെങ്കിൽ, ಬೆಳಗಿನ ವೇಳೆಯಲ್ಲಿ ಕರ್ತನ ನೋಡಿ ಕೂಗುವವರು ಯಾರೇ ಇರುವುದಾದರೆ, ആമേൻ, ആരെങ്കിലും വേദനയോടുണ്ടെങ്കിൽ, ಯಾರಾದರೂ ವೇದನೆಯೊಂದಿಗೆ ದೇವರನ್ನು ನೋಡುತ್ತಾ ಇರುವುದಾದರೆ, അടുത്ത വീട്ടിലെ ചേട്ടനെയോ ചേച്ചിയോ നോക്കി കരയരുത്. ಅದೇ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳನ್ನು ನೋಡಿ ಅವರ ಬಳಿಗೆ ಹೋಗಿ ಅಳಬೇಡಿರಿ. പാസ്റ്ററെ നോക്കി കരയരുത്. ಸೇವಕರ ಹತ್ರ ಹೋಗಿ ಅಳಬೇಡಿರಿ. ആമേൻ, ഏതെങ്കിലും വേദനയുണ്ടെങ്കിൽ ദൈവമുഖത്ത് നോക്കണം. ಏನಾದರೂ ನೋವು ಇರುವುದಾದರೆ ದೇವರ ಮುಖವನ್ನು ನೋಡಿ ಅಳಿರಿ. ആമേൻ. എബ്രായ ലേഖനത്തിൽ ഇങ്ങനെ ഒരു വാക്യമുണ്ട്. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಈ ರೀತಿಯಲ್ಲಿ ಮಾತನ್ನು ನೋಡುತ್ತೇವೆ. 5:7 വായിക്കുമ്പോൾ, 5ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಓದುವಾಗ, ക്രിസ്തു തന്റെ ഐഹിക ജീവകാലത്ത് ಕ್ರಿಸ್ತನು ತನ್ನ ಜೀವಮಾನದಲ್ಲೆಲ್ಲ തന്നെ വിടുവിപ്പാൻ കഴിയുന്നവനോട് ತನ್ನನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ಇರುವವರನ್ನು ഉറച്ച നിലവിളിയോടും ಆತನು ಕೂಗುವಂತ ಸ್ವರದೊಂದಿಗೆ കണ്ണുനീരോടും കൂടെ ಆತನು ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ അഭയാചന കഴിച്ചു. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿದ ഇന്ന് പകൽ യേശു കരഞ്ഞു പ്രാർത്ഥിച്ചു. ಯೇಸು ಕ್ರಿಸ್ತನು ಕಣ್ಣೀರು ಸುರಿಸಿ ಪ್ರಾರ್ಥನೆ ഇന്ന് ಮಾಡಿದನು. പകൽ ആരുണ്ട് കരയുന്നവർ? ಈ ಬೆಳಗಿನ ವೇಳೆಯಲ್ಲಿ ಯಾರು ಇದ್ದೀರಾ ಕೂಗುವುದಕ್ಕೋಸ್ಕರವಾಗಿ? വേദന വർദ്ധിക്കുമ്പോൾ, ವೇದನೆಯು ಬಹಳವಾಗುವಾಗ, ആമേൻ, നിന്ന വരുമ്പോൾ, ನಿಂದನೆ ಬರುವಾಗ, പരിഹാസം വരുമ്പോൾ, ಪರಿಹಾಸ ಬರುವಾಗ, മറ്റുള്ളവർ നമ്മെ ഉപദ്രവിക്കുമ്പോൾ, ಬೇರೆಯವರು ನಿಮ್ಮನ್ನು ನೋಡಿ ಉಪದ್ರವ ಪಡಿಸುವಾಗ, അവങ്കിലേക്ക് നോക്കി അവർ പ്രകാശിതരായി. ಅಯ್ಯೋ, ಯಾರೆಲ್ಲ ದೇವರ ಮುಖವನ್ನು ನೋಡುತ್ತಾರೋ ಅವರು ಪ್ರಕಾಶವನ್ನು ಹೊಂದಿಕೊಳ್ಳುತ್ತಾರೆ. അവൻ പ്രാർത്ഥിക്കാൻ കഴിവുണ്ടെങ്കിൽ, ಪ್ರಾರ್ಥನೆ ಮಾಡೋದಕ್ಕೆ ನಿಮಗೆ ಸಾಮರ್ಥ್ಯ ಇರುವುದಾದ್ರೆ, ಬಲ ಇರುವುದಾದ್ರೆ, നാം കരഞ്ഞു പ്രാർത്ഥിച്ചോണം. ನಾವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. Praise God. Praise the Lord.
ഫറവോനോട് പറയുക, മോശയോട് പറയുകയാണ്, ಮೋಶೆಗೆ ದೇವರು ಹೇಳುತ್ತಿದ್ದಾನೆ, മോശേ, ಮೋಶೆ നീ അവന്റെ ദൈവമാണ്. ನೀನು ಅವನ ದೇವರಾಗಿದ್ದಿ. അവൻ ആരാ? ಅವನು ಯಾರಾಗಿದ್ದಾನೆ? ഈ രാജ്യത്തെ ഭരണകർത്താവ്. ಈ ಒಂದು ರಾಜ್ಯವನ್ನು ಆತನ ಆಳ್ವಿಕೆ ಮಾಡುವ ವ್ಯಕ್ತಿ. ആ നാട്ടിലെ ആ അടിമയാണ് ಈ ಇಸ್ರಾಯೇಲ್ ಮಕ್ಕಳು. ಅಂದ್ರೆ ಆ ದೇಶದಲ್ಲಿ ಆ ಒಂದು ಗುಲಾಮರಾಗಿದ್ದಾರೆ ಈ ಇಸ್ರಾಯೇಲ್ ಮಕ್ಕಳು. ദൈവത്തിന്റെ കൃപയാൽ, ದೇವರ ಕೃಪೆಯಿಂದ മോശ ആ സമയം വരെയും അടിമയല്ലായിരുന്നു. ಅಂದ್ರೆ ಮೋಶೆ ಅಲ್ಲಿಯವರೆಗೂ ಆತನ ಯಾವ ಕಾರಣಕ್ಕೂ ಗುಲಾಮನಾಗಿರಲಿಲ್ಲ. അവൻ കൊട്ടാരത്തിൽ വളരുകയും ಆತನ ಅರಮನೆಯಲ್ಲಿಯೇ ಆತನು ಬದುಕುತ್ತಿದ್ದನು. 80ാമത്തെ വയസ്സിലാ മോശ ദൈവവേലയ്ക്ക് ഇറങ്ങുന്നേ. 80ನೇ ವಯಸ್ಸಿನಲ್ಲಿ ದೇವರು ಅಲ್ಲಿ ಮೋಶೆ ದೇವರ ಕೆಲಸಕ್ಕೋಸ್ಕರವಾಗಿ ಇಳಿಯುತ್ತಿದ್ದಾನೆ. അല്ലെങ്കിൽ ആമേൻ ദൈവവിളി കേട്ട് ഇറങ്ങി വരുന്നത്. ದೇವರ ಮಾತನ್ನು ಕೇಳಿ ಆತನು ಬರುತ್ತಿದ್ದಾನೆ. വർഷങ്ങളോളം കൊട്ടാരത്തിലെ നന്മ അനുഭവിച്ചവനാ. ಆದರೆ ಎಷ್ಟೋ ವರ್ಷದಿಂದ ಒಂದು ಅರಮನೆಯಲ್ಲಿ ಆತನು ಆ ಒಂದು ಮೇಲನ್ನು ಅನುಭವಿಸಿದವನು. അവന്റെ ദൈവമാ നീ. ಅವರ ದೇವರಾಗಿದೆಯಾ ನೀನು? ಇಡಬಲಾದಿರೆ ಜುಡವೇದಿರ ಬಸ್ಯ ಅಂತಾರೆ. ಆಮೆನ್, ಹಲ್ಲೆಲೂಯಾ ಲಾರ್ಡ್. മോശയെ, നീ അവന്റെ ദൈവമാണ്. ನೀನು ಅವನ ದೇವರಾಗಿದ್ದಿ. ആവർത്തിച്ച് പറയട്ടെ, ಪುನರಾವರ್ತಿನ ಹೇಳುತ್ತೇನೆ, സ്വാതന്ത്ര്യം തരാതെ വണ്ണം, ಸ್ವಾತಂತ್ರ್ಯ ಕೊಡದ ಹಾಗೆ ಜನರನ್ನು അടിമനുഖത്തിൽ ಗುಲಾಮರಾಗಿ ഇട്ടിരിക്കുന്ന സകല ശക്തികളുടെ മേലും, ಸಕಲ ಶಕ್ತಿಗಳ ಮೇಲೆ ಈ ದೇಶದಲ್ಲಿ നീ ദൈവമായി വാഴാൻ പോകുക. ನೀನು ದೇವರಾಗಿ ಬಾಳಲು ಹೋಗುತ್ತೀಯ. ಆಮೆನ್, ಜೀಸಸ್, ಆಮೆನ್. നീ ദൈവമായി വാഴാൻ പോവുക. നീ ದೇವರಾಗಿ ಬಾಳಲು ಹೋಗುತ್ತೀ എന്ന് പറഞ്ഞാൽ നീ ദൈവമാണെന്നല്ല അർത്ഥം. അതിന്റെ അർത്ഥം, ಅದರ ಅರ್ಥ ഞാൻ ദൈവമാണെന്നല്ല, ಅಯ್ಯೋ ನಾನೇ ದೇವರಾಗಿದ್ದೇನೆ ಅಂತೇಳಿ ಅಲ್ಲ. അല്ല ಅಲ್ಲ, നീ അതിന്റെ മേൽ അധികാരം നടത്താൻ, ನೀನು ಅದರ ಮೇಲೆ ಅಧಿಕಾರ ನಡೆಸಲು ಹೋಗುತ್ತೀ. ಸ್ತೋತ್ರ. നീ ചിലത് കൽപ്പിക്കാൻ പോവുക. ನೀನು ಕೆಲವೊಂದನ್ನು ಕಲ್ಪಿಸಲು ಹೋಗುತ್ತೀ. ചില അധികാരം നിന്റെ മേൽ കൈമാറാൻ പോവുക. ನಿನಗೆ ದೇವರು ಕೊಟ್ಟಿರುತ್ತಾನೆ. ಹಲ್ಲೆಲೂಯಾ. ചിലതിനെ പുറത്തു കൊണ്ടുവരുവാൻ, ಜನರನ್ನು ಹೊರತರುವುದಕ್ಕೋಸ್ಕರವಾಗಿ. അപ്പോൾ ಆಗ മനുഷ്യന്റെ മേൽ, ಮನುಷ್ಯರ ಮೇಲೆ ಮನುಷ್ಯನನ್ನು ಅಧಿಕಾರವಿದೆ. അതാദ്യമായി ലഭിച്ച വ്യക്തി മോശയാ. ಅದಾಗಿಯೇ ಅದು ಸಿಕ್ಕಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಮೋಶೆ ಆಗಿದ್ದಾನೆ. കൃപയാൽ നമ്മൾക്ക് ഇന്ന് ദൈവിക അധികാരമുണ്ട്. ಕೃಪೆಯ ಮೂಲಕವಾಗಿ ದೇವರು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿರುತ್ತಾನೆ. ಭೂತಗಳ ಮೇಲೆ, ರೋಗಗಳ ಮೇಲೆ, ಇದೆಲ್ಲ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿರುತ್ತಾನೆ. ಅದೇ ದೇವರು ಯಾರನ್ನು ಸಹ, ದೇವರು ನಮ್ಮನ್ನು ಯಾರಿಗೂ ಸಹ ದೇವರಾಗಿ ಇಟ್ಟಿಲ್ಲ. ಆ ರೀತಿಯಲ್ಲಿ ದೇವರು ಮಾಡುವುದೂ ಇಲ್ಲ, ಅದು ಆಶಿಸಲೂಬಾರದು. ಆದ್ರೆ ಅಂಧಕಾರ ಶಕ್ತಿಗಳ ಮೇಲೆ, ಇಲ್ಲಿರುವಂತಹ ದುರಾತ್ಮ ಸೇನೆಗಳ ಮೇಲೆ, ವಾಯುಮಂಡಲ ಅಧಿಕಾರಿಗಳ ಮೇಲೆ ನಮ್ಮನ್ನು ದೇವರು ಅಧಿಕಾರವನ್ನು ಕೊಟ್ಟಿರುತ್ತಾನೆ. ಆದ್ದರಿಂದ ಸಭೆ ಹೇಳಬೇಕು. ನನಗೆ ಇವಾಗ ಸಹ ನೆನಪಿದೆ, ഒരിക്കൽ ഞാൻ ഇവിടെ ആദ്യമേ വന്നപ്പോൾ, ನಾನು ಮೊಟ್ಟ ಮೊದಲು ಇಲ್ಲಿ ಸೇವೆಗೋಸ್ಕರವಾಗಿ ಬಂದಾಗ, പാസ്റ്റർ ഞങ്ങളെല്ലാം കൂടെ, ನಾನು ಸೇವಕರೆಲ್ಲ ಸೇರಿ ദൈവാത്മാ ഒരു വഴി പറഞ്ഞിരുന്നു. ದೇವರಾತ್ಮ ನನಗೆ ಒಂದು ಮಾರ್ಗವನ್ನು ತೋರಿಸಿದ್ರು. അത് നദിയുടെയൊക്കെ സൈഡാണ്. ಅದು ಒಂದು ನದಿಯ ಸೈಡ್ ಆಗಿತ್ತು. ಆ ಸೈಡಿന്റെ ಅಪ್ಪುറത്ത് പാറയുണ്ടെന്ന് പറഞ്ഞു. ಅಂದ್ರೆ ಆ ಒಂದು ನದಿಯ ಸೈಡಿನಲ್ಲಿ ಒಂದು ಬಂಡೆ ಇದೆ ಅಂತ ಹೇಳಿ ತೋರಿಸಿದ್ರು. അതിന്റെ അങ്ങേ സൈഡിൽ, അങ്ങേ അപ്പുറത്ത് ಆಚೆ ಸೈಡ್ ಅಲ್ಲಿ ಒಂದು ಬಂಡೆ ಇದೆ ಅಂತ ಹೇಳಿದ್ರು. ഞങ്ങൾ അവിടം വരെ ചെന്നു. ನಾವು ಅಲ್ಲಿವರೆಗೆ ಹೋದೆವು. ಆ ಪಾರ ಕಂಡು ಆ ಒಂದು ಬಂಡೆಯನ್ನು ನೋಡಿದೆವು. ಕೈ ಉಯರ್ತಿ ನಾವು ಆ ದೇಶವನ್ನು ನೋಡಿ ಪ್ರಾರ್ಥಿಸಿದೆವು. ಪ್ರೈಸ್ ಗಾಡ್. ಪ್ರೈಸ್ ದಿ ಲಾರ್ಡ್. ഞാൻ പറയാൻ വന്നത്, ನಾನು ಹೇಳಲು ಬಂದದ್ದು, ദൈവം ഈ ദേശത്താക്കിയിരിക്കുന്നത്, ದೇವರು ಇಲ್ಲಿ ನಮ್ಮನ್ನು ಈ ದೇಶದಲ್ಲಿ ಇಟ್ಟಿರುವಂತದ್ದು ಈ ಶತ್ರುವಿന്റെ ಮೇൽ ಅಧಿಕಾരം ചെയ്യാൻ, ಶತ್ರುವಿನ ಮೇಲೆ ಅಧಿಕಾರವನ್ನು ಚಲಾವಣೆ ಮಾಡೋದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಕರ್ತನೇ ನಿಮಗೆ ಸ್ತೋತ್ರ. ಮೋಶೆಯೇ, നിന്റെ മേൽ ഒരു അധികാരം തരിക. ನಿನ್ನ ಮೇಲೆ ನಾವು ಒಂದು ಅಧಿಕಾರವನ್ನು ಕೊಟ್ಟಿರುತ್ತೇನೆ. ಜನത്തെ വിടാത്ത, ಜನರನ್ನು ಬಿಡದ ಹಾಗೆ ഈ ശത്രുവിന്റെ മേൽ, ಈ ಶತ್ರುವಿನ ಮೇಲೆ, ഈ ಫರೋವನ ಮೇಲೆ ഞാൻ നിന്നെ ദൈവമാക്കി, ನಾನು ನಿನ್ನನ್ನು ದೇವರಾಗಿ ಇಟ್ಟಿದ್ದೇನೆ. നമുക്ക് ഏറ്റെടുക്കാം. ನಾವು ಅದನ್ನು ಅಂಗೀಕರಿಸುವ. ഹല്ലേലൂയ, ഹല്ലേലൂയ. മോശയോട് പറയുക, ಮೋಶೆಗೆ ದೇವರು ಹೇಳುತ್ತಿದ್ದಾನೆ, നീ ഫറവോന്റെ ദൈവം, ನೀನು ಫರೋವನಿಗೆ ದೇವರಾಗಿದ್ದಿ. എങ്ങനെ ആ പദവി ലഭിച്ചത്? ಹೇಗೆ ಅವನಿಗೆ ಆ ಪದವಿ ಸಿಕ್ಕಿತು? ദൈവം ആ കാരണം, ದೇವರೇ ಅದಕ್ಕೆ ಕಾರಣ. പക്ഷേ ಆದ್ರೆ നമ്മൾ വായിച്ചത്, ನಾವು ಓದಿ ಬರುತ್ತಾ ಇರುವಂತದ್ದು, അവന്റെ പേരൻസ്, ಅವನ ಪೋಷಕರು മുതൽ മുടക്കിയതാ. ಮೊದಲಲ್ಲಿ ಬೆಲೆ ತೆತ್ತದನ್ನು ನಾವಲ್ಲಿ ನೋಡ್ತೇವೆ. അവര് ശരിക്ക് ത്യാഗം സഹിച്ചതാ. ಅವರು ಬಹಳ ನೋವನ್ನು ಅನುಭವಿಸಿದರು.
ചില സഭകളിലൊക്കെ ചെന്നാലേ ಕೆಲವೊಂದು ಸಭೆಗಳಿಗೆ ನಾವು ಹೋದಾಗ പാസ്റ്ററുടെ മക്കള് ಸೇವಕರ ಮಕ್ಕಳು നന്നായി ശുശ്രൂഷിക്കും. ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾರೆ. ചിലർ പറയും, ಕೆಲವೊಬ್ರು ಹೇಳ್ತಾರೆ, അപ്പനും മക്കളും എല്ലാം കൂടെ അങ്ങ് ശുശ്രൂഷിക്കുക, ಅಯ್ಯೋ ಸ್ವಾಮಿ, ತಂದೆ ಮಕ್ಕಳು ಎಲ್ಲ ಸೇರಿ ಸೇವೆಯಲ್ಲೇ ಇರ್ತಾರೆ, ഞങ്ങളെ ആരെയും അനുവദിക്കത്തില്ല. ನಮಗೆ ಯಾರಿಗೂ ಅನುಮತಿಸುವುದಿಲ್ಲ. അതിന് അസൂയപ്പെട്ട് യാതൊരു കാര്യമില്ല. ಅದಕ್ಕೆ ಹೊಟ್ಟೆ ಕಿಚ್ಚು ಪಟ್ಟರೆ ಏನು ಲಾಭ ಅಲ್ಲ, ಲಾಭ ಸಿಗುವುದೂ ಇಲ್ಲ, കിട്ടത്തുമില്ല. ಸಿಗುವುದೂ ಇಲ್ಲ. ಕಾರಣ 2:3 2 ಮತ್ತು 3 ലേവ്യ കുടുംബത്തിലെ ഒരു പുരുഷൻ, ಲೇವಿ ಕುಲದ ಒಂದು ಪುರುಷನು ഒരു ലേവി സ്ത്രീയെ കല്യാണം കഴിച്ചു. ಒಂದು ಲೇವಿ ಕನ್ನಿಕೆಯನ್ನು ಆತನು ಮದುವೆಯಾದನು. കല്യാണം കഴിഞ്ഞ് അവർക്ക് മക്കളുണ്ടായി. ಮದುವೆಯಾದ ನಂತರವಾಗಿ ಅವರಿಗೆ ಮಕ್ಕಳಾಯಿತು. ആ മകനെ പ്രസവിച്ചു. ಆ ಮಗುವನ್ನು ಅವರು ಎತ್ತರು. അവൻ സൗന്ദര്യമുള്ളവനെന്ന് കണ്ടു. ಆತನು ಬಹಳ ಸೌಂದರ್ಯವಂತನು ಅಂತೇಳಿ ಕಂಡರು. ಅವನನ್ನು 3 മാസം 3 ತಿಂಗಳು ആരോടും പറയാതെ സൂക്ഷിച്ചു വെച്ചു. ಯಾರಿಗೂ ಹೇಳದೆ ಬಚ್ಚಿಟ್ಟರು. അപ്പോഴാണ് നിയമം വന്നത്. ಆಗ ಒಂದು ನಿಯಮ ಬಂತು, ആൺകുഞ്ഞുങ്ങളെ എല്ലാം കൊല്ലാൻ പോവാ, ಗಂಡು ಮಗುವನ್ನೆಲ್ಲ ಕೊಲ್ಲುತ್ತೇವೆ. ആ നിയമം നടന്നുകൊണ്ടിരിക്കുമ്പോൾ ಆ ಒಂದು ಯೋಚನೆಯಲ್ಲಿ ಬಂದಾಗ 3 മാസം ആരും അറിയാതെ ഈ കുഞ്ഞിനെ സൂക്ഷിച്ചിരിക്കുക. 3 ತಿಂಗಳು ಯಾರಿಗೆ ತಿಳಿಸದೆ ಅಲ್ಲಿ ಬಚ್ಚಿಟ್ಟಿದ್ದನು ಮಗುವನ್ನು. ഇങ്ങോട്ട് നോക്കിക്കേ, എല്ലാ അമ്മമാരും ഇങ്ങോട്ട് ശ്രദ്ധിച്ചാട്ടെ. ಎಲ್ಲ ತಾಯಿಂದರೆ ಇಲ್ಲಿ ನೋಡಿರಿ. ഈ ആൺപിള്ളാരും പെൺപിള്ളാരും വളർന്നു വരുമ്പോൾ ಗಂಡು ಹೆಣ್ಣು ಮಕ್ಕಳು ಬೆಳೆದು ಬರುವಾಗ അപ്പനും അമ്മയും പറയും, ತಂದೆ ತಾಯಿ ಹೇಳುತ್ತಾರೆ, മര്യാദയ്ക്ക് ജീവിച്ചോണം, ಮರ್ಯಾದೆಗೆ ಜೀವಿಸಬೇಕು, ദുഷ്പേരൊന്നും ഉണ്ടാക്കരുത്, ದುಷ್ಪ್ರೇರಣೆ ಏನು ಮಾಡಬಾರ್ದು, നന്നായി ജീവിച്ചോണം. ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು. എന്തിനാ അങ്ങനെ പറയുന്നത്? ಯಾಕೆ ಆ ರೀತಿಯಲ್ಲಿ ಹೇಳ್ತಾ ಇರೋದು? നിന്റെ ഭാവിയെ ഓർത്ത, ನಿನ್ನ ಭವಿಷ್ಯವನ್ನು ಕಟ್ಟೋದಕ್ಕೋಸ್ಕರವಾಗಿ, ನಿನ್ನ ಭವಿಷ್ಯವನ್ನು ಯೋಜಿಸಿ. ഇപ്പോൾ യേശുക്രിസ്തുവിന് ജന്മം കൊടുത്ത മറിയ, ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟಂತ ತಾಯಿ ಮರಿಯಳು, അവളുടെ ഭർത്താവായിരുന്നു ജോസഫ്. ಅಂದ್ರೆ ಅವರ ಗಂಡ ಆಗಿದ್ರು ಯೋಸೆಫ್. വിവാഹം നിശ്ചയിച്ചു. ವಿವಾಹದ ನಿಶ್ಚಿತಾರ್ಥವಾಗಿತ್ತು. വിവാഹത്തിന് മുമ്പേ ವಿವಾಹಕ್ಕಿಂತ ಮುಂಚಿತವಾಗಿ ആ സ്ത്രീ ഗർഭവതി എന്ന് കണ്ടു. ಆ ಒಂದು ಕನ್ನಿಕೆಯು ಗರ್ಭಿಣಿಯಾಗಿದ್ದಾಳೆ ಅಂತೇಳಿ ಗೊತ್ತಾಯ್ತು, ಸುದ್ದಿ ಬಂತು. ಬಿಟ್ಟಿരിക്കുന്ന സഹോദരന്മാരും പിണങ്ങല്ലേ. ಅಯ್ಯೋ, ಇಲ್ಲಿರುವಂಥ ಸಹೋದರರು ಯಾರು ಸಹ ಕೋಪ ಮಾಡ್ಕೊಳ್ಬೇಡಿ. ഗർഭവതിയായ ഒരു സ്ത്രീയെ ആ പുരുഷൻ കല്യാണം കഴിക്കാൻ പോവാ. ಗರ್ಭವತಿಯಾಗಿರುವಂತಹ ಒಂದು ಸ್ತ್ರೀಯನ್ನು ಅಲ್ಲಿ ಯೋಸೇಫನು ಮದುವೆ ಮಾಡಿಕೊಳ್ಳಲು ಹೋಗುತ್ತಿದ್ದಾನೆ. ലോകത്തിൽ ഒരു പുരുഷനും അനുവദിക്കത്തില്ല. ಲೋಕ ಪ್ರಕಾರವಾಗಿ ಜೀವಿಸುವಂತ ಯಾವ ಒಂದು ವ್ಯಕ್ತಿ ಇದಕ್ಕೆ ಅನುಮತಿಸುವುದಿಲ್ಲ. പക്ഷേ ഈ സഹോദരനും രഹസ്യത്തിൽ അവളെ ഉപേക്ഷിക്കാൻ നോക്കി. ಅಂದ್ರೆ ಈ ಸಹೋದರನು ಸಹ ಗುಪ್ತವಾಗಿ ಹೇಗಾದ್ರೆ ಇದನ್ನು ಮುರಿದು ಬೀಳಬೇಕು ಅಂತೇಳಿ ಅವನ್ನ ಯೋಚಿಸಿದನು. നമുക്ക് ആ മറിയോടൊന്ന് ചോദിക്കാം. ನಾವು ಹೋಗಿ ಆ ಮರಿಯಳಲ್ಲಿ ಕೇಳುವುದಾದರೆ അവളുടെ അമ്മ ചോദിക്കും, ಅವರ ತಾಯಿ ಹೋಗಿ ಕೇಳ್ತಾರೆ, നീ ഇങ്ങനെ ഒരു പെണ്ണാണല്ലോ. ನೀನ್ ಈ ರೀತಿಯ ಒಂದು ಮಗಳಾಗಿದೆಯಲ್ಲ. അപ്പൻ ചോദിക്കും, ತಂದೆ ಕೇಳುತ್ತಾರೆ, നീ നിമിത്തം നാണക്കേടാ. ಅಯ್ಯೋ, ನಿನ್ನ ನಿಮಿತ್ತವಾಗಿ ನಾಚಿಕೆ ಆಯಿತು. കുടുംബക്കാരെല്ലാം ചോദിക്കും, ಕುಟುಂಬದವರೆಲ್ಲರೂ ಕೇಳುತ್ತಾರೆ, ഇവിടെ ഉള്ളിൽ ഇതുപോലൊരു ഞങ്ങളുടെ കുടുംബത്തിൽ ഇതുപോലൊരു പെണ്ണില്ല. ಅಯ್ಯೋ, ನಮ್ಮ ಕುಟುಂಬದಲ್ಲಿ ಇವಳಾಗೆ ಯಾರು ಸಹ ಇಲ್ಲ. പക്ഷേ അവളോട് ചോദിച്ചേ, ಆದ್ರೆ ಅವಳ ಬಳಿಯಲ್ಲಿ ಹೋಗಿ ಕೇಳಿರಿ, അവിടെ ഉള്ളിൽ ഭയങ്കര സന്തോഷം. ಅವಳ ಒಳಗಡೆ ಭಯಂಕರ ಸಂತೋಷ. എന്താ കാര്യം? ಏನಾಗಿದೆ ಕಾರ್ಯ? ആമേൻ. സർവശക്തൻ എനിക്ക് വലുത് ചെയ്തിരിക്കുന്നു. ಸರ್ವಶಕ್ತನು ನನಗೆ ದೊಡ್ಡ ಕಾರ್ಯವನ್ನು ಮಾಡಿರುತ್ತಾನೆ. ആമേൻ. അവന്റെ നാമം മഹത്വപ്പെടട്ടെ. ಆತನ ನಾಮ ಮಹಿಮೆ ಉಂಟಾಗಲಿ. അവക്കറിയാം, ಆತನಿಗೆ ಗೊತ್ತುಂಟು, ലോകം എന്നെ നിന്ദിച്ചാലും, ಲೋಕವು ನನ್ನನ್ನು ನಿಂದಿಸಿದರು, ಊರಿನವರು ನನ್ನನ್ನು ನಿಂದಿಸಿದರು, എന്റെ അകത്തൊരുവൻ ഉയരുന്നു. ನನ್ನ ಒಳಗಡೆ ಒಬ್ಬನು ಉನ್ನತಿಗೆ ಬರುತ್ತಿದ್ದಾನೆ, ಆತ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು. അകത്തിരിക്കുന്ന എല്ലാവരോടും പറയാനുള്ളത്, ನಿನ್ನ ಒಳಗಡೆ ಇರುವಂತ ಎಲ್ಲರಿಗೂ ನಾ ಹೇಳುವುದೇನೆಂದರೆ, നിന്ദകൾ വന്നാലും, ಯಾವುದೆಲ್ಲ ನಿಂದೆಗಳು ನಿಮ್ಮನ್ನು ನೋಡಿ ಬಂದರೂ ಸಹ, കേട് നാട്ടുകാർ പറഞ്ഞു പരത്തിയാലും, ಊರಿನವರೆಲ್ಲರೂ ಯಾವುದೇ ರೀತಿಯಾದಂತಹ ಬೇಡದಾದಂತ ಮಾತುಗಳನ್ನು ಹೇಳಿಕೊಂಡು ಬಂದರು, ನಿನ್ನ ಒಳಗಡೆ ಇರುವವನು ലോകത്തിലുള്ളവനെക്കാട്ടും വലിയവനാണ്, ಲೋಕದಲ್ಲಿ ಇರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ. Praise the Lord. ഈ മക്കളെ വളർത്തുമ്പോൾ, ಆಗ ಮಕ್ಕಳನ್ನು ಬೆಳೆಸುವಾಗ ലോകക്കാരുടെ ഇടയിൽ വളരാതിരിക്കാൻ വേണ്ടിയ
നമ്മളെല്ലാവരും റെസ്ട്രിക്ഷൻ വെക്കുന്നത്. ಅಂದ್ರೆ ಲೋಕದವರ ರೀತಿಯಲ್ಲಿ ಮಕ್ಕಳು ಬೆಳೆಯಬಾರದಂತೇಳಿ ನಾವು ನಮ್ಮ ಮಕ್ಕಳಿಗೆ ಕೆಲವೊಂದು ನಿಯಮಗಳನ್ನು ಹಾಕ್ತೇವೆ. പക്ഷെ ആത്മീയമായിട്ട് വളരാൻ ಆದ್ರೆ ಆತ್ಮಿಕವಾಗಿ ಬೆಳೆಯುವುದಕ್ಕೆ വേണ്ട ಸಪೋರ್ಟ್ കൊടുക്കണം. ಬೇಕಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. പ്രാർത്ഥിക്കുന്ന കുഞ്ഞാണോ ಪ್ರಾರ್ಥನೆ ಮಾಡುವಂತ ಮಗು മുന്നോട്ട് വിടണം. ಮುಂದಕ್ಕೆ ಬಿಡಬೇಕು. ആരാധിക്കുന്ന കുഞ്ഞാണോ ಆರಾಧನೆ ಮಾಡುವಂತ ಮಗುವ ಮುಂದಕ್ಕೆ ಬಿಡಬೇಕು, മുന്നോട്ട് കൊടുക്കണം. ಮುಂದಕ್ಕೆ ಬಿಡಬೇಕು. കൂട്ടായ്മ ആചരിക്കുന്നതാണോ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೂಟವನ್ನು ಮಾಡುವವರಾಗಿರೋದಾದ್ರೆ ಮುಂದಕ್ಕೆ ಬಿಡಬೇಕು, സപ്പോർട്ട് ചെയ്യണം. ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. മോശയെ സംബന്ധിച്ച് ಮೋಶೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಅವನು ಜನಿಸುವಾಗ നിയമം അനുകൂലമല്ല, ನಿಯಮಗಳೆಲ್ಲವೂ ಅನುಕೂಲವಾಗಿಲ್ಲ. പക്ഷേ മാതാപിതാക്കന്മാർ ത്യാഗം സഹിച്ചു. ಆದ್ರೆ ತಂದೆ ತಾಯಿಗಳು ತ್ಯಾಗ ಮಾಡಿದರು. ഇന്ന് പകൽ ഏത് മാതാവുണ്ട് ഇവിടെ ത്യാഗം ಈ സഹിക്കുവാൻ? ಬೆಳಗಿನ ವೇಳೆಯಲ್ಲಿ ಯಾವ ತಾಯಿ ಇದ್ದಾರೆ ತ್ಯಾಗವನ್ನು ಸಹಿಸುವುದಕ್ಕೆ? ഏത് അപ്പനുണ്ട് ഇവിടെ ത്യാഗം ಯಾವ സഹിക്കുവാൻ? ತಂದೆ ಇದ್ದಾರೆ ತ್ಯಾಗವನ್ನು ಸಹಿಸುವುದಕ್ಕೆ? അവന്റെ തലമുറയെ ദൈവം ഉയർത്തിയിരിക്കും. ಅವರ ಸಂತತಿಯನ್ನು ನನ್ನ ದೇವರು അത് ಮಾನಿಸುವನಾಗಿರುತ್ತಾನೆ. മറ്റുള്ളവർ കണ്ട് അസൂയപ്പെട്ടിട്ട് കാര്യമില്ല. ಅಯ್ಯೋ, ಬೇರೆಯವರು ಅದನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ರೆ ಏನು ಕಾರ್ಯ ಆಗುವುದಿಲ್ಲ. ഇന്ന് പകൽ ഈ കുഞ്ഞിനെ നിയമം അനുകൂലമല്ലായിരുന്നുവെങ്കിലും ಅಂದ್ರೆ ಈ ಮಗುವಿಗೆ ಈ ಅಲ್ಲಿಯ ನಿಯಮಗಳು ಅನುಕೂಲವಾಗದೇ ಇದ್ದರೂ ಸಹ ഒരു 3 മാസം ആരും കാണാതെ സൂക്ഷിച്ചു. 3 ತಿಂಗಳು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಸಂರಕ್ಷಿಸಿದರು. അത് മാത്രമല്ല, ಅದು ಮಾತ್ರವಲ್ಲ, ഈ കുഞ്ഞിന്റെ മേൽ വാഗ്ദത്തമുള്ളതാ. ಈ ಒಂದು ಮಗುವಿನ ಮೇಲೆ ದೇವರ ವಾಗ್ದಾನವಿತ್ತು. ഇവനൊരു സൗന്ദര്യമുള്ളവനാ. ಇದೊಂದು സೌಂದರ್ಯ ಇರುವಂತ ಮಗು ಆಗಿತ್ತು. ഈജിപ്തിൽ ജനിച്ച ഒരു എബ്രായനും സൗന്ദര്യമില്ലായിരുന്നു. ಅಂದ್ರೆ ಅಲ್ಲಿ ಆ ಒಂದು ಐಗುಪ್ತ ದೇಶದಲ್ಲಿ ಹುಟ್ಟಿದಂತ ಮಗು ಸೌಂದರ್ಯ ಇಲ್ಲದೆ ಇರುವವರಾಗಿದ್ರ. പൊതുവെ യഹൂദന്മാർക്ക് സൗന്ദര്യമുള്ളവരാ. ಆದ್ರೆ ಮೊದಲೇ ನಾವು ನೋಡುವುದಾದ್ರೆ ಯಹೂದ್ಯರೆಲ್ಲರೂ ಸಹ ಬಹಳ ಸೌಂದರ್ಯವಾಗಿದ್ದರು. ഒരു കാര്യം ഞാൻ നിങ്ങളോട് പറയാം. ಆದ್ರೆ ಇನ್ನೊಂದು ಕಾರ್ಯ ನಾನು ನಿಮ್ಮಲ್ಲಿ ಹೇಳಲು ಇಷ್ಟಪಡುತ್ತೇನೆ. ലോകത്തിൽ എന്നെ പോലെ സുന്ദരൻ ഞാൻ മാത്രമേ ഉള്ളൂ. ಅಂದ್ರೆ ಲೋಕದಲ್ಲಿ ನನ್ನ ಹಾಗೆ ಸುಂದರ ನಾನು ಮಾತ್ರ. ಹಲೋ, എന്നെ പോലെ സുന്ദരൻ ഞാനേ ഉള്ളൂ. ನನ್ನ ಹಾಗೆ ಸೌಂದರ್ಯವಂತನು ನಾನೊಬ್ಬನೇ. നമുക്കെല്ലാം സൗന്ദര്യമുണ്ട്. ನಮ್ಗೆಲ್ಲರಿಗೂ ಅವರವರದೇ ಆದಂತ ಸೌಂದರ್ಯವಿದೆ. സുനിൽ പാസ്റ്റർക്ക് അദ്ദേഹത്തിന്റെ സൗന്ദര്യം, ಸುನಿಲ್ ಪಾಸ್ಟ್ರಿಗೆ ಅವರದೇ ಆದಂತ ಸೌಂದರ್ಯವಿದೆ. എന്റെ മകൻ അവന്റെ സൗന്ദര്യം, ನನ್ನ ಮಗನಿಗೆ ನನ್ನ ಮಗನ ಸೌಂದರ್ಯವಿದೆ, എനിക്ക് എന്റെ സൗന്ദര്യം, ನನಗೆ ನನ್ನ ಸೌಂದರ್ಯವಿದೆ. ആ ബ്രദറിന് അദ്ദേഹത്തിന്റെ സൗന്ദര്യം. ಆ ಬ್ರದರ್ ಮುಖ ತೋರಿಸ್ತಾ ಇದ್ರು, ಅವರದೇ ಸೌಂದರ್ಯ ಅವರಿಗಿದೆ. ಪ್ರೈಸ್ ದಿ ಲಾರ್ಡ್. ഈ പുറമേയുള്ള സൗന്ദര്യമല്ല, ಹೊರಗಿನ ಸೌಂದರ್ಯ ಅಲ್ಲ, നമ്മുടെ അകത്തെ മനുഷ്യൻ സൗന്ദര്യം. ನಮ್ಮ ಹೊಳಗಿನ ಮನುಷ್ಯನು ಸೌಂದರ್ಯನಾಗಿದ್ದಾನೆ. ആരാധനയിലും പ്രാർത്ഥനയിലും, ಆಮೇಲೆ ಆರಾಧನೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ, സ്നേഹത്തിലും, ದೇವರ ಪ್ರೀತಿಯಲ್ಲಿಯೂ, കൂട്ടായ്മയിലും, ಒಂದಾಗಿ ಕೂಡಿ ಬರುವಂತಹ ಒಂದು ವಿಷಯದಲ್ಲಿಯೂ, ദൈവ ഭയത്തിലും, ದೇವರ ಭಯದಲ್ಲಿಯೂ അവൻ സൗന്ദര്യമുള്ളവനായി. ಅವನು ಸೌಂದರ್ಯವಂತನಾಗಿರುತ್ತಾನೆ. അപ്പം ഒരുവനെ അധികാരം പ്രാപിച്ച് നിലനിൽക്കണമെങ്കിൽ ಒಬ್ಬನು ಅಧಿಕಾರವನ್ನು ಹೊಂದಿ ನೆಲೆಗೊಳ್ಳಬೇಕಾದರೆ ಒಂದನೇದಾಗಿ അപ്പനും അമ്മയും സമർപ്പിക്കപ്പെട്ട ತಂದೆ ತಾಯಿಯವರು ಸಮರ್ಪಿಸಿಕೊಡಬೇಕು. അതുകൊണ്ടാണ് ಆದ್ದರಿಂದಲೇ ഉൽപ്പത്തി പുസ്തകം 26:12 പറയുന്നു. ഉൽപ്പത്തി ജെനീസിസ് ಆದಿಕಾಂಡ 26ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 12ನೇ ವಾಕ್ಯ, 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ഇസഹാಕ ದೇಶത്ത് വിതച്ചു, ದೇಶದಲ್ಲಿ ಈಸಾಕನು ಬೀಜವನ್ನು ಬಿತ್ತಿದನು, ആ ദേശത്ത് വിതച്ചു, ಆ ದೇಶದಲ್ಲಿ ಬೀಜವನ್ನು ಬಿತ್ತಿದನು, 100 മേനി ഫലം കായ്ച്ചു, 100ರಷ್ಟು ಫಲವನ್ನು ಅಲ್ಲಿ ಕೊಯ್ದದನ್ನು ನಾವು ಅಲ್ಲಿ ನೋಡುತ್ತೇವೆ. സമ്പന്നനായി. ಅವನು ಬಹಳ ಸಂಪನ್ನನಾದನು. എന്താ ഇസഹാക്ക ഇത്രയും ഫലം കിട്ടാൻ? ಅಯ್ಯೋ, ಯಾಕೆ ಈಸಾಕನ ಇಷ್ಟೊಂದು ಸಂಪತ್ತು ನನಗೆ ಸಿಕ್ಕಿತು? ഗെരാർ എന്ന് പറയുന്ന ദേശത്താണ് ഇസഹാക്ക് വിതച്ചത്. ಗೆರಾರಿನಲ್ಲಿ ಅವನು ಈ ಒಂದು ಸಂಪತ್ತನ್ನು ಬಿಚ್ಚಿದನು. ഗെരാർ എന്ന വാക്കിന്റെ അർത്ഥം തർക്കം. ಗೆರಾರ್ ಎಂಬ ಆ ಒಂದು ಮಾತಿನ ಅರ್ಥ ಆ ಒಂದು ತರ್ಕವಾಗಿದೆ, പ്രതിസന്ധി, ಜಗಳ, പ്രശ്നം, ಸಮಸ್ಯೆ. അവിടെ അവൻ വിതച്ചു. ಅಲ್ಲಿ ಆತನು ಬೀಜವನ್ನು ಬಿತ್ತಿದನು. ഇന്ന് പകൽ സഭയോട് പറയുന്നു, ಈ ಬೆಳಗಿನ ವೇಳೆಯಲ್ಲಿ ಸಭೆಗೆ ಹೇಳುವುದೇನೆಂದರೆ, പ്രശ്നമുള്ളിടത്ത് വിതയ്ക്കണം, ಸಮಸ್ಯೆ ಇರುವಂತ ಸ್ಥಳದಲ್ಲಿ ಬೀಜವನ್ನು ಬಿತ್ತಬೇಕು, ವೇದನೆ ಇರುವಂತ ಸಮಯದಲ್ಲಿ ಬೀಜವನ್ನು ಬಿತ್ತಬೇಕು, തർക്കമുള്ളിടത്ത് പ്രാർത്ഥിക്കണം, ತರ್ಕ ಇರುವಂತ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, പ്രതികൂലമുള്ളിടത്ത് പ്രാർത്ഥിക്കണം, ಅನಾನುಕೂಲ ಇರುವಂತ ಸಮಯದಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ഇന്ന് പകൽ ചില വിത്തുകൾ ദേശത്ത് വിതറട്ടെ. ಈ ಒಂದು ಬೆಳಗಿನ ವೇಳೆಯಲ್ಲಿ ದೇಶದಲ್ಲಿ ಬೀಜಗಳು ಬಿತ್ತಲ್ಪಡಲಿ. ദേശത്ത് വിതച്ചു, ಅವರು ದೇಶದಲ್ಲಿ ಬೀಜವನ್ನು ಬಿತ್ತಿದನು, 100 മേനി ഫലം ലഭിച്ചു. 100ಕ್ಕೆ 100ರಷ್ಟು ಫಲವನ್ನು ಅಲ್ಲಿ ಕೊಯ್ದದನ್ನು ನಾವಲ್ಲಿ ನೋಡುತ್ತೇವೆ. അവൻ ബഹുസമ്പന്നനായി. ಅವನು ಬಹಳ ಸಂಪನ್ನನಾದನು. പകൽ ಈ ಬೆಳಗಿನ ವೇಳೆಯಲ್ಲಿ ಸಭೆಯೇ നിങ്ങളുടെ സ്ഥിതിക്ക് മാറ്റം വരുന്നു. ನಿಮ್ಮ ಸ್ಥಿತಿಗೆ ನನ್ನ ದೇವರ ಬದಲಾವಣೆ ಕೊಡುವವನಾಗಿರುತ್ತಾನೆ. ബഹുസമ്പന്നനായി, ಬಹಳ ಸಂಪನ್ನನಾದನು. ഹല്ലേലൂയ, ಹಲ್ಲೆಲೂಯ. ಜೀಸಸ್. മുതൽ മുടക്കണം. ನಾವು ಮೊದಲು ಕೊಡುವವರಾಗಿರಬೇಕು. അപ്പനും അമ്മയും ತಂದೆ ತಾಯಿಗಳು മുതൽ മുടക്കി, ಮೊದಲು ಅವರು ತ್ಯಾಗಗಳಾದರು, സമയം മുടക്കി, ಸಮಯವನ್ನು ತ್ಯಾಗ ಮಾಡಿದರು, കഴിവ് മുടക്കി, ಸಾಮರ್ಥ್ಯವನ್ನು ತ್ಯಾಗ ಮಾಡಿದರು. ഒരു രാജ നിയമത്തെ ಒಂದು ರಾಜನ ನಿಯಮವನ್ನು ಎದುರಾಗಿಸಿ ഒരു കുഞ്ഞിനെ വളർത്തുകയാണ്, ಒಂದು ಮಗುವನ್ನು ಅಲ್ಲಿ ಬೆಳೆಸುತ್ತಿದ್ದಾರೆ. എന്തിനാ? ಯಾಕೆ? ദൈവത്തിന് ഇവനെ ആവശ്യം. ದೇವರಿಗೋಸ್ಕರವಾಗಿ, ದೇವರಿಗೆ ಇವನ ಅವಶ್ಯಕವಾಗಿ ಬೇಕಾಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ എത്ര പേര് തയ്യാറാകും? ಎಷ್ಟು ಜನ ತಯಾರಾಗಿದ್ದೀರಿ? ഹല്ലേലൂയ. ಹಲ್ಲೆಲೂಯ. ಎರಡನೇದಾಗಿ അവന്റെ സഹോദരി, ಅವನ ಸಹೋದರಿ 2:7 വായിച്ച്, 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ,
ആ കുഞ്ഞിനെ ഒരു പെട്ടി ഉണ്ടാക്കി പെട്ടിക്കകത്ത് ആക്കി നൈൽ നദിക്കകത്ത് കുഞ്ഞിനെ വെച്ചു. ಅಂದ್ರೆ ಪೆಟ್ಟಿಗೆಯನ್ನು ಹಾಕಿ ಆ ಪೆಟ್ಟಿಗೆಯನ್ನು ಮಾಡಿ ನೈಲ್ ನದಿಯಲ್ಲಿ ಆ ಒಂದು ಮಗುವನ್ನು ಹಾಕಿದರು. ആ ಸಹೋದರಿ 7ാമത്തെ ವಾಕ್യം പറയുന്നു, ಆ ಒಂದು ಸಹೋದರಿ 7ನೇ ವಾಕ್ಯದಲ್ಲಿ, ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆಕೊಂಡು ಬರಲೋ ಎಂದು ಕೇಳಲು. യെസ് സോറി, ഓക്കെ, എൻ്റെ സമയമായി. ನನ್ನ ಸಮಯ ಮುಕ್ತಾಯವಾಯಿತು. ശ്രദ്ധിച്ചേ, ಗಮನಿಸಿ, ഈ കുഞ്ഞിനെ ഒരു പെട്ടിക്കകത്താക്കി ಈ ಒಂದು ಮಗುವನ್ನು ಪೆಟ್ಟಿಗೆಯಲ್ಲಿ ಹಾಕಿದರು, നൈൽ നദിയിൽ വെച്ചു. ನೈಲ್ ನದಿಗೆ ಇಟ್ಟರು. ഈ വെള്ളം ഇങ്ങനെ കുഞ്ഞിനെ ഒഴുകിക്കൊണ്ടു. ಈ ಒಂದು ಮಗುವನ್ನು ಆ ಒಂದು ನೀರು ಹಾಗೆ ತಳ್ಕೊಂಡು ಮುಂದಕ್ಕೆ ಹೋಗ್ತಾ ಇತ್ತು. അപ്പോഴാ താഴെ ഫറവോന്റെ പുത്രി ಅಲ್ಲಿ ಕೆಳಗಡೆ ಫರೋಹನ ಕುಮಾರ್ತಿ കുളിക്കാൻ വന്നതാ. ಅವರು ಸ್ನಾನಕ್ಕಾಗಿ ಬಂದಿದ್ದರು. മുകളിൽ നിന്ന് ഒരു പെട്ടി ഒഴുകി വരുന്നു. ಆ ಮೇಲಿಂದ ಒಂದು ಪೆಟ್ಟಿಗೆಗೆ ಅವಳ ಹತ್ರ ಬರ್ತಾ ಇತ್ತು. അതിനെ തുറന്നു നോക്കി, ಅದನ್ನು ತೆಗೆದು ನೋಡುವಾಗ നല്ലൊരു ആൺകുഞ്ഞ്. ಸುಂದರವಾದಂಥ ಒಂದು ಗಂಡು ಮಗು. അവൾക്ക് ഇഷ്ടപ്പെട്ടു. ಬಹಳ ಇಷ್ಟವಾಯಿತು. അവൾ അതിനൊരു പേരും കൊടുത്തു. ಅದಕ್ಕೆ ಒಂದು ಹೆಸರನ್ನು ಸಹ ಇಟ್ಟಳು. അപ്പോഴാണ് ഈ ഈ ഈ ഈ ഈ ഈ മോശയുടെ സഹോദരി ಆಗವೇ ಆ ಒಂದು ಮೋಶೆಯ ಅಕ್ಕ ಮಿರ್ಯಾಮಳು ഈ വെള്ളം ഒഴുകുന്നതിനനുസരിച്ച് ಆ ಒಂದು ನೀರು ಯಾವ ರೀತಿಯಲ್ಲಿ ಹೋಗ್ತಾ ಇದೆಯೋ ಅದೇ ಪ್ರಕಾರವಾಗಿ ആമേൻ ಇವളും ചലിച്ചുകൊണ്ടിരിക്കുക. ಇವಳು ಸಹ ಅದರ ಹಿಂದೆವೇ ಹೋಗ್ತಾನೆ ಇದ್ಲು. നോക്കിക്കോണേ, ನೋಡಿರಿ, കുഞ്ഞ് ആങ്ങള, ಆ ಒಂದು ಮಗು ಗಂಡಾಗಿತ್ತು. കുഞ്ഞാങ്ങള ಮೀನ್ಸ್ ಯಂಗರ್ ಬ್ರದರ್, ಆ ಚಿಕ್ಕ ಮಗು, ಚಿಕ್ಕ ತಮ್ಮ, യെസ്, ഇളയ സഹോദരൻ, ಚಿಕ್ಕ ತಮ್ಮ വെള്ളത്തിൽ കൂടെ പോവുകയാ. ಆ ನೀರಿನಲ್ಲಿ ಹೋಗುತ್ತಿದ್ದಾನೆ. ഇവളുടെ ഉള്ളിലെ വേദന നോക്കിക്കേ. ಇಲ್ಲಿ ಈ ಒಂದು ಇವಳ ಹೃದಯದಲ್ಲಿ ಒಂದು ವೇದನೆ ನೋಡಿ. ഇവക്ക് നീന്താൻ അറിയാമോ എന്ന് എനിക്ക് അറിയത്തില്ല. ಅಂದ್ರೆ ಅವಳಿಗೆ ಈಜುವುದಕ್ಕೆ ಬರ್ತದೋ ಏನೋ ನನಗೆ ಗೊತ್ತಿಲ್ಲ. അറിയാമായിരുന്നെങ്കിൽ നീന്തി ഇതങ്ങ് കൊടുത്താൽ മതിയായിരുന്നു, താഴോട്ട് ഇറക്കി വിട്ടാൽ മതി. ಅಂದ್ರೆ ಈಜಿ ಆ ಒಂದು ಪೆಟ್ಟಿಗೆಯಲ್ಲಿ ಇದ್ದಂತ ಮಗುವನ್ನು ಹಾಗೆ ಫರೋನ ಕುಮಾರ್ತೆ ಬಳಿಗೆ ತೆಗೆದುಕೊಂಡು ಹೋಗಿ ಕೊಡಬಹುದಾಗಿತ್ತು. ഈ പെട്ടി നീങ്ങുന്നതിനനുസരിച്ച്, ಆದ್ರೆ ಈ ಒಂದು ಪೆಟ್ಟಿಗೆ ಹೋಗುವಕ್ಕೆ ಅನುಸಾರವಾಗಿ ಇವಳು ಈ കരയിലൂടെ നോക്കി നടക്കുക. ಇವಳು ಸಹ ಆ ಒಂದು ನೀರು ಹೋಗುವಂತ ಕೆರೆಯನ್ನು ನೋಡ್ಕೊಂಡೇ ಹೋಗುತ್ತಿದ್ದಾಳೆ. മുന്നോട്ട് നോക്കണം, ಮುಂದೆ ಸಹ ಒಂದ್ಸರಿ ನೋಡ್ಬೇಕು. ആങ്ങളെ വെള്ളത്തിൽ കിടക്കുന്ന ആങ്ങളെ നോക്കണം. ಅಂದ್ರೆ ಆ ಒಂದು ನೀರಿನಲ್ಲಿರುವಂತಹ ಒಂದು ಚಿಕ್ಕ ತಮ್ಮನನ್ನು ಸಹ ಅವಳು ನೋಡ್ಬೇಕಾಗಿತ್ತು. ഇങ്ങനെ പോവുകയാ. ಈ ರೀತಿಯಲ್ಲಿ ಮುಂದಕ್ಕೆ ಸಾಗುತ್ತಿದ್ದಾಳೆ. ಈ ಬೆಳಗಿನ ವೇಳೆಯಲ್ಲಿ എത്ര സഹോദരിമാരുണ്ട്, ಎಷ್ಟು ಸಹೋದರರಿದ್ದೀರಾ. ഇതിനകത്ത് ശുശ്രൂഷിക്കുന്ന, ഇതിനകത്ത് ഫ്യൂച്ചറുള്ള, ഇതിനകത്ത് ദൈവകൃപയുള്ള സഹോദരന്മാരുടെ ഭാവിയെ പ്രതീക്ഷിക്കുന്ന എത്ര പെങ്ങന്മാരുണ്ട്. ಅಂದ್ರೆ ಇದರ ಒಳಗಡೆ ಇದ್ದುಕೊಂಡು ಎಷ್ಟೋ ಒಂದು ಮಕ್ಕಳ ಭವಿಷ್ಯ ಇದೆ, ಅದನ್ನು ನೋಡುವಂತವರು ಎಷ್ಟು ಜನ ಇಲ್ಲಿದ್ದೀರಿ. എത്ര സഹോദരിമാരുണ്ട്, ಎಷ್ಟು ಸಹೋದರರಿದ್ದೀರಿ. എന്റെ കൂട്ടു സഹോദരൻ, ನನ್ನ ಜೊತೆ ಸಹೋದರನು വെള്ളം തകർന്നു പോകരുത്, ಅಯ್ಯೋ ಕುಗ್ಗಿ ಹೋಗಬಾರದು, ഇവൻ നാശമാകരുത്, ನಾಶವಾಗಿ ಹೋಗಬಾರದು. സഭയെ, ಸಭೆಯೇ, കൂട്ടു സഹോദരങ്ങൾക്ക് വേണ്ടി ನಾವು പ്രാർത്ഥിക്കാം. ಸಹ ಸಹೋದರಿಗೋಸ್ಕರವಾಗಿ ಪ್ರಾರ್ಥನೆ ആ ಮಾಡಬೇಕು. സഹോദരനെ ദൈവം ഉപയോഗിക്കണം, ಆ ಸಹೋದರನ ದೇವರು ಉಪಯೋಗಿಸಬೇಕು. ആ സഹോദരന്മാരെ ദൈവം ಆ ഉപയോഗിക്കണം, ಸಹೋದರನ ದೇವರು ಉಪಯೋಗಿಸಬೇಕು. ആ വ്യക്തിയെ ദൈവം ಆ ವ್ಯಕ್ತಿನ ഉപയോഗിക്കണം. ದೇವರು ಉಪಯೋಗಿಸಬೇಕು. ഇന്ന് പകൽ സഹോദരിമാരെ, ಈ ಬೆಳಗಿನ ವೇಳೆ ಸಹೋದರಿಯರೇ, കൂട്ടു സഹോദരങ്ങൾക്ക് വേണ്ടി നിലവിളിക്കാം. ಸಹೋದರಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ആമേൻ. ഈ മിര്യാമാകട്ടെ, ಈ ಮಿರ್ಯಾಮಗಳೇ, സ്വന്തം സഹോദരന്റെ രക്ഷയ്ക്ക് വേണ്ടി, ಸ್ವಂತ ಸಹೋದರನ ರಕ್ಷಣೆಗೋಸ್ಕರವಾಗಿ മറ്റാരെക്കാട്ടിലും അധികമായും ಬೇರೆ ಯಾರಿಗಿಂತಲೂ ಅಧಿಕವಾಗಿ അധ്വാനിച്ച ഒരു സ്ത്രീ. ಅವಳು ಬಹಳ ಪ್ರಯತ್ನ ಮಾಡಿದಂತಹ ಒಂದು ಸ್ತ್ರೀ ಆಗಿದ್ದಾಳೆ. അവൾ ഓടിച്ചെന്ന് പറയുകയാണ്, ಅವಳು ಓಡಿ ಹೋಗಿ ಹೇಳುತ್ತಿದ್ದಾಳೆ, ഈ കുഞ്ഞിനെ വളർത്തുവാൻ ಈ ಒಂದು ಮಗುವನ್ನು ಬೆಳೆಸುವುದಕ್ಕೋಸ್ಕರವಾಗಿ ഞാനൊരു എബ്രായ സ്ത്രീയെ ನಾನೊಂದು വിളിച്ചുകൊണ്ട് വരട്ടെ. ಇಬ್ರಿಯ ಸ್ತ್ರೀಯನ್ನು ನಾನು ಕರೆದುಕೊಂಡು ಬರಲು. Praise God. Praise the Lord. നമ്മളായിരുന്നു എന്ത് ഇതിനെയും ನಾವಾಗಿದ್ರೆ ಏನ್ ಮಾಡ್ತಾ ಇದ್ದೆವು? പോയെങ്കിൽ പോട്ടെ. ಅಯ್ಯೋ, ಹೇಗಾದ್ರೂ ಹೋಗ್ಲಿ. ഞാൻ 7ാം ക്ലാസ്സിൽ പഠിക്കുമ്പോഴേ, ನಾನು 7ನೇ ತರಗತಿ ಓದುತ್ತಿರುವಾಗ 12 വയസ്സ്, 12ನೇ ವಯಸ್ಸು, 12 വയസ്സൊക്കെ ആകുമ്പോഴാണ് വിശപ്പ് കൂടുന്നേ. ಅಂದ್ರೆ 12ನೇ ವರ್ಷದಲ್ಲಿ ಬಹಳ ಹಸಿವೆ ಬರ್ತದೆ. ಹಸಿವೆ. എൻ്റെ സിസ്റ്റർ 4ാം ക്ലാസ്സിലാണ് പഠിക്കുന്നത്. ನನ್ನ ತಂಗಿ 4ನೇ ತರಗತಿಯಲ್ಲಿ ಓದ್ತಾ ಇದ್ರು. അപ്പോൾ ഞങ്ങൾ കൃഷിക്കാരാ, ನಾವು ಕೃಷಿಗಾರರಾಗಿದ್ದೇವೆ. അപ്പോൾ എൻ്റെ പേരൻസ് രണ്ടുപേരും വയലിൽ കൃഷിക്ക് പോയി. ನನ್ನ ಪೋಷಕರು ಹೊಲಕ್ಕೆ ಕೆಲಸಕ್ಕೋಸ್ಕರವಾಗಿ ಹೋಗುತ್ತಿದ್ದರು. ആഹാരം വീട്ടിൽ വെച്ചിട്ടുണ്ട്, ಆಹಾರವನ್ನು ಮನೆಯಲ್ಲಿ ಇಟ್ಟು ಹೋಗುತ್ತಿದ್ದರು. എന്നോട് പറഞ്ഞു, ನನಗೆ ಹೇಳಿದ್ರು, നീയും കഴിച്ചോണം, ನೀನು ತಿನ್ಬೇಕು, നിന്റെ സഹോദരിക്കും ನಿನ್ನ കൊടുക്കണം, ಸಹೋದರಿ ನಿನ್ನ ತಂಗಿಗೂ ಸಹ ಕೊಡಬೇಕು. എന്നിട്ട് ಆ ನಂತರವಾಗಿ വൈകിട്ട് നമുക്ക് എന്തെങ്കിലും ഉണ്ടാക്കാം. ಸಂಜೆ ವೇಳೆಯಲ್ಲಿ ನಾವೇನಾದ್ರೂ ಮಾಡ್ಕೊಂಡು ತಿನ್ನೋಣ. ഞാൻ വന്നു, ನಾನು ಬಂದೆ, ആദ്യം ഞാൻ കഴിച്ചു, ನಾನು ಮೊದಲು ತಿಂದೆ, എൻ്റെ സഹോദരിയുടെ അവിടെ വെച്ചു, ನನ್ನ ಸಹೋದರಿಗೆ ಬೇಕಾದನ್ನು ಅಲ್ಲಿಟ್ಟೆ. 2 ചാട്ടം കൂടെ ചാടി 2 ಜಿಗಿದು ഞാൻ നോക്കിയപ്പോൾ എൻ്റെ സഹോദരി വന്നില്ല. ನನ್ನ ಸಹೋದರಿ ಬರಲಿಲ್ಲ. എൻ്റെ ഫാദറിന്റെ ജ്യേഷ്ഠന്റെ വീട്ടിൽ അവൾ കളിച്ചുകൊണ്ടിരിക്കുക. ಅಂದರೆ ನನ್ನ ತಂದೆಯ ಅಣ್ಣನ ಮನೆಯಲ್ಲಿ ಅವಳು ಹೋಗಿ ಹಾಡ್ತಾ ಇದ್ಲು.
ഞാൻ നോക്കിയപ്പോൾ അവൾ വന്നില്ല. ನಾನು ಹುಡುಕಿದೆ, ಅವಳು ಬರಲಿಲ್ಲ. അവളുടെ ആഹാരം കൂടെ ഞാനും കഴിച്ചു. ಅವಳಿಗೆ ಇಟ್ಟಂಥ ಆಹಾರವನ್ನು ಸಹ ನಾನೇ ತಿಂದುಬಿಟ್ಟೆ. ഞാൻ തിന്നുകൊണ്ടിരിക്കുമ്പോൾ, ನಾನು ತಿನ್ನುತ್ತಿರುವಾಗ, തിന്നു കഴിഞ്ഞ് കൈ കഴുകുമ്പോൾ ತಿಂದು ನಾನು ಕೈ ತೊಳೆಯುವಾಗ ഇവള് വന്നു. ಇವಳು ಬಂದ್ಲು. അപ്പോൾ എന്നോട് ചോദിച്ചു, അച്ചാച്ചാ എൻ്റെ ആഹാരം എന്തി? ಆಗ ನನಗೆ ಹೇಳು, ಅಣ್ಣ ಅಣ್ಣ ನನ್ನ ಆಹಾರ ಎಲ್ಲಿದೆ? ഞാൻ കഴിച്ചു. ನಾನು ತಿಂದೆ. കുഞ്ഞാണ് അവള്, ಅವಳು ಚಿಕ್ಕವಳಾಗಿದ್ದಾಳೆ, 4ാം ക്ലാസ്സിൽ പഠിക്കുക. 4ನೇ ತರಗತಿ ಓದ್ತಾ ಇದ್ದಾಳೆ. അവൾക്കും വിശപ്പുണ്ട്. ಅವಳಿಗೆ ಸಹ ಒಟ್ಟಿಗೆ ಹಸಿವಿದೆ. ഇവള് കരയാൻ തുടങ്ങി. ಅವಳು ಅಳುವುದಕ್ಕೆ ಪ್ರಾರಂಭಿಸಿದಳು. ഇവള് നേരെ കരഞ്ഞുകൊണ്ട് വയലിൽ എൻ്റെ പിതാവിൻ്റെ അമ്മയുടെ അടുത്ത് പോയി. ಅಂದರೆ ಇವಳು ಅಳುತ್ತಾ 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 ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ ಅಂತ ನನ್ನ ತಾಯಿ ತಂದೆ ಬಳಿಗೆ ಹೋದ್ಲು. പിന്നെ എൻ്റെ ഫാദർ എന്ത് ചെയ്തു? ನನ್ನ ತಂದೆ ಏನು ಮಾಡಿದರು? തെങ്ങിൽ കയറി ഒരു ഇളനീര് പിരിച്ച് അവൾക്ക് കൊടുത്തു. ಅಂದರೆ ನಂತರವಾಗಿ ನನ್ನ ತಂದೆಯವರು ತೆಂಗಿನ ಮರವನ್ನು ಹತ್ತಿ ಒಂದು ಬೊಂಡವನ್ನು ಅವರು ತೆಗೆದುಕೊಟ್ರು. അവളപ്പോൾ ആ വെള്ളവും കുടിച്ചു, തേങ്ങയും തിന്നു. ಅವಳು ಎಳ್ನೀರು ಸಹ ಕುಡಿದ್ಲು, ಅದರಲ್ಲಿ ಇದ್ದಂಥ ಬೊಂಡವನ್ನು ಸಹ ತಿಂದ್ಲು. നോക്കിക്കേ, ನೋಡಿರಿ, ഞാൻ സഹോദരിയുടെ കൂടെ തിന്ന് ജീവിക്കുന്നവനാ. ನಾನು ಸಹೋದರಿಯ ಇದ್ದ ಪಾಲನ್ನು ಸಹ ತಿಂದು ನಾನು ಜೀವಿಸುವವನು. ഇങ്ങനെ ആകരുത് നമ്മുടെ ക്രിസ്ത്യ ജീവിതം. ನಮ್ಮ ಕ್ರಿಸ್ತನ ಜೀವಿತ ಈ ರೀತಿಯಲ್ಲಿ ಆಗಬಾರ್ದು. ഒരു സഹോദരൻ ഉണ്ടെങ്കിൽ, ಒಂದು ಸಹೋದರನ ಇರುವುದಾದರೆ, അവന്റെ ನಿಲನಿಲ್ಪಿನ വേണ്ടി, ಅವನ ಒಂದು ಸ್ಥಿರವಾಗಿ ನಿಲ್ಲುವುದಕ್ಕೋಸ್ಕರವಾಗಿ, വിശ്വാസത്തിൽ ഉറയ്ക്കുവാൻ, ಅವನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೋಸ್ಕರವಾಗಿ, വർദ്ധിച്ചു വരുവാൻ, ಕೂಟದಲ್ಲಿ ಅವನು ಸಹಭಾಗಿಯಾಗಿ ಬರುವುದಕ್ಕೋಸ್ಕರವಾಗಿ ഇന്ന് പകൽ നമുക്ക് ಈ ಬೆಳಗಿನ ವೇಳೆಯಲ್ಲಿ ನಮ್ಮನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡಬೇಕು. സ്തോത്രം. ಸ್ತೋತ್ರ ದೇವರೇ. ഒരാളുടെ മേൽ ദൈവിക അധികാരം നിലനിൽക്കണമെങ്കിൽ, ಒಂದು ವ್ಯಕ್ತಿಯ ಮೇಲೆ ದೈವಿಕವಾದಂತಹ ಒಂದು ಅಧಿಕಾರ ನೆಲೆ ನಿಲ್ಲಬೇಕಾದರೆ, ആമേൻ, കൂട്ടായുള്ള അധ്വാനമേയാണ്. ನಾವು ಸಹಕೂಟದವರು, ನಾವು ಪ್ರಯತ್ನ ಪಟ್ಟು ಅವರನ್ನು ನಿಲ್ಲಿಸಬೇಕು. ಮೋಶೆയുടെ ಮೂത്ത ಸಹೋದರನ ಅಹರೋನ್, ಅಂದ್ರೆ ಮೋಶೆಯ ದೊಡ್ಡ ಒಂದು ಸಹೋದರನಾಗಿದ್ದಾನೆ, ಅಣ್ಣನಾಗಿದ್ದಾನೆ ಆರೋನ. 7:1 ഒന്നുകൂടെ വായിച്ചേ. 7ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ಇನ್ನೊಂದು ಸಾರಿ ಓದಿಕೊಳ್ಳೋಣ. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನೀನು ಫರೋನ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು, ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. നീ അഹരോൻ ഉണ്ടല്ലോ, നിന്റെ ജ്യേഷ്ഠൻ, ನಿನಗೆ ಅಣ್ಣನಾದಂಥ ಆರೋನನು നിനക്ക് പ്രവാചകനായി, ನಿನಗೆ ಪ್ರವಾದಿಯಾಗಿರುತ್ತಾನೆ എന്ന് പറഞ്ഞാൽ, ಅದರ ಅರ್ಥ, നിനക്ക് വേണ്ട ആലോചന അവൻ പറഞ്ഞു തരും. ನಿನಗೆ ಬೇಕಾದಂಥ ಆಲೋಚನೆಗಳನ್ನೆಲ್ಲ ಆತ ನಿನಗೆ ಕೊಡುತ್ತಾನೆ. ഒരു കാര്യം ಒಂದು ಕಾರ್ಯ ഈ സഭയോട് പറയുന്നു, ಈ ಸಭೆಗೆ ನಾ ಹೇಳುವುದೇನೆಂದರೆ, ദൈവിക അധികാരം നിലനിൽക്കണമെങ്കിൽ, ದೈವಿಕವಾದಂಥ ಅಧಿಕಾರ ನೆಲೆ ನಿಲ್ಲಬೇಕಾದರೆ, അമ്മമാരും ತಾಯಂದಿರು, സഹോദരിമാരും ಸಹೋದರಿಯರು, സഹോദരന്മാരും ಸಹೋದರರು ഒരുമിച്ച് നിന്ന് ಒಂದಾಗಿ ಸೇರಿ ನಿಲ್ಲುವುದಾದರೆ, സഭയുടെ മേൽ ദൈവം ഒരു അധികാരം, ಸಭೆಯ ಮೇಲೆ ದೇವರ ಒಂದು ಅಧಿಕಾರ, ദൈവദാസന്റെ മേലുള്ള അധികാരം, ದೇವ ಸೇವಕರ ಮೇಲೆ ಒಂದು ಅಧಿಕಾರ ഈ പകൽ, ಈ ಬೆಳಗಿನ ವೇಳೆಯಲ್ಲಿ അത് കൈമാറുന്ന ಅದು പകലാകട്ടെ. ವರ್ಗಾವಣೆ ಕೊಡುವಂತ ಒಂದು ಬೆಳಗಿನ ವೇಳೆ ಆಗಿರುತ್ತದೆ. സ്വർഗം മോശയോട് പറയുകയാണ്, ಸ್ವರ್ಗವು ಮೋಶೆಯನ್ನು ಹೇಳುವುದೇನೆಂದರೆ, നീ ഫറവോന്റെ ദൈവമായിരിക്കും. ನೀನು ಫರೋನ ದೇವರಾಗಿದ್ದಿ. സഭയെ ಸ್ವಾತಂತ್ರ್ಯ സ്വാതന്ത്ര്യം തരാത്ത, ಸ್ವಾತಂತ್ರ್ಯ ಕೊಡದೆ, സ്വതന്ത്രമാക്കാത്ത, ಸ್ವತಂತ್ರವಾಗದೆ, പൈശാചിക ശക്തികളുടെ മേൽ, ಸೈತಾನನ ಶಕ್ತಿಗಳ ಮೇಲೆ പിടിക്കപ്പെട്ടിരിക്കുന്ന, ಹಿಡಿದಿಟ್ಟಿರುವಂತಹ അന്ധകാര ശക്തിയാൽ ಅಂಧಕಾರದ ಶಕ್ತಿಯನ್ನು മൂടപ്പെട്ടിരിക്കുന്ന ಮುಚ್ಚಲ್ಪಟ್ಟಿರುವಂತಹ ഈ ജനത്തെ സ്വതന്ത്രമാക്കണമെങ്കിൽ, ಈ ಜನರನ್ನು ಸ್ವಾತಂತ್ರ್ಯಪಡಿಸಬೇಕಾದರೆ, സഭയോട് പറയുന്നു, ಸಭೆಗೆ ದೇವರ ಆತ್ಮನ ಹೇಳುವುದೇನೆಂದರೆ, ഫറവോന്റെ ನೀನು ദൈവമായിരിക്കും. ಫರೋನ ದೇವರಾಗಿದ್ದೀ. ಆಮೆನ್. ಪ್ರೈಸ್ ದಿ ಲಾರ್ಡ್. നമുക്ക് എല്ലാവർക്കും ഒന്ന് എഴുന്നേറ്റ് നിൽക്കാം. ನಾವೆಲ್ಲರೂ ಸಹ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. നാം കേട്ട വാക്യം ನಾವು ಕೇಳಿದಂತ ವಾಕ್ಯಗಳು ഒന്ന് ധ്യാനിക്കാമോ? ಒಂದು ಧ್ಯಾನಿಸುವ. പാമ്പുകളെയും തേളുകളെയും ಹಾವುಗಳನ್ನು, ಚೇಳುಗಳನ್ನು, ശത്രുവിന്റെ സകല ബലത്തെയും ಶತ್ರುವಿನ ಸಕಲ ಬಲವನ್ನು ചവിട്ടുവാൻ ഞാൻ നിങ്ങൾക്ക് അധികാരം തരുന്നു. ತುಳಿಯುವುದಕ್ಕೆ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. Yes. ഓ ഹല്ലേലൂയ. ದೇವರೇ ನಿಮಗೆ ಸ್ತೋತ್ರ. കർത്താവേ, ಕರ್ತನೇ, ഈ അധികാരം ಈ ಒಂದು ಅಧಿಕಾರ കർത്താവ് ഞങ്ങൾക്ക് തന്നിരിക്കുന്നു. ಕರ್ತನೇ ನೀ ನಮಗೆ ಕೊಟ್ಟಿದ್ದೀ. ഈ പകലൊരു ഇന്നലത്തെ അധികാരം എനിക്ക് പോരാ. ಕರ್ತನೇ, ಈಗ ಇರುವಂತ ಒಂದು ಅಧಿಕಾರ ನನಗೆ ಸಾಕಾಗುವುದಿಲ್ಲ. ഇന്നലത്തേത് പോരാ ಅಪ್ಪ, ನಿನ್ನೆ ಇದ್ದಂತ ಒಂದು ಅಧಿಕಾರ ನನಗೆ ಸಾಕಾಗುವುದಿಲ್ಲ. പുതിയ അധികാരം ನನಗೆ ಒಂದು ಹೊಸ ಅಧಿಕಾರ ಬೇಕು. എനിക്ക് ഇന്ന് പകൽ ആവശ്യമാണ്. ನನಗೆ ಒಂದು ಹೊಸ ಅಧಿಕಾರ ನನಗೆ ಬೇಕು. ഹല്ലേലൂയ. ಹಲ್ಲೆಲೂಯಾ. 1400 ദിവസത്തെ പ്രാർത്ഥനയാണല്ലോ. 1400 ಪ್ರಾರ್ಥನೆ ಸತತವಾಗಿ ഈ ನಡೆಯುತ್ತಿದೆಯಲ್ಲ. പ്രാർത്ഥനയിൽ ദൈവം ബലം ಈ നൽകട്ടെ. ಪ್ರಾರ್ಥನೆಯಲ್ಲಿ ದೇವರು ಬಲಪಡಿಸಲಿ. പ്രത്യേകിച്ചും ഇന്നു മുതൽ തുടങ്ങുന്ന 40 ദിവസത്തെ പ്രാർത്ഥന ಇವತ್ತಿನಿಂದ ನಡೆಯುವಂತಹ ಒಂದು 45 ದಿನದ ಪ್ರಾರ್ಥನೆಗಳಲ್ಲಿ പിതാവിന്റെയും പുത്രന്റെയും പരിശുദ്ധാത്മാവിന്റെയും നാമത്തിൽ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ഒരു ദൈവിക അധികാരം, ಒಂದು ದೈವಿಕವಾದಂತಹ ಅಧಿಕಾರ ഈ പ്രാർത്ഥന ಈ കഴിയുമ്പോൾ ಪ್ರಾರ್ಥನೆ ಆಗುವಾಗ സഭയുടെ മേൽ ಸಭೆಯ ಮೇಲೆ അത് ഏറ്റെടുക്കട്ടെ. ಅದು ಹೊಂದಿಕೊಳ್ಳಲಿ. ഈ വചനത്താൽ ಈ ವಾಕ್ಯದ ಮೂಲಕವಾಗಿ ദൈവം നമ്മെ ದೇವರು അനുഗ്രഹിക്കട്ടെ. ನಮ್ಮೆಲ್ಲರನ್ನು ಏರಳವಾಗಿ ಆಶೀರ್ವದಿಸಲಿ. Thank you. ದೇವರೇ ನಿಮಗೆ ಕೋಟಿ ಸ್ತೋತ್ರ. ಆಮೆನ್. Hallelujah.